ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ನೆರೆದಿರ್ತಕ್ಕಂತಹ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿನ ಏನು ನನಗೆ ವಿಷಯ ಕೊಟ್ಟಿದ್ದಾರೆ, ಭಾರತೀಯ ಶಿಕ್ಷಣ ಅಥವಾ ದೇಶಿ ಶಿಕ್ಷಣ ಅಂತ ಹೇಳಿ, ಅದ್ರ ಬಗ್ಗೆ ನಾನು ನನ್ನ ಗುರು ಹಿರಿಯರಿಂದ ತಿಳಿದಂಥ ಕೆಲವು ವಿಷಯಗಳನ್ನು, ಹಾಗೆ ನಾನು ಅನೌಪಚಾರಿಕ ಶಿಕ್ಷಣದಲ್ಲೇ ಬೆಳೆದೋಳಾಗಿದ್ದರಿಂದ ನನ್ನ ಕೆಲವು ಅನುಭವಗಳನ್ನು ಸೇರಿಸ್ಕೊಂಡು ಕೆಲವು ಕಾಲ ತಮ್ಮ ಜೊತೆ ವಿಷಯಗಳನ್ನು ಹಂಚ್ಕೊಳ್ತೀನಿ. ಬಹುಶಃ ನಾನು ಅನ್ಕೊಳ್ತೀನಿ ಈ ಅವಧಿ ಸ್ವಲ್ಪ ದೀರ್ಘವಾಗಿರೋದ್ರಿಂದ ಮಧ್ಯದಲ್ಲಿ ತಾವುಗಳು ಕೂಡ ಮಾತಾಡಿ ಇಂಟ್ರಾಕ್ಷನ್ ಥರ ಇದ್ರೆ ಸ್ವಲ್ಪ ಲವಲವಿಕೆ ಇರತ್ತೆ ಅನ್ಕೋತೀನಿ. ಇಲ್ಲ ನಾನು ಒಬ್ಬಳೇ ಮಾತಾಡಿದ್ರೆ ಎಲ್ರಿಗೂ ನಿದ್ದೆ ಬಂದ್ಬಿಡ್ಬೋದು. ಅದರಿಂದ ತಾವುಗಳು ಭಾಗವಹಿಸ್ಬೋದು, ಅಥವಾ ಕೊನೆಯಲ್ಲಿ ಪ್ರಶ್ನೋತ್ತರಕ್ಕೆ ಸಮಯ ಇಟ್ಟಿದ್ದಾರೇನೋ ವ್ಯವಸ್ಥಾಪಕರು, ಆ ರೀತಿ ಕೂಡ ಬೇಕಾದರೂ ನಾವು ಮಾಡ್ಬೋದು. ಯಾವುದೇ ಒಂದು ಸಮಾಜ ಸುಖ ಶಾಂತಿ ನೆಮ್ಮದಿಯಿಂದ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಗಮನಿಸಿದಾಗ ಆ ಸಮಾಜ ಚೆನ್ನಾಗಿದ್ರೆ ಅಥವಾ ಆ ಸಮಾಜ ಹಾಳಾಗಿದ್ರೆ ಎರಡಕ್ಕೂ ಕೂಡ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ಶಿಕ್ಷಣನೇ. ಶಿಕ್ಷಣ ತುಂಬ ಚೆನ್ನಾಗಿತ್ತು ಅಂತಂದ್ರೆ ಸಮಾಜ ಚೆನ್ನಾಗಿದ್ದೇ ಇರುತ್ತೆ. ಸಮಾಜದಲ್ಲಿ ಇರೋರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಬದುಕ್ತಾ ಇರ್ತಾರೆ. ಆ ಸಮಾಜದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಭ್ರಷ್ಟಾಚಾರ, ಅತ್ಯಾಚಾರಗಳಂತಹ ತೊಂದರೆಗಳಿರೋದಿಲ್ಲ. ಇತ್ತು ಅಂತ ಆದರೆ ಸಮಸ್ಯೆ ಎಲ್ಲಿದೆ? ಒಂದು ವೇಳೆ ಈ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ, ಇಲ್ಲಿ ಭ್ರಷ್ಟಾಚಾರ, ಅತ್ಯಾಚಾರ, ಕೊಲೆ ಇಂಥದ್ದೆಲ್ಲ ನಡೀತಿದೆ, ನಾವು ಹೊರಗಡೆ ಹೋಗೋಕ್ಕೆ ಹೆದರ್ತೀವಿ ಅಂತಾದರೆ ತಪ್ಪೆಲ್ಲಿದೆ ಅಂತ ಯೋಚನೆ ಮಾಡಬೇಕು. ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲದನ್ನು ಮೇಲ್ಗಡೆ ಸರಿ ಮಾಡ್ತೀವಿ. ಯಾರು ಅತ್ಯಾಚಾರಿಗೆ ಪನಿಷ್ಮೆಂಟ್ ಕೊಡೋಣ, ಎಷ್ಟು ಪನಿಷ್ಮೆಂಟ್ ಕೊಡೋಣ, ಇಷ್ಟು ಹೆಚ್ಚಿಸೋಣ, ಆಯಿತು. ಪನಿಷ್ಮೆಂಟ್ ಕೊಟ್ಟು ಮಾತ್ರಕ್ಕೆ ವ್ಯಕ್ತಿ ಬದಲಾಗ್ತಾನ? ನಾವೇನು ಮಾಡ್ತೀವಿ, ಅಪರಾಧ ಜಾಸ್ತಿ ಆಯಿತು ಅಂತ ಪೊಲೀಸ್ ಸ್ಟೇಷನ್ ಜಾಸ್ತಿ ಮಾಡ್ತೀವಿ. ಅಲ್ಲಿ ಒಂದು ತಮಾಷೆ, ಪೊಲೀಸ್ ಸ್ಟೇಷನ್ ಜಾಸ್ತಿ ಆದರೆ ನಾವು ಅದನ್ನು ಅಭಿವೃದ್ಧಿ ಅಂತ ಬೇರೆ ಕರಿತೀವಿ. ಆಸ್ಪತ್ರೆ ಜಾಸ್ತಿ ಕಟ್ಸಿದ್ರೆ, ಪೊಲೀಸ್ ಸ್ಟೇಷನ್ ಜಾಸ್ತಿ ಕಟ್ಸಿದ್ರೆ ಏನಂತ ಕರಿತೀವಿ? ಈಗ ತುಂಬ ಅಭಿವೃದ್ಧಿ ಆಗಿದೆಯಪ್ಪ, ಆಸ್ಪತ್ರೆ ಬಂದಿದೆ, ಹೊಸದು ಹಳ್ಳಿಲೂ ಆಸ್ಪತ್ರೆ ಇದೆ ಅಂದ್ರೆ ಅರ್ಥ ಏನು? ರೋಗಿಗಳು ಜಾಸ್ತಿ ಆಗಿದ್ದಾರೆ ಅಂತ. ಅದನ್ನ ಅಭಿವೃದ್ಧಿ ಅಂತಾರ? ಪೊಲೀಸ್ ಸ್ಟೇಷನ್ ಜಾಸ್ತಿ ಆಗಿದೆ ಅಂತಂದ್ರೆ ಏನರ್ಥ? ಕ್ರೈಮ್ ಜಾಸ್ತಿ ಆಗಿದೆ ಅಂತ ಅರ್ಥ, ಕಳ್ಳಕಾಕರು ಜಾಸ್ತಿ ಇದ್ದಾರೆ ಅಂತ. ಆದ್ರೆ ನಾವು ಅದನ್ನ ಏನಂತ ಬಿಂಬಿಸ್ತೀವಿ? ಓಹೋ, ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೀವಿ. ಆದ್ರೆ ಹಾಗಲ್ಲ. ಇದೆಲ್ಲ ನಾವು ಏನೇ ವ್ಯವಸ್ಥೆಯನ್ನ ಮಾಡಿದ್ರು ಸಮಾಜವನ್ನ ಸರಿ ಮಾಡೋದಿಕ್ಕೆ ಇದ್ಯಾವ್ದ್ರಿಂದನೂ ಸಾಧ್ಯ ಇಲ್ಲ. ಸಮಾಜ ಸರಿ ಆಗ್ಬೇಕು ಅಂತ ಹೇಳಿದ್ರೆ ಮೂಲಕ್ಕೆ ಇಳಿಬೇಕು. ವ್ಯಕ್ತಿಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಯಾವಾಗ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನ ನಾವು ತಂದ್ಕೊಳ್ತೀವಿ, ಅವಾಗ ಮಾತ್ರ ಇಡೀ ಸಮಾಜ ಸರಿ ಹೋಗೋದಿಕ್ಕೆ ಸಾಧ್ಯ. ವ್ಯಕ್ತಿ ಸರಿಯಾಗದೆ ಕುಟುಂಬ ಸರಿಯಾಗಲ್ಲ, ಕುಟುಂಬಗಳು ಸರಿಯಾಗದೆ ಒಳ್ಳೆ ಸಂತತಿ ಉತ್ಪತ್ತಿ ಆಗಲ್ಲ, ಒಳ್ಳೆ ಸಮಾಜ ಕೂಡ ನಿರ್ಮಾಣ ಆಗೋದಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮೊದಲು ಸರಿಯಾದ ವ್ಯಕ್ತಿ, ಅಲ್ಲಿಂದ ಒಂದು ಸ್ವಸ್ಥವಾದಂತಹ ಕುಟುಂಬ, ಅಲ್ಲಿಂದ ಸ್ವಸ್ಥವಾದಂತಹ ಸಮಾಜ. ಇದು ಮೊದಲನೇದಾಗಿ ನಾವು ಗಮನಿಸಬೇಕಾದಂತಹ ಅಂಶ. ಉದಾಹರಣೆಗೆ ಇವಾಗ ನಾವು ಸಮಾಜದಲ್ಲಿ ಎಷ್ಟೊಂದು ಪಿಡುಗುಗಳನ್ನು ನೋಡ್ತೀವಿ. ಹೇಗೆ ಶಿಕ್ಷಣದಿಂದ ನಮಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ಒಂದು ಚಿಕ್ಕ ಉದಾಹರಣೆ ಮೂಲಕ ತಮ್ಮ ಮುಂದೆ ಇಡ್ತೀನಿ. ಕುಟುಂಬ ವ್ಯವಸ್ಥೆ ಸರಿ ಇಲ್ಲ ನಮ್ಮಲ್ಲಿ. ಈಗಿನ ಕಾಲದಲ್ಲಂತೂ ಏನೇನೇನೇನೋ ಆಗೋಗಿದೆ ಅದು ಕುಟುಂಬ ವ್ಯವಸ್ಥೆ. ಮದುವೆ ಆಗ್ತಾರೆ, ಮದುವೆ ಆದ ತಕ್ಷಣ ಡೈವೋರ್ಸ್ ಆಗುತ್ತೆ, ಅಥವಾ ಇವಾಗ ಮದುವೆ ಅನ್ನೋ ಅಂತ ಒಂದು ಕಲ್ಪನೆಯೇ ಹೋಗ್ತಾ ಇದೆ, ಲಿವ್ ಇನ್ ರಿಲೇಶನ್ಶಿಪ್ ಬಂದು ಇಳಿತಾ ಇದೆ. ಇದು ಇವತ್ತಿನ ಸಮಾಜದ ದುಸ್ಥಿತಿ. ಅಥವಾ ಮದುವೆ ಆಗ್ತಾರೆ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಳ್ತಾರೆ, ಅದಾಗಿ ಒಂದು ತಿಂಗಳಾಗಕ್ಕಿಲ್ಲ, ಆಗ್ಲೇ ಅದು ಕೋರ್ಟ್ ಮೆಟ್ಲೇರಿರುತ್ತೆ, ಆ ಕುಟುಂಬ ಚೆನ್ನಾಗಿರಲ್ಲ. ಅಥವಾ ಒಂದ್ ವೇಳೆ ಜೊತೆಲಿ ಇದ್ರೂ ಕೂಡ ಪತಿ ಪತ್ನಿಯರು ಇರಬೇಕಾದ ರೀತಿಲಿ ಇರಲ್ಲ, ಇವ್ರ ದಾರಿ ಇವ್ರಿಗೆ, ಅವ್ರ ದಾರಿ ಅವ್ರಿಗೆ, ಈ ಕಡೆ ಮುಖ ಆ ಕಡೆ ಮುಖ ಮಾಡ್ಕೊಂಡಿರ್ತಾರೆ. ಇಂತಹ ಕುಟುಂಬಗಳಿಂದ ನಾವು ಸ್ವಸ್ಥ ವ್ಯಕ್ತಿಗಳನ್ನ ಅಪೇಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗಾಯ್ತು? ಯಾಕೆ ಸಮಾಜದಲ್ಲಿ ಇಂತಹ ತೊಂದರೆ ಇವತ್ತು ಬರ್ತಾ ಇದೆ? ಇದನ್ನ ನಾವೆಲ್ಲರೂ ಕಾಣ್ತಾ ಇದೀವಿ, ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಆದ್ರೆ ಪರಿಹಾರ ಏನು ಅಂತ ಗೊತ್ತಿಲ್ಲ. ಪರಿಹಾರ ನಮ್ಗೆ ಎಲ್ಲಿ? ಬರೀ ಕೋರ್ಟಲ್ಲಿ ಮಾತ್ರ ಪರಿಹಾರ ಕೇಳ್ತಾ ಇದ್ದೀವಿ ನಾವು. ಈ ಸಮಸ್ಯೆಗೆ ನಿಜವಾಗ್ಲೂ ಪರಿಹಾರ ಎಲ್ಲಿದೆ ಅಂತ ನಾವು ಹುಡುಕ್ತಾನೆ ಇಲ್ಲ. ನಿಜವಾದ ಪರಿಹಾರ ಇರೋವಂಥದ್ದು ಶಿಕ್ಷಣದಲ್ಲಿ. ಯಾವಾಗ ನಾವು ಸರಿಯಾದ ಶಿಕ್ಷಣ ಕೊಡ್ತೀವಿ, ಆಗ ತನ್ನಿಂತಾನೆ ಕುಟುಂಬಗಳು ಸರಿ ಹೋಗುತ್ತೆ. ಯಾವ ಶಾಲೆಯಲ್ಲಿ ಅಥವಾ ಯಾವ ಕಾಲೇಜಿನಲ್ಲಿ ಮಕ್ಕಳಿಗೆ ಮುಂದೆ ನೀವು ಎಂತಹ ಸಂಗಾತಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಶಿಕ್ಷಣ ಕೊಟ್ಟಿದೀವಿ? ಯೋಚನೆ ಮಾಡಿ ನೋಡಿ. ಎಲ್ಲಾದ್ರೂ ಹೇಳ್ಕೊಟ್ಟಿದೀವ? ಮುಂದೆ ನೀವು ಎಂಥ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ?
ಯಾವತ್ತಾದ್ರೂ ಸ್ಕೂಲು ಕಾಲೇಜಲ್ಲಿ ಆ ವಿಷಯನ ಪಾಠ ಮಾಡಿದೀವ? ಇಲ್ಲ. ಮತ್ತು ಅವ್ರು ಹೇಗೆ ಆಯ್ಕೆ ಮಾಡ್ಕೋತಾರೆ? ಇಷ್ಟ ಬಂದಾಗ ಆಯ್ಕೆ ಮಾಡ್ಕೋತಾರೆ, ಇಷ್ಟ ಬಂದಾಗ ಮದುವೆ ಮಾಡ್ಕೋತಾರೆ, 4 ದಿನಕ್ಕೆ ಮದುವೆ ಮುರಿದು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಎಲ್ಲಿದೆ ಮೂಲ ಸಮಸ್ಯೆ? ಮೂಲ ಸಮಸ್ಯೆ ಇರೋದು ಶಿಕ್ಷಣದಲ್ಲಿ. ಹೋಗ್ಲಿ, ನಮಗೆ ಹಿರಿಯರಿಗಾದ್ರೂ ಗೊತ್ತಾ ಎಂಥ ಸಂಗತಿನ ಆಯ್ಕೆ ಮಾಡ್ಕೊಡ್ಬೇಕು ಅಂತ? ಅದು ಇಲ್ಲ. ನಾವೇನ್ ಮಾಡ್ತೀವಿ? ಹುಡುಗಂಗೆ ಎಷ್ಟು ಸಂಬಳ, ಹುಡುಗಿ ಏನು ಓದಿದಾಳೆ, ಬೆಳಗಿದಾಳ, ಬೆಳಗಿದ್ರೇನು ಕಪ್ಪಗಿದ್ರೇನು ಅದನ್ನೇ ನೆಕ್ಕಕ್ಕಾಗತ್ತಾ? ಆಮೇಲೆ ಅವ್ರು ಹೇಗಿದ್ದಾರೆ, ಅವರಿಬ್ರು ಗುಣ ಸ್ವಭಾವ ಹೊಂದತ್ತಾ, ಒಳ್ಳೆ ಒಂದು ಸ್ವಭಾವ ಇದೆಯಾ, ಇದನ್ನೆಲ್ಲ ನೋಡಲ್ಲ ನಾವು. ಏನನ್ನು ನೋಡ್ತೀವಿ? ಬೆಳಗಿದಾರ, ಕೆಲಸ ಇದೆಯಾ? ಸಂಸ್ಕೃತದಲ್ಲಿ ಒಂದು ತಮಾಷೆಗೆ ಒಂದು ಶ್ಲೋಕ ಹೇಳ್ತಾರೆ, ಕನ್ಯಾ ವರಯತೆ ರೂಪಂ ಮಾತಾವಿತ್ತಂ ಪಿತಾಶ್ರುತಂ ಬಾಂಧವ ಕುಲಮಿಚ್ಛಂತಿ ಮೃಷ್ಟ ಅನ್ನಂ ಇತರೆ ಜನಾಹ ಅಂತ. ಒಂದು ಮದುವೆ ಆಗ್ಬೇಕಾದ್ರೆ ಯಾರ್ಯಾರು ಏನೇನು ನೋಡ್ತಾರೆ ಅಂತ, ಹುಡುಗ ಚೆನ್ನಾಗಿದ್ದಾನ ಅಂತ ನೋಡ್ತಾಳಂತೆ. ಆಮೇಲಿಂದ ಅವರ ತಾಯಿ, ಹುಡುಗಿ ತಾಯಿ ಇರ್ತಾಳೆ, ಹುಡುಗಂಗೆ ದುಡ್ಡು ಎಷ್ಟು ಅಂತಾರೆ. ನಾ ಕಷ್ಟಪಟ್ಟಂಗೆ ನನ್ನ ಮಗಳು ಕಷ್ಟಪಡೋದು ಬೇಡಪ್ಪ, ದುಡ್ಡು ಎಷ್ಟಿದೆ ಹುಡುಗಂಗೆ ಅಂತ. ಆಮೇಲೆ ತಂದೆ ಏನು ಓದಿದಾನೆ ಅಂತ ನೋಡ್ತಾರಂತೆ. ಆಮೇಲೆ ಬಂಧು ಬಾಂಧವರೆಲ್ಲನೂ ಯಾವ ಜಾತಿ ಅಂತ ನೋಡ್ತಾರೆ. ಉಳಿದವ್ರು ಏನು ಮಾಡ್ತಾರೆ ಅಂತಂದ್ರೆ ಊಟ ಹೇಗಿತ್ತು ಮದುವೆ ಮನೆಯಲ್ಲಿ ಅಂತ ನೋಡ್ತಾರೆ. ನಾವಿವತ್ತು ನೋಡ್ತಿರೋದು ಇಷ್ಟೇನೆ. ಏನು ಜಾತಿ ಜಾತಕ ಇದನ್ನೆಲ್ಲ ಕುಡ್ಸಕ್ ಹೋಗ್ತೀವಿ. ಮತ್ತು ಅಲ್ಲೂ ಕೂಡ ಸಮಸ್ಯೆ. ಜಾತಿ ಜಾತಕ, ಜಾತಿ ಯಾವ ಜಾತಿ? ಎಲ್ಲರೂ ಮನುಷ್ಯ ಜಾತಿ. ಅದರಲ್ಲಿ ನಾವು ನಮ್ಮ ಗುಣ ಸ್ವಭಾವಕ್ಕೆ ಹೊಂದವ್ರನ್ನ ಆಯ್ಕೆ ಮಾಡ್ಕೋಬೇಕೇ ಹೊರತು ಜಾತಿ ನೋಡಿ ಮದುವೆ ಮಾಡ್ಕೊಂಡಿದ್ದಿನ ಆಮೇಲಿಂದ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಎಲ್ಲಿ ಬರುತ್ತೆ? ಎಷ್ಟು ಮದುವೆಗಳು ಜಾತಕ ನೋಡಿ ಆಗಿವೆ, ಆ ಜಾತಕದಲ್ಲಿ ಇವ್ರು ಡೈವೋರ್ಸ್ ಆಗ್ತಾರೆ ಅಂತ ಗೊತ್ತೇ ಆಗಲ್ಲ. ಜಾತಕ ನೋಡಿ ಮದುವೆ ಮಾಡಿದವರೆಲ್ಲ ಇವತ್ತು ಚೆನ್ನಾಗಿದ್ದಾರ? ಇಲ್ಲ. ಅಥವಾ ಜಾತಕ ನೋಡದೆ ಎಷ್ಟೊಂದು ಜನ ಮದುವೆ ಆಗಿದ್ದಾರೆ, ಅವರ ಸಂಸಾರ ಎಲ್ಲ ಹಾಳಾಗಿ ಹೋಗಿದ್ಯಾ? ಖಂಡಿತ ಇಲ್ಲ, ಎರಡೂ ಇಲ್ಲ. ನಾವಿಲ್ಲಿ ಹೇಗೆ ಪ್ರಯತ್ನ ಪಡ್ತೀವೋ ಹಾಗೆ ನಮ್ಮ ಮುಂದಿನ ಭವಿಷ್ಯ ಇರುತ್ತೆ ಹೊರತು ಎಲ್ಲೋ ಯಾವಾಗಲೂ ನಮ್ಮ ಭವಿಷ್ಯ ನಿರ್ಧಾರ ಆಗಿ ಕೂತಿಲ್ಲ. ನಮ್ಮ ಭವಿಷ್ಯ ಹಿಂದೆನೇ ನಿರ್ಧಾರ ಹಾಗಿದ್ರೆ ಇವತ್ತಿನ ನಮ್ಮ ಪ್ರಯತ್ನಕ್ಕೆ ಅರ್ಥ ಏನಿದೆ? ಹಾಗಾದ್ರೆ ನಾವು ಕೈ ಕಟ್ಕೊಂಡು ಕೂತಿದ್ರೆ ಆಯ್ತು, ನಾವು ಕೂತಿದ ಕಡೆಗೆ ಊಟ ಬರುತ್ತೆ, ಬರ್ಬೇಕು ಅಂತಿದ್ರೆ ಬರುತ್ತೆ, ಇಲ್ದಿದ್ರೆ ಇಲ್ಲ. ಹಾಗೆ ಹೇಳಕ್ಕಾಗತ್ತಾ? ನಮ್ಮ ಸ್ವಪ್ರಯತ್ನದಿಂದನೇ ನಾವು ಮೇಲ್ ಬರಬೇಕೇ ಹೊರತು ಯಾವುದೋ ಹಿಂದೆನೆ ನಮ್ಮ ಬರ್ದಾಗಿದೆ, ಬ್ರಹ್ಮ ಇಲ್ಲೆಲ್ಲ ಬರೆದು ಬಿಟ್ಟದೇನೆ ಅದರಂತೆ ನನ್ನ ಜೀವನ ನಡೆಯುತ್ತೆ ಅಂತ ಇಲ್ಲ. ಈ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ದೇ ಆದ್ರೆ ನಿನ್ನ ಜೀವನ ನೀನ್ ನಿರ್ಮಾಣ ಮಾಡ್ಕೋಬೇಕು, ನಿನ್ನ ಸಂಗಾತಿಯನ್ನ ನೀನು ಆಯ್ಕೆ ಮಾಡ್ಕೋಬೇಕು. ಹೇಗೆ ಆಯ್ಕೆ ಮಾಡ್ಕೋಬೇಕು? ನಿನ್ನ ಜೀವನಕ್ಕೆ ಒಂದು ಗುರಿ ಇದೆ, ಗುರಿ ಇಟ್ಕೋ. ಆ ಗುರಿಗೆ ತಕ್ಕಂತಹ ಗುರಿ ಇನ್ನು ಯಾರಿಗಿದೆಯೋ ಅವರನ್ನ ನಿನ್ನ ಬಾಳ ಸಂಗತಿಯಾಗಿ ಸ್ವೀಕರಿಸು. ಗುಣ ಸ್ವಭಾವದಲ್ಲಿ ಎಲ್ಲಿ ಹೊಂದಾಣಿಕೆ ಇದೆ ಅವರನ್ನ ನಿನ್ನ ಬಾಳ ಸಂಗತಿಯಾಗಿ ತಗೊಂಡ್ರೆ ಅವಾಗ ಖಂಡಿತ ನಿನ್ನ ಜೀವನ ಮುಂದೆ ಚೆನ್ನಾಗಿರುತ್ತೆ. ಈಗ ಇನ್ನೊಂದು, ಇಲ್ಲೆಲ್ಲ ತುಂಬಾ ಚಿಕ್ಕ ವಯಸ್ಸಿನವ್ರು ಇರೋದ್ರಿಂದ ಆ ಮಾತು ಹೇಳ್ತಿದ್ದೀನಿ. ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡತ್ತೆ. ಇದಕ್ಕಿದಂಗೆ ನೋಡ್ಬಿಡ್ತಾರೆ, ತಕ್ಷಣ ಪ್ರೀತಿ ಉಕ್ಕ ಹರಿದು ಬಿಡತ್ತೆ, ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಹಿಂದ್ ವಿಚಾರಿಸ್ಲಿಲ್ಲ, ಮುಂದೆ ವಿಚಾರಿಸ್ಲಿಲ್ಲ. ಇಡೀ ಜೀವನ ಅವ್ರ ಜೊತೆ ಬಾಳ್ಬೇಕು. ಏನು ಎತ್ತ ಅಂತ ಕೇಳೋ ಪ್ರಶ್ನೆನೇ ಇಲ್ವಾ? ಅದು ಹೇಗೆ ಹುಟ್ಟತ್ತೆ? ಅದು ನನಗಂತೂ ಗೊತ್ತಿಲ್ಲ. ಹುಟ್ಟಕ್ಕೆ ಸಾಧ್ಯವೇ ಇಲ್ಲ. ಅದು ಸುಮ್ಮನೆ ಕೇವಲ ಅಟ್ರಾಕ್ಷನ್ ಮಾತ್ರ. ಅದು ಆ ಥರ ಮಾಡಿದಾಗ ಮುಂದೆ ಜೀವನ ಚೆನ್ನಾಗಿರ್ಬೇಕು ಅಂತ ನಾವು ಹೇಗೆ ಅನ್ಕೊಳಕ್ ಸಾಧ್ಯ? ಆದ್ರೆ ಅಲ್ಲಿ ಬರೀ ಮಕ್ಕಳ ದೋಷ ಇಲ್ಲ, ಹಿರಿಯರದು ಕೂಡ ದೋಷ ಇದೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೇ ದೋಷ ಇದೆ. ಆ ಮಕ್ಕಳಿಗೆ ಯಾವತ್ತೂ ಕೂಡ ಇದು ಅಟ್ರಾಕ್ಷನ್ನು, ಇದು ಪ್ರೀತಿಯಲ್ಲ. ಪ್ರೀತಿಯ ಅರ್ಥ ತುಂಬಾ ವಿಸ್ತಾರವಾಗಿದೆ. ಪ್ರೀತಿಯ ಹಿಂದೆ ತ್ಯಾಗ ಇದೆ, ಪ್ರೀತಿಯ ಹಿಂದೆ ಅಡ್ಜಸ್ಟ್ಮೆಂಟ್ ಇದೆ, ಹೊಂದಾಣಿಕೆ ಇದೆ. ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿದೀವ? ಮಕ್ಕಳು ಹಿರಿಯರ ಜೊತೆ ಮುಕ್ತವಾಗಿ ಸ್ನೇಹಿತರಂತೆ ಮಾತಾಡುವಂತಹ ವಾತಾವರಣ ಇದ್ರೆ, ಅವರನ್ನ ಬೆಳೆಸುವಂತಹ ಆಚಾರ್ಯರಿದ್ರೆ ಅವಾಗ ಖಂಡಿತ ಇಂಥ ದುಸ್ಥಿತಿ ಸಮಾಜಕ್ಕೆ ಬರ್ತಾ ಇರಲಿಲ್ಲ. ಯಾಕೆ ಬಂದಿದೆ ಈ ದುಸ್ಥಿತಿ ಸಮಾಜಕ್ಕೆ? ಶಿಕ್ಷಣ ವ್ಯವಸ್ಥೆಯನ್ನ ನಾವು ಸರಿಯಾಗಿ ಇಟ್ಕೊಂಡಿಲ್ಲ. ಆದ್ರಿಂದ ಇವತ್ತಿನ ದಿನ ನಾವು ಈ ದುಸ್ಥಿತಿಯಲ್ಲಿದ್ದೀವಿ. ಇದು ಸುಮ್ಮನೆ ಉದಾಹರಣೆಗೆ ಹೇಳಿದ ಮಾತ್ರ ನಾನು, ಶಿಕ್ಷಣದಿಂದ ಏನೇನೆಲ್ಲ ತೊಂದರೆ ಆಗ್ತಾ ಇದೆ ಅಂತ. ಎಲ್ಲ ವಿಷಯವೂ ಅಷ್ಟೇ. ಈಗ ಹೆಲ್ಮೆಟ್ ಕಡ್ಡಾಯ ಮಾಡಿದ್ವಿ, ಏನ್ ಮಾಡ್ತಾರೆ? ಪೊಲೀಸ್ ಇದಾನ ನೋಡ್ತಾರೆ, ಇದ್ರೆ ಹೆಲ್ಮೆಟ್ ಹಾಕೋತಾರೆ, ಪೊಲೀಸ್ ಇಲ್ದೇ ಇದ್ರೆ ಹಾಗೆ ಹೋಗ್ತಾರೆ. ಹೆಲ್ಮೆಟ್ ಕಡ್ಡಾಯ ಮಾಡಿದ್ ಯಾಕೆ ಅಂತ ಯೋಚನೆ ಮಾಡಲ್ಲ. ವ್ಯಕ್ತಿ ತನ್ನಿಂದ ತಾನು ಸ್ವಯಂ ಶಿಕ್ಷಿತನಾದ್ರೆ ಈ ಸಮಸ್ಯೆಗಳೆಲ್ಲ ಬೇಕಾಗಿಲ್ಲ. ಅವಾಗ ಅಲ್ಲಿ ಪೊಲೀಸು ಬೇಡ, ಹಾಗೆ ಅಲ್ಲಿ ಯಾವುದೇ ಫೈನ್ ಹಾಕಬೇಕು ಅಂತಾನೂ ಇಲ್ಲ. ಯಾಕೆ ಅಂದ್ರೆ ನನ್ನ ಸುರಕ್ಷತೆಗೋಸ್ಕರ ಹೆಲ್ಮೆಟ್ ಅನ್ನೋದು ಆ ವ್ಯಕ್ತಿಗೆ ಅರ್ಥ ಆಗಿರುತ್ತೆ. ನಾವ್ ಇದನ್ ಮಾಡಲ್ಲ. ನಾವ್ ಅಲ್ಲಿ ಮೇಲ್ಗಡೆ ಪೊಲೀಸರು ನಿಲ್ಲಿಸ್ತೀವಿ. ಈಗೇನಾಗತ್ತೆ? ಪೊಲೀಸರು ನಿಂತಷ್ಟು ಹೊತ್ತು ಪಾಲನೆ ಆಗತ್ತೆ, ನಿಂತಿಲ್ಲ ಅಂತಂದ್ರೆ ಪಾಲನೆ ಆಗಲ್ಲ. ಅವಾಗೆಲ್ಲ ಹೆಲ್ಮೆಟ್ ತೆಗಿತಾರೆ, ಹೋಗ್ತಾ ಇರ್ತಾರೆ. ಈ ತರ ಬೇಕಾದಷ್ಟು ಸಮಸ್ಯೆಗಳು ಇವತ್ತು ನಮ್ಮ ಸಮಾಜವನ್ನ ಆವರಿಸ್ಕೊಂಡಿದೆ. ಇದಕ್ಕೆ ಮುಖ್ಯ ಪರಿಹಾರ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿದೆ. ಶಿಕ್ಷಣ ಸರಿ ಹೋದಾಗ ತನ್ನಿಂದ ತಾನೇ ಸಮಾಜದ ವ್ಯವಸ್ಥೆಗಳು, ಸಮಾಜದಲ್ಲಿ ನಡೆಯುವಂತಹ ಈ ಎಲ್ಲ ಏನೇನು ಸಮಸ್ಯೆ ಅಥವಾ
ಪಿಡುಗು ಅಂತ ಹೇಳಿ ಕರಿತೀವಿ ನಾವು, ಅದೆಲ್ಲವನ್ನು ಕೂಡ ನಾವು ದೂರ ಮಾಡೋದಕ್ಕೆ ಸಾಧ್ಯ ಇದೆ. ಇದನ್ನ ಯಾರು ಅರ್ಥ ಮಾಡಿಕೊಂಡ್ರು? ಈ ಗುಟ್ಟನ್ನ ಸಮಾಜ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಸಮಾಜ ಚೆನ್ನಾಗಿದೆ ಅಂದ್ರೆ ಅದರ ಮೂಲ ಬೇರು ಶಿಕ್ಷಣದಲ್ಲಿ ಇದೆ ಅಂತ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಂಡ. ಅವನ ಹೆಸರೇ ಮೆಕ್ಯಾಲೆ ಅಂತ ಹೇಳಿ. ತುಂಬಾ ಬುದ್ಧಿವಂತ ಆತ. ಅವನ ಹೆಸರು ಲಾರ್ಡ್ ಮೆಕ್ಯಾಲೆ ಅಂತ. ಅವನು ಮೊದಲು ಅರ್ಥ ಮಾಡ್ಕೊಂಡ ಇದನ್ನ. ಏನನ್ನ ಅರ್ಥ ಮಾಡ್ಕೊಂಡ? ಒಂದು ಸ್ವಲ್ಪ ಇತಿಹಾಸ ನೋಡೋಣ. ಬ್ರಿಟಿಷರು ಯಾವಾಗ ಭಾರತಕ್ಕೆ ಕಾಲಿಟ್ರು, ಅವರು ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೆ ಬಂದರು. ಆಮೇಲಿಂದ ನಿಧಾನಕ್ಕೆ ಅವ್ರಿಗೆ ಇಲ್ಲಿ ಆಳ್ವಿಕೆ ನಡೆಸಬೇಕು ಅನ್ನೋಂಥ ಒಂದು ದುರ್ಬುದ್ಧಿ ಬಂತು. ಅದೇ ಉದ್ದೇಶದಿಂದಾನೇ ಅವ್ರು ಬಂದಿದ್ರು. ಆಮೇಲಿಂದ ಆಳ್ವಿಕೆ ನಡೆಸೋಕೆ ಶುರು ಮಾಡಿದ್ರು. ಅವಾಗ ಅವ್ರಿಗೊಂದು ಸಮಸ್ಯೆ ಎದುರಾಯ್ತು. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿನ ಜನ ಏನಿದ್ರು ಅವ್ರು ಯಾರಿಗೂ ತಲೆ ಬಾಗದೆ ಸ್ವಾಭಿಮಾನದಿಂದ ಚೆನ್ನಾಗಿ ಎದ್ದು ನಿಲ್ಲೋ ಅಂಥವ್ರಾಗಿದ್ರು. ಇಂಥವ್ರನ್ನ ಆಳೋದು ಅಷ್ಟು ಸುಲಭ ಅಲ್ಲ. ವ್ಯಕ್ತಿತ್ವವೇ ಇಲ್ಲದವರನ್ನ ಆಳಬಹುದು, ಒಳ್ಳೆಯ ವ್ಯಕ್ತಿತ್ವ ಉಳ್ಳವರನ್ನ ಆಳೋದು ತುಂಬಾ ಕಷ್ಟ. ಇದನ್ನ ಮೆಕ್ಯಾಲೆ ಗಮನಿಸ್ದ. ಓಹೋ, ಹೀಗೆ ನಾವು ಆಳಿದ್ರೆ, ಸುಮ್ಮನೆ ಬಂದ್ವಿ ಭಾರತ ದೇಶನ ನಾವು ಆಳ್ತೀವಿ ಅಂತ ಹೊರಟ್ರೆ ಈ ದೇಶನ ಆಳೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿಯ ಶಿಕ್ಷಣ ವ್ಯವಸ್ಥೆ ಆಗಿದೆ, ಇಲ್ಲಿ ಶಿಕ್ಷಣ ಪದ್ಧತಿ ಆಗಿದೆ. ನಮ್ಮ ದೇಸಿ ಶಿಕ್ಷಣ ಆ ಥರ ಇತ್ತು. ಅವಾಗ ಅವನು ಅರ್ಥ ಮಾಡ್ಕೊಂಡ, ಓಹೋ, ಇಲ್ಲಿಯ ವ್ಯಕ್ತಿಗಳಲ್ಲಿ ವ್ಯಕ್ತಿತ್ವವೇ ಇಲ್ಲದಂತೆ ಅವರನ್ನ ನಾಶ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಇವರ ಶಿಕ್ಷಣ ಪದ್ಧತಿಯನ್ನ ಹಾಳು ಮಾಡಬೇಕು. ಶಿಕ್ಷಣ ಪದ್ಧತಿ ಹಾಳಾದ್ರೆ ಉಳಿದಿದ್ದೆಲ್ಲ ತನ್ನಿಂತಾನೆ ಹಾಳಾಗತ್ತೆ ಅನ್ನೋದನ್ನ ಅವ್ನು ಚೆನ್ನಾಗಿ ಮನಗಂಡ. ಸರಿ, ಅವನೇನ್ ಮಾಡ್ದ, ಅವ್ರ ತಂದೆಗೆ ಒಂದು ಪತ್ರ ಬರೀತಾನೆ. ಅವನಿಲ್ಲಿ ಬಂದು ಭಾರತ ನೋಡಿದಾಗ ಇಲ್ಲಿ ಯಾರು ಬಡವರಿಲ್ಲ, ಕಳ್ಳಕಾಕರಿಲ್ಲ, ಭಿಕ್ಷೆ ಬೇಡೋರಿಲ್ಲ, ಯಾರೂ ಇಲ್ಲ, ಅಂತಹ ಒಂದು ಸುವ್ಯವಸ್ಥಿತ ಸಮಾಜ ಭಾರತದಲ್ಲಿ ಇದೆ ಅಂತ ಹೇಳಿ ಅವನೊಂದು ಪತ್ರ ಬರೀತಾನೆ. ಅದು ಇವತ್ತಿನ ದಿನ ಎಲ್ಲ ಕಡೆ ಇಂಟರ್ನೆಟ್ಟಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಲಭ್ಯ ಇದೆ. ಅದು ಸಿಗತ್ತೆ, ನಮಗೆ ಹುಡುಕಿ ತೆಗಿಬಹುದು ನಾವು. ಅದ್ರ ಜೊತೆಗೇನೆ ಅವನು ಇನ್ನೊಂದು ಹೇಳ್ತಾನೆ. ಇದು ಯಾವ 1832 ಇಸ್ವಿ, 1832. ಆಗ ಬೆಂಗಾಲದಲ್ಲಿ 30,000 ಗುರುಕುಲಗಳಿದ್ವು. ಒಂದಲ್ಲ ಎರಡಲ್ಲ, ಎಷ್ಟು 30,000 ಗುರುಕುಲಗಳು ಕೇವಲ ಬಂಗಾಲದಲ್ಲಿತ್ತು. ಆ ಎಲ್ಲಾ ಗುರುಕುಲಗಳು ಇವತ್ತು, ಅಷ್ಟು ಗುರುಕುಲಗಳಿದ್ದಂತಹ ಭಾರತ ದೇಶದಲ್ಲಿ ಇವತ್ತು ಸರಿಯಾದ ಗುರುಕುಲ ಎಲ್ಲಿದ್ಯಪ್ಪ ಅಂತ ಕೇಳಿದ್ರೆ ನಾವು ಕಣ್ಣು ಬಾಯಿ ಬಿಟ್ಕೊಂಡು ಅಲ್ಲೊಂದು ಇಲ್ಲೊಂದು ಅಂತ ಹೇಳೋ ಅಂತ ದುಸ್ಥಿತಿ ಬಂದಿದೆ. 30,000 ಗುರುಕುಲ ಇದ್ದಿದ್ದಲ್ಲಿ ಕೇವಲ ಬಂಗಾಲದಲ್ಲಿ, ಇಡೀ ಭಾರತದಲ್ಲ. ಆದ್ರೆ ಇವತ್ತು ಇಡೀ ಭಾರತದಲ್ಲಿ ಒಂದೇ ಒಂದು ಸರಿಯಾದ ಗುರುಕುಲ ಇದೆ ಅಂತ ಹೇಳಕ್ಕೆ ನಮಗ್ ಬಾಯಿ ಬರಲ್ಲ. ಅಂತಹ ದುಸ್ಥಿತಿ ಬಂದಿದೆ. ಯಾಕೆ? ಅವನು ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಭಾರತಕ್ಕೆ ಹಾಕ್ದ, ಲಾರ್ಡ್ ಮೆಕ್ಯಾಲೆ ಅನ್ನೋನು. ಹಾಕಿ ಅವನು ಅವ್ರ ತಂದೆಗೆ ಬರ್ದ, ಅಪ್ಪ ನೋಡಿ, ನಾನೊಂದು ಶಿಕ್ಷಣ ವ್ಯವಸ್ಥೆ, ಹೊಸ ಶಿಕ್ಷಣ ವ್ಯವಸ್ಥೆಯನ್ನ ಇಲ್ಲಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಭಾರತಕ್ಕೆ ಪರಿಚಯ ಮಾಡ್ತಿದ್ದೀನಿ. ಈ ಶಿಕ್ಷಣ ವ್ಯವಸ್ಥೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಕೇವಲ 10 ವರ್ಷ ಈ ಶಿಕ್ಷಣ ಪದ್ಧತಿ ಭಾರತದಲ್ಲಿ ನಡೆದಿದ್ದೇ ಆದರೆ ಭಾರತದಲ್ಲಿರುವಂತಹ ಪ್ರಜೆಗಳೆಲ್ಲರೂ ಕೂಡ ಇತ್ಲಗೆ ಭಾರತೀಯರೂ ಅಲ್ಲ, ಅತ್ತ ಕಡೆ ಪಾಶ್ಚಿಮಾತ್ಯರೂ ಅಲ್ಲ, ಅವರಿಗೆ ಸ್ವಂತವಾಗಿ ಏನೂ ಮಾಡಕ್ಕೂ ಬರಲ್ಲ, ಅಂತಹ ಎಡಬಿಡಂಗಿ ಮನುಷ್ಯರಾಗಿ ಹೋಗ್ತಾರೆ. ಅವರನ್ನ ಆವಾಗ ನಾವು ಆಳೋದು ತುಂಬಾ ಸುಲಭ ಅಂತ ಹೇಳಿ ಅವ್ರ ತಂದೆಗೆ ಪತ್ರ ಬರ್ದ. ಅವನು ಕೊಟ್ಟಿದ್ದ ಸಮಯ ಎಷ್ಟು? 10 ವರ್ಷ, 1832. ಇವತ್ತೆಷ್ಟು ಇಸ್ವಿ? 2018. ಇನ್ನೂ ನಾವು ಅದೇ ಶಿಕ್ಷಣ ಪದ್ಧತಿಗೆ ಜೋತ್ ಬಿದ್ದಿದ್ದೀವಿ ಅಂತ ಆದ್ರೆ ಸಮಾಜ ಹೀಗಿಲ್ದೆ ಇನ್ನು ಹೇಗಾಗತ್ತೆ? ಅದನ್ನೇ ಅವ್ನು ಬರ್ದಿದ್ದು. ಅವ್ನು ಕೊಟ್ಟಿದ್ದ ಸಮಯ ಬರೀ 10 ವರ್ಷ. ಎಷ್ಟು ವರ್ಷ ಆಯ್ತು ನಾವು ಲೆಕ್ಕ ಹಾಕೋಣ. 1832ರಿಂದ 2018ರವರೆಗೂ ಕೂಡ ಇಷ್ಟು ವರ್ಷಗಳು ಕಳೆದ್ರು ನಾವಿನ್ನೂ ಕೂಡ ಅದೇ ಶಿಕ್ಷಣ ಪದ್ಧತಿಗೆ ಜೋತ್ ಬಿದ್ದಿದ್ದೀವಿ. ನಮ್ಗಿನ್ನೂ ಅರ್ಥ ಆಗ್ಲಿಲ್ಲ ನಮ್ಮ ದೇಶ ಸರಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಪದ್ಧತಿಯನ್ನ ಮತ್ತೆ ನಾವು ಹಿಂತಿರುಗಿ ತರಬೇಕು ಅನ್ನೋಂಥದ್ದು ಇನ್ನೂ ನಮ್ಗಳಿಗೆ ಅರ್ಥ ಆಗಿಲ್ಲ. ನಾವೇನ್ ಮಾಡ್ತೀವಿ? ಹೌದು, ತುಂಬಾ ಚೆನ್ನಾಗಿದೆ, ನಮ್ಮ ಶಿಕ್ಷಣ ಪದ್ಧತಿ ತುಂಬಾ ಚೆನ್ನಾಗಿದೆ. ನಮ್ಮ ಮಕ್ಳು ಎಲ್ಲಿಗೆ ಹೋಗ್ತಾರೆ? ಕಾನ್ವೆಂಟ್ಗೆ ಹೋಗ್ತಾರೆ. ಹಾಗಲ್ಲ, ದೇಶಿ ಶಿಕ್ಷಣ ಪದ್ಧತಿ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅದನ್ನು ಅನುಸರಿಸೋಕೆ ಕೂಡ ನಾವು ಪ್ರಯತ್ನವನ್ನ ಪಡಬೇಕು. ಅವಾಗ ಮಾತ್ರ ಅದು ಸಾರ್ಥಕ ಆಗುವಂಥದ್ದು. ಈ ಸ್ವಂತ ವ್ಯಕ್ತಿತ್ವ ಇಲ್ಲದೆ ಇರುವಂತಹ ಜನರ ಸೃಷ್ಟಿಯನ್ನ ಮಾಡಿದಾಗ ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಪ್ರತಿಭೆ, ಅವರ ವ್ಯಕ್ತಿತ್ವ ಇದನ್ನೆಲ್ಲ ತುಳಿದು ಸರ್ವನಾಶ ಮಾಡಿಬಿಡು. ಎಲ್ಲ ಸರ್ವನಾಶ ಮಾಡಿದ್ಮೇಲೆ ಅವನಿಗೇನಾಗತ್ತೆ, ಇತ್ಲ ಕಡೆ ತನ್ನ ಪ್ರತಿಭೆಯಿಂದನೂ ಬೆಳೆಯಕ್ಕಾಗ್ಲಿಲ್ಲ, ಇನ್ನೊಂದು ಕಡೆ ಬೇರೆಯನ್ನು ಕೂಡ ಅವನ್ದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವಾಗ ಎಡಬಿಡಂಗಿಯಾಗಿ ಯಾರು ಒಬ್ರು ಹೇಳಬೇಕು, ಅವಾಗ ಅವ್ನು ಕೆಲಸ ಮಾಡ್ತಾನೆ. ಯಾರು ಏನು ಹೇಳಲಿಲ್ಲ ಅಂತಂದ್ರೆ ಅವನಿಗೇನು ಮಾಡಕ್ ಗೊತ್ತಾಗಲ್ಲ. ಅಂತಹ ಒಂದಷ್ಟು ಜನರನ್ನ ಈ ಶಿಕ್ಷಣ ವ್ಯವಸ್ಥೆ ಹುಟ್ಟಾಕ್ತಾ ಬಂದಿದೆ. ಪ್ರತಿ ವರ್ಷ ಹೊರಗೆ ಬರ್ತಾರೆ. ಹೊರಗೆ ಬಂದವ್ರು ಏನ್ ಮಾಡ್ತಾರೆ?
ಸರ್ಟಿಫಿಕೇಟ್ ಇದೆ ಕೆಲಸ ಕೊಡಿ, ಸರ್ಟಿಫಿಕೇಟ್ ಇದೆ ಕೆಲಸ ಕೊಡಿ, ನೀವು ಕೊಡ್ತೀರಾ ಹೀಗೆ ಹೋಗ್ತಾರೆ ಹೊರತು ನೀ ಕೆಲಸ ಕೊಡ್ತಿದ್ರೆ ಬೇಡ, ನಾನು ನನ್ನ ಜೀವನ ನಡೆಸ್ತೀನಿ ಅನ್ನೋಂಥ ಆತ್ಮವಿಶ್ವಾಸ ಎಷ್ಟು ಜನಕ್ಕಿದೆ? ಇರಕ್ ಸಾಧ್ಯ ಇಲ್ಲ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಂದವರಿಗೆ ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇದಾರೆ ಅಂತ ಹೇಳಿದ್ರೆ ಅವ್ರವ್ರ ಸ್ವಂತವಾದಂಥದ್ದೇ ಹೊರತು ಶಿಕ್ಷಣ ವ್ಯವಸ್ಥೆಯಿಂದ ಬಂದಿದ್ದಂತೂ ಖಂಡಿತ ಅಲ್ಲ. ಅವ್ರ ಸ್ವಂತದ್ದು ಅಥವಾ ಅವ್ರ ತಂದೆ ತಾಯಿಗಳ ಪರಿಶ್ರಮ, ಗುರು ಹಿರಿಯರ ಪರಿಶ್ರಮದಿಂದ ಆತ್ಮವಿಶ್ವಾಸ ಬಂದಿರಬಹುದು, ಶಿಕ್ಷಣ ವ್ಯವಸ್ಥೆಯಿಂದ ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಈ ದುಸ್ಥಿತಿ ನಮ್ದಾಗಿದೆ. ಏನೋ ಭಿಕ್ಷೆ ಬೇಡ್ತಾರೆ ಸರ್ಟಿಫಿಕೇಟ್ ಇಟ್ಕೊಂಡು, ನಮಗೆ ಕೆಲಸ ಕೊಡಿ ಅಂತ ಹೇಳಿ. ಅಷ್ಟು ಬಿಟ್ರೆ ಸ್ವಂತವಾಗಿ ನನ್ನ ವ್ಯಕ್ತಿತ್ವ ಇದೆ, ನಾನು ರೂಪಿಸ್ಕೊಳ್ತೀನಿ, ನನ್ನ ಜೀವನ ನಾನು ಮಾಡ್ತೀನಿ ಅನ್ನೋಂತಹ ಆತ್ಮವಿಶ್ವಾಸ ಬೆಳೆಸೋದಿಕ್ಕೆ ಸಾಧ್ಯ ಆಗಿಲ್ಲ. ಇದನ್ನೇ ಆ ಮೆಕ್ಯಾಲೆ ಅನ್ನೋನು ತಂದಿಲ್ಲಿ ಹಾಕಿದ್ದು. ಹಾಗಾದ್ರೆ ಇಷ್ಟೆಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಿದಂತಹ ಈ ಶಿಕ್ಷಣ ವ್ಯವಸ್ಥೆ ಬರೋದಕ್ಕೆ ಮುಂಚೆ ಅವನು ಮೆಕ್ಯಾಲೆ ಪತ್ರದಲ್ಲಿ ಏನು ಬರೆದಿದ್ದ, ಒಂದು ಸುವ್ಯವಸ್ಥಿತ ಸಮಾಜದ ಚಿತ್ರಣವನ್ನು ಏನು ಕೊಟ್ಟಿದ್ದ ಅವ್ರ ತಂದೆಗೆ, ಅಂತಹ ಸಮಾಜ ರೂಪುಗೊಳ್ಳೋದಿಕ್ಕೆ ಯಾವ ಶಿಕ್ಷಣ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಇತ್ತು, ಯಾವ ಶಿಕ್ಷಣ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದಕ್ಕೆ ಭಾರತ ಒಂದು ಸುವ್ಯವಸ್ಥಿತ ಸಮಾಜ ಆಗಿತ್ತು, ಸ್ವಸ್ಥ ಸಮಾಜ ಆಗಿತ್ತು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ಮುಂದೆ ನೋಡೋಣ. ಭಾರತದ ಯಾವುದೇ ಒಂದು ವಿಷಯ ಇರಬಹುದು, ಕೇವಲ ಶಿಕ್ಷಣ ಅಂತಾನೆ ಅಲ್ಲ, ಯಾವುದೇ ಒಂದು ವಿಷಯ ಇರಬಹುದು, ಅದರ ಮೂಲ ಸ್ರೋತಸ್ ಯಾವುದು ಅಂತ ನಾವು ಹುಡುಕ್ತಾ ಹೋದಾಗ ಭಾರತೀಯರೆಲ್ಲರಿಗೂ ಕೂಡ ಗೌರವಕ್ಕೆ ಪಾತ್ರವಾದಂತಹ ಒಂದು ಜ್ಞಾನ ರಾಶಿ ಇದೆ, ಜ್ಞಾನ ಭಂಡಾರ ಇದೆ. ಅದನ್ನ ನಾವು ವೇದಗಳು ಅಂತ ಹೇಳಿ ಕರಿತೀವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ 4 ವೇದಗಳು ಇಡೀ ಭಾರತೀಯ ಪರಂಪರೆಯ ಮೂಲ ಸ್ರೋತಸ್ಸು. ಕೇವಲ ಭಾರತೀಯ ಪರಂಪರೆ ಅಲ್ಲ, ಇಡೀ ಜಗತ್ತಿಗೆ ಮಾರ್ಗದರ್ಶಕ ಹೌದು, ಆದರೆ ಭಾರತ ಅದರ ಮೂಲ. ಇಲ್ಲಿ ನಾವು ಭಾರತೀಯರೇನಿದ್ದೀವಿ, ನಾವೆಲ್ಲರೂ ಕೂಡ ವೇದದಲ್ಲಿ ಹೇಳಿದೆ ಅಂದ ತಕ್ಷಣ ಏನು ಮಾಡ್ತೀವಿ, ಹೌದು ಅಂತ ಹೇಳಿ ಸ್ವೀಕಾರ ಮಾಡ್ತೀವಿ. ನಾನು ವೇದ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಮತ್ತೆ ಒಂದು ಸ್ವಲ್ಪ ಕಿರಿಕಿರಿ ಆಗಕ್ಕೆ ಶುರುವಾಗುತ್ತೆ. ಇವರು ಯಾವುದೋ ಒಂದು ಜನಾಂಗಕ್ಕೆ ಸೇರಿದವರು ಅಥವಾ ಯಾವುದೋ ಒಂದು ಗಂಡಸರು ಮಾತ್ರ ಓದಬೇಕಾದಂಥ ಒಂದು ಗ್ರಂಥದ ಏನಾಗುತ್ತೆ, ಒಂದು ಆತ್ಮವಿಶ್ವಾಸ ಬರುತ್ತೆ, ನಾನು ಮಾಡಬಲ್ಲೆ ಅಂತ ಅದಕ್ಕೆ ಅನ್ಸುತ್ತೆ. ಇದನ್ನ ಆಚಾರ್ಯನು ಮಾಡ್ತಾ ಹೋಗ್ಬೇಕು. ಈ ತರದ ಹಲವಾರು ವಿಷಯ ಇರುತ್ತೆ. ಅದು ಯಾರು ಮಕ್ಕಳ ಜೊತೆನೇ ಒಡನಾಟದಲ್ಲಿ ಇರ್ತಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಎಷ್ಟೊಂದು ಜನ ಅನುಭವಿಗಳಿದ್ದೀರಾ ಇಲ್ಲಿ, ಅವರೆಲ್ರಿಗೂ ಕೂಡ ಗೊತ್ತಾಗುತ್ತೆ ಆ ನಿಕಟದಲ್ಲಿ ಇರುವಂತಹ ಶಿಕ್ಷಣ ಏನು ಅನ್ನೋದನ್ನ ನಾವು ಬರೆದು ಬೋರ್ಡ್ ನೇತ್ ಹಾಕಕ್ಕಾಗಲ್ಲ. ಇವಾಗ ನಾವೇನ್ ಮಾಡಿದೀವಿ, ಇಂಥ ಸಿಲೆಬಸ್ಸು, ಇಷ್ಟೊತ್ತಿಂದ ಇಷ್ಟೊತ್ತು ಕ್ಲಾಸು, ಹೀಗೆ ಎಲ್ಲ ಬೋರ್ಡ್ ನೇತ್ ಹಾಕ್ಬಿಟ್ವಿ. ಬೋರ್ಡ್ ನೇತ್ ಹಾಕೋದ್ರಿಂದ ಶಿಕ್ಷಣ ಆಗಲ್ಲ. 24 ಗಂಟೆ ಮಕ್ಕಳ ಜೊತೆ ಇರಬೇಕು. ಮಕ್ಕಳ ಜೊತೆ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂತ ನಮಗೆ ಅರ್ಥ ಆಗತ್ತೆ. ತನ್ನಿಂತಾನೆ ಹೇಗೆ ರೂಪುಗೊಳಿಸೋದು ಅಂತ ಗೊತ್ತಾಗತ್ತೆ. ಹೇಗೆ ಮಕ್ಕಳನ್ನ ರೂಪುಗೊಳಿಸೋದು, ಹೀಗೆ ಅಂತ ಅದಕ್ಕೆ ಟೆಕ್ಸ್ಟ್ ಬುಕ್ ಮಾಡಿಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವೆಲ್ಲರೂ ಬಟ್ಟೆ ಹೊಲಿಸ್ಕೊಳ್ತೀವಿ, ಒಂದೇ ಸೈಜಾ? ನಾವೆಲ್ಲರೂ ಚಪ್ಪಲಿ ಹಾಕೋತೀವಿ, ಒಂದೇ ಸೈಜಾ? ಇಲ್ಲ ತಾನೆ. ಎಲ್ಲರೂ ಊಟ ಮಾಡ್ತೀವಿ, ಒಂದೇ ಕ್ವಾಂಟಿಟಿ ಊಟ ಮಾಡ್ತೀವಾ? ಇಲ್ಲ. ಶಿಕ್ಷಣ ಮಾತ್ರ ಯಾಕೆ ಎಲ್ರಿಗೂ ಒಂದೇ? ಯೋಚನೆ ಮಾಡಿದೀವ? ಬಟ್ಟೆ ಹಾಕೋಬೇಕಾದ್ರೆ ಸೈಜ್ ಬೇರೆ, ಚಪ್ಪಲಿ ಹಾಕೋಬೇಕಾದ್ರೆ ಸೈಜ್ ಬೇರೆ, ಊಟ ಮಾಡಬೇಕಾದ್ರೆ ಕ್ವಾಂಟಿಟಿ ಬೇರೆ. ಶಿಕ್ಷಣ ಮಾತ್ರ ತಲೆಗೆಲ್ಲ ಒಂದೇ ಮಂತ್ರ, ಎಲ್ರಿಗೂ ಒಂದೇ. ಎಲ್ಲರೂ ಬರ್ತಾರೆ, ಅದನ್ನೇ ಹೇಳ್ತಾರೆ, ಹೊರಟೋಗ್ತಾರೆ. ಯಾರಿಗೆ ಏನು ಇಂಡಿವಿಜುವಲ್ ಆಗಿ ಏನು ಪಾಠ ಇಲ್ಲ. ಇದು ಶಿಕ್ಷಣ ಆಗೋದಿಲ್ಲ. ಶಿಕ್ಷಣದಲ್ಲಿ ಇರೋದೇನೆ ಇಂಡಿವಿಜುವಲಿಟಿ, ಅಂದ್ರೆ ವ್ಯಕ್ತಿಗತವಾಗಿ ಆ ವ್ಯಕ್ತಿಗೆ ಏನ್ ಬೇಕು, ಟೈಲರ್ ಮೇಡ್ ಅಂತ ಕರೀತಾರೆ ಅದನ್ನ. ನಮ್ಮ ಬಟ್ಟೆಗೆ ಹೇಗೆ ಅಳತೆಗೆ ತಕ್ಕ ಹಾಗೆ ನಾವು ಹೊಲಿಸ್ಕೊಳ್ತೀವಿ, ಅದೇ ತರ ಒಂದೊಂದು ವ್ಯಕ್ತಿಗೆ ಶಿಕ್ಷಣ ಹೇಗೆ ಕೊಡಬೇಕು ಅನ್ನೋದನ್ನ ಆಯಾ ವ್ಯಕ್ತಿಗೆ ನಿರ್ಧಾರ ಮಾಡಬೇಕು. ಎಲ್ರಿಗೂ ಒಂದೇ ಅಲ್ಲ. ಒಬ್ರಿಗೆ ಬೈದ್ ಹೇಳಿದ್ರೆ ಅರ್ಥ ಆಗ್ಬೋದು, ಇನ್ನೊಬ್ರಿಗೆ ಸಮಾಧಾನ ಕೂಡ್ಸ್ಕೊಂಡು ಹೇಳಿದ್ರೆ ಅರ್ಥ ಆಗ್ಬೋದು, ಇನ್ನೊಬ್ರಿಗೆ ಸುಮ್ಮನೆ ಏನೋ ಮಾಡ್ತಾ ಹೇಳಿದ್ರು ಅರ್ಥ ಆಗ್ಬೋದು. ಹೀಗೆ ಹಲವಾರು ವಿಧವಾಗಿರ್ತಾರೆ. ಅವ್ರಿಗೆ ಯಾವ ತರ ಹೇಳಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತ ಕರ್ತವ್ಯ ಆಚಾರ್ಯರ ಮೇಲಿರುತ್ತೆ. ಆಚಾರ್ಯರು ಅದನ್ನ ಅರ್ಥ ಮಾಡ್ಕೊಂಡು ಈ ಮಗುಗ್ ನಾನು ಹೇಗೆ ಹೇಳಬೇಕು, ಹೇಗೆ ಹೇಳಿದ್ರೆ ಈ ಮಗುಗ್ ಅರ್ಥ ಆಗತ್ತೆ ಅನ್ನೋದನ್ನ ಅವ್ರು ಗಮನಿಸ್ತಾ ಆ ಮಗುವನ್ನ ಒಂದು ಹಂತಕ್ಕೆ ಬೆಳೆಸ್ಕೊಂಡು ಬರ್ತಾರೆ. ವಿವೇಚನೆಯನ್ನ ಆ ಮಗುವಿನಲ್ಲಿ ತುಂಬ್ತಾ ಬರ್ತಾರೆ. ಇದಕ್ಕೆ ಅವ್ರಿಗೆ ಗರ್ಭಮಂತಹ ಅಂತ ಹೇಳಿರೋದು. ಆಮೇಲೆ ಗರ್ಭದಲ್ಲಿ ಇನ್ನೊಂದು ಕೆಲಸ ಆಗತ್ತೆ. ತಾಯಿಯ ಶರೀರದ ಮೇಲೆ ಅವಲಂಬಿಸಿ ಮಗು ಗರ್ಭದಲ್ಲಿ ಬೆಳೀತಾ ಇರತ್ತೆ. ಆದ್ರೆ ಅಲ್ಲಿ ಏನ್ ಪ್ರಕ್ರಿಯೆ ನಡೆಯತ್ತಪ್ಪ ಅಂತ ಹೇಳಿದ್ರೆ, ಅವಲಂಬನೆ ಇಲ್ಲದೆ ಸ್ವತಂತ್ರವಾಗಿ ಜೀವನ ನಡೆಸೋದಕ್ಕೆ ಏನ್ ಬೇಕೋ ಅದನ್ನ ಗರ್ಭ ಅದಕ್ಕೆ ಕೊಟ್ಟಿರುತ್ತೆ. ಹೊರಗೆ ಬಂದ್ಮೇಲೂ ತಾಯಿಯ ಶರೀರದಿಂದ ಅದೇನು ನಡೆಸಲ್ಲ. ಹೊರಗೆ ಬಂದ್ಮೇಲೆ ಅದರದೇ ಕಿಡ್ನಿ ಕೆಲಸ ಮಾಡುತ್ತೆ, ಅದರದೇ ಮಿದುಳು ಕೆಲಸ ಮಾಡುತ್ತೆ, ಅದರದೇ ಹಾರ್ಟ್ ಕೆಲಸ ಮಾಡುತ್ತೆ. ಅದೇ ಒಳಗಿರ್ಬೇಕಾದ್ರೆ ಈಗ ಎಲ್ಲಾ ಕೆಲಸ ತಾಯಿಯ ಶರೀರ ಮಾಡ್ತಾ ಇರತ್ತೆ.
ಮಗುವಿನ ಶರೀರ ಮಾಡ್ತಾ ಇರಲ್ಲ. ಆದ್ರೆ ತಾಯಿಯ ಶರೀರದ ಮೇಲೆ ಅವಲಂಬಿತವಾದಂತಹ ಮಗು ಮುಂದೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥದ್ದನ್ನ ಕಲಿಯುತ್ತೆ. ಗುರುಕುಲದಲ್ಲೂ ಅದೇ ಪ್ರಕ್ರಿಯೆ. ಗುರುಗಳು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಮಗುಗೆ ತೋರಿಸ್ತಾ 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 ಅದನ್ನ ಯಾವ ಹಂತಕ್ಕೆ ತರ್ತಾರೆ ಅಂತಂದ್ರೆ ಸರಿ ತಪ್ಪುಗಳ ವಿವೇಚನೆ ಆ ಮಗುಗೆ ನಾಳೆ ಬರುತ್ತೆ. ಅವಾಗ ಗುರುಗಳ ಅಪೇಕ್ಷೆ ಇರೋದಿಲ್ಲ. ಈ ತರ ಅವಲಂಬಿ ಅಲ್ಲದೆ ಇರೋ ಹಾಗೆ ಸ್ವಾವಲಂಬಿಯಾಗಿ ತಾನು ವಿವೇಚನಾಯುತನಾದಂತ ಒಬ್ಬ ವ್ಯಕ್ತಿ ಆಗೋದಕ್ಕೆ ಏನ್ ಬೇಕೋ ಅದನ್ನ ಆಚಾರ್ಯರು ಗುರುಕುಲದಲ್ಲಿ ಕೊಡ್ತಾರೆ. ಅದಕ್ಕೆ ಅವರನ್ನ ಅಂತೆವಾಸಿ ಅಂತ ಕರೀತಾರೆ. ಶಿಷ್ಯನನ್ನ ಅಂತೆವಾಸಿ ಅಂತಂದ್ರೆ ಒಳಗಡೆ ಇರೋನು, ಆಚಾರ್ಯರ ಹತ್ರದಲ್ಲಿ ಇರೋನು. ಅಂತೆ ಅಂದ್ರೆ ಒಳಗಡೆ, ವಾಸಿ ಅಂದ್ರೆ ನೆಲೆಸಿರುವನು ಅಂತ. ಆ ತರ ಆಚಾರ್ಯರ ಸಂಪರ್ಕದಲ್ಲಿ ಇರುವಂತವನು ಮಾತ್ರ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಇವ್ರು ಯಾರೋ ನೋಡ್ತಾರೆ ಹೋಗ್ತಾರೆ, ಈ ತರದ್ರಲ್ಲಿ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಮಗು ಏನು ವ್ಯಕ್ತಿ ಏನು ಅಂತ ಗೊತ್ತೇ ಇರಲ್ಲ. ಇವಾಗ ನೋಡಿ, ಎಷ್ಟೊಂದು ಜನ ನಾವು ಅಧ್ಯಾಪಕರು ಇರ್ತೀವಿ, ನಾವು ಸುಮ್ಮನೆ ಪಾಠ ಮಾಡ್ಬಿಡ್ತೀವಿ, ಹೊರಟೋಗ್ತೀವಿ. ನಿಮ್ ಸ್ಟೂಡೆಂಟು ಅಂತ ಯಾರು ಹೇಳಿದ್ರೆ ಹಾ ಹೌದಾ ಸರಿ ಅಂತೀವಿ ಅಷ್ಟೇ ಹೊರತು ಆ ಹುಡುಗ ಏನ್ ಮಾಡ್ದ ನಮಗ್ ಗೊತ್ತಾ, ಅಥವಾ ಆ ಹುಡುಗಿ ಏನ್ ಮಾಡಿದ್ಲು ಅಂತ ನಮಗ್ ಗೊತ್ತಾ? ಗೊತ್ತಿಲ್ಲ. ಆದ್ರಿಂದ ನಾವು ಶಿಕ್ಷಣ ಪರಿಪೂರ್ಣ ಆಗಕ್ ಸಾಧ್ಯ ಇಲ್ಲ. ಮನೇಲಿ ಏನ್ ಮಾಡ್ತಾರೆ, ಟೀಚರ್ ಮಾಡ್ತಾರೆ ಅಂತ ಮನೇಲಿ ಬಿಟ್ಬಿಡ್ತಾರೆ. ನಮ್ಗೇನ್ರಿ ಮಾಡೋಕ್ಕಾಗತ್ತೆ, ನಾವು ಪಾಠ ಮಾಡ್ತೀವಿ, ಎದ್ದೋಗ್ತೀವಿ, ಸಂಬಳ ಬರುತ್ತೆ ತಿಂಗಳ ಕೊನೆಯಲ್ಲಿ ಅಂತಾರೆ, ಇವ್ರು ಹೊಟ್ಟೋಗ್ತಾರೆ. ಆದ್ರಿಂದನೇ ಶಿಕ್ಷಣ ವ್ಯವಸ್ಥೆ ಪರಿಪೂರ್ಣ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಿಗೆ ನಿಂತು ಹೋಗುತ್ತೆ. ಆದ್ರೆ ನಮ್ಮ ಪರಂಪರೆಯಲ್ಲಿ ಏನ್ ಹೇಳಿದ್ರು, ಭಾರತೀಯ ಪರಂಪರೆಯಲ್ಲಿ ಅಂತ ಹೇಳಿದ್ರೆ, ಋಷಿಗಳು ಗರ್ಭಮಂತಹ ತನ್ನ ಗರ್ಭದಲ್ಲಿ ಇಟ್ಕೊಂಡು ಆಚಾರ್ಯನಾದವನು ಆ ಮಗುವಿಗೆ ಪಾಠವನ್ನ ಮಾಡ್ತಾ ಹೋಗ್ತಾನೆ. ಏನ್ ಪಾಠ ಮಾಡ್ತಾನೆ? ಸಿಲೆಬಸ್ಸೇ ಇಲ್ವಾ? ಏನ್ ಬೇಕಾದ್ರೂ ಪಾಠ ಮಾಡ್ಬೋದಾ? ಇಲ್ಲ, ಸಿಲೆಬಸ್ ಕೊಟ್ಟಿದ್ದಾರೆ. ಏನ್ ಸಿಲೆಬಸ್ ಕೊಟ್ಟಿದ್ದಾರೆ ಅಂತಂದ್ರೆ 3 ಅಂಶ ಕೊಟ್ಟಿದ್ದಾರೆ. ತಮ್ ರಾತ್ರಿ ಸ್ಥಿಸ್ರ ಉದರೇ ಬಿಭರ್ತಿ, 3 ರಾತ್ರಿಗಳ ಕಾಲ ಆ ವ್ಯಕ್ತಿಯನ್ನ ಹೊಟ್ಟೆಲಿ ಇಟ್ಕೊಂಡಿರ್ತಾನಂತೆ. ರಾತ್ರಿ ಅಂತ ಹೇಳಿದ್ರೆ ಅಜ್ಞಾನ ಅಂತ ಅರ್ಥ, ಕತ್ತಲೆ, ಅಜ್ಞಾನ ಅಂತ. 3 ಅಜ್ಞಾನಗಳು ಕಳೆಯುವವರೆಗೆ ಆ ಅಂತೆವಾಸಿ ಯಾರಿರ್ತಾನೆ ಅವನ ಆಚಾರ್ಯರ ಗರ್ಭದಲ್ಲಿರ್ತಾನೆ. ಯಾವ್ದದು 3 ಅಜ್ಞಾನ ಅಂತಂದ್ರೆ ಪ್ರಕೃತಿ, ಜೀವಾತ್ಮ ಮತ್ತು ಪರಮಾತ್ಮ. ಈ 3 ವಿಷಯದಲ್ಲಿ ಏನ್ ಅಜ್ಞಾನ ಇದೆ ಅದು ಅವನಿಗೆ ಕಳಿಬೇಕು. ಪ್ರಕೃತಿ ಅಂದ್ರೆ ಏನು, ಅದರ ಲಕ್ಷಣ ಏನು, ಪ್ರಕೃತಿಯ ಉಪಯೋಗ ಏನು, ಜೀವಾತ್ಮ ಅಂದ್ರೆ ಯಾರು, ನಾ ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀನಿ, ನನ್ನ ಕರ್ತವ್ಯ ಏನು, ಭಗವಂತ ಅಂತಂದ್ರೆ ಯಾರು, ಅವನ ಸ್ವರೂಪ ಏನು, ಅವನು ನನಗೆ ಹೇಗೆ ಸಹಾಯಕ, ಇದೆಲ್ಲ ನಮಗೆ ಗೊತ್ತಾಗ್ಬೇಕು. ಈ ಪ್ರಶ್ನೆಗೆಲ್ಲ ಉತ್ತರ ಯಾವತ್ತೂ ಆ ಮಗುವಿಗೆ ಗೊತ್ತಾಗತ್ತೆ ಅವತ್ತು ಅವ್ರನ್ನ ಗುರುಕುಲದಿಂದ ಆಚೆ ಕಳಿಸ್ಬಿಡ್ತಾರೆ. ಆಮೇಲಿಂದ ಏನೂ ಹೇಳ್ಕೊಡ್ಬೇಕಾಗಿಲ್ಲ, ಯಾಕೆಂದ್ರೆ ಎಲ್ಲದಕ್ಕೂ ಉತ್ತರ ಗೊತ್ತಾಗಿದೆ. ಜಗತ್ತಿನಲ್ಲಿ ಇರುವಂತಹ 3 ಅಸ್ತಿತ್ವಗಳಿಗೂ ಕೂಡ ಏನೇನು ಅಂತ ಎಲ್ಲ ತಿಳ್ಕೊಂಡಾಗಿದೆ. ಇನ್ನೇನ್ ತಿಳಿಸ್ಬೇಕಾಗಿದೆ? ಮುಗೀತು. ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದ್ರಿಂದಾನೇ ನಮ್ಮ ಸಮಸ್ಯೆ ಎಲ್ಲ ಆರಂಭ ಆಗೋದು. ಸುಮ್ಮನೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ಸಿಹಿ ಏನಾದ್ರು ಒಂದು ತಿಂದ್ರೆ ಖುಷಿ ಆಗತ್ತೋ ಆಗಲ್ವೋ? ಖುಷಿ ಆಗತ್ತೆ. ಹಾಗಿದ್ರೆ ಸಂತೋಷ ಅನ್ನೋದು ಎಲ್ಲಿದೆ? ಆ ಸಿಹಿ ಪದಾರ್ಥದಲ್ಲಿದೆ. ಯಾವುದೋ ಒಂದು ಲಾಡು ತಿಂತೀವಿ, ತುಂಬಾ ಖುಷಿ ಆಗುತ್ತೆ, ಲಾಡುನಲ್ಲಿ ಸಂತೋಷ ಇದೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಇವಾಗ ಒಂದು ಹೇಳ್ತೀನಿ, ಈಗ ನಮ್ಗೆ ಯಾರಿಗೋ ತುಂಬಾ ಬೇಕಾದವ್ರು, ಅವ್ರಿಗೆ ತುಂಬಾ ಸೀರಿಯಸ್ ಆಗಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ತಿನ್ನಿ ಅಪ್ಪ ಲಾಡು, ತಿನ್ನಕ್ಕಾಗತ್ತಾ? ಏನಾಗತ್ತೆ ಸರ್? ಗಂಟ್ಲಿಂದ ಇಳಿಯಲ್ಲ ಲಾಡು. ಸಂತೋಷ ಇತ್ತಲ್ಲ ಅದರಲ್ಲಿ, ತಿನ್ನಕ್ ಸಾಧ್ಯ ಇಲ್ಲ. ಆಯ್ತು ಹೋಗ್ಲಿ ಬಿಡಿ, ಅದು ಬೇಡ. 1 ಲಾಡು ತಿಂದ್ವಿ, 2ನೇ ತಿಂದ್ವಿ, 3ನೇ ತಿಂದ್ವಿ, 10ನೇ ಲಾಡು ಕೊಟ್ರೆ ಏನಾಗತ್ತೆ? ವಾಂತಿ ಬರುತ್ತೆ. ಎಲ್ಲಿ ಸಂತೋಷ ಎಲ್ಲಿದೆ? ವಾಂತಿ ಬಂದೋಯ್ತಲ್ಲ, ತಿನ್ನಕ್ ಆಗ್ತಿಲ್ಲ. ಅಂದ್ರೆ ಸಂತೋಷ ಅನ್ನೋದು ಹೊರಗಿನ ಪದಾರ್ಥದಲ್ಲಿ ಇಲ್ಲ. ನಾವೇನು ಪ್ರಕೃತಿಯನ್ನ ಹೊರಗಡೆ ಕಾಣ್ತಾ ಇದೀವಿ ಅದು ಜಡ ವಸ್ತು ಮಾತ್ರ, ಸಂತೋಷ ಅಲ್ಲಿಲ್ಲ. ಸಂತೋಷ ನಮ್ಮೊಳಗಿದೆ. ಇದನ್ನ ಆಚಾರ್ಯರು ಅರ್ಥ ಮಾಡಿಸ್ತಾರೆ. ಅರ್ಥ ಮಾಡಿಸಿದಾಗ ಇವತ್ತಿನ ಎಷ್ಟು ಸಮಸ್ಯೆಗಳು ಬಗೆಹರಿದ್ವು ಅಂತ ಒಂದ್ಸರ್ತಿ ಯೋಚನೆ ಮಾಡಿ. ಪ್ರಕೃತಿ ಅಂದ್ರೆ ಯಾರು, ಜೀವಾತ್ಮ ಅಂದ್ರೆ ಯಾರು, ಇಷ್ಟು ಅರ್ಥ ಮಾಡಿಸಿದ್ರೆ ಅವಾಗ ತನ್ನಿಂದ ತಾನೇ ಹೊರಗಡೆ ಸಂತೋಷ ಇಲ್ಲ, ಸಂತೋಷ ಇರೋದು ನನ್ನಲ್ಲಿ ಅನ್ನೋದು ಅರ್ಥ ಆಗತ್ತೆ. ಜಡ ವಸ್ತುವಿನಲ್ಲಿ ಎಲ್ಲೂ ಸಂತೋಷ ಇಲ್ಲ ಅಂತ. ಅಷ್ಟು ಅರ್ಥ ಆದ್ಮೇಲೆ ಹಣದ ಹಿಂದೆ ಯಾಕೆ ಬೀಳ್ತಾನೆ ಒಬ್ಬ ವ್ಯಕ್ತಿ? ನಾನು ಐಷಾರಾಮಿಯಾಗಿರ್ಬೇಕು ಅಂತ ಇನ್ನೊಬ್ರಿಗೆ ಹಿಂಸೆ ಯಾಕೆ ಮಾಡ್ತಾನೆ? ಇನ್ನೊಬ್ರಿಗೆ ಹಿಂಸೆ ಮಾಡಿ ನಾ ಪಡೆದಿದ್ರಿಂದ ಸಂತೋಷ ಸಿಗಲ್ವಲ್ಲ. ನಮಗ್ ಬೇಕಿರೋದೇ ಆನಂದ ತಾನೆ, ನಮಗ್ ಬೇಕಿರೋದೇ ಸಂತೋಷ, ನೆಮ್ಮದಿ ತಾನೆ. ಅದು ಸಿಗದೆ ಇದ್ಮೇಲೆ ಆ ಕೆಲಸ ಯಾಕೆ ಮಾಡ್ತಾನೆ? ಇದನ್ನ ಶಿಕ್ಷಣದಲ್ಲಿ ಅರ್ಥ ಮಾಡಿಸ್ತಾರೆ. ಇದು ಸುಮ್ಮನೆ ಉದಾಹರಣೆಗೆ ಚಿಕ್ಕದಾಗಿ ಹೇಳಿದ್ದು. ಈ ತರದ ಏನೇನು ಪ್ರಶ್ನೆಗಳು ನಮಗೆಲ್ಲ ಬರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೂ ಆಚಾರ್ಯರಾದಂಥವ್ರು ಉತ್ತರ ಕೊಡ್ತಾ ಹೋಗ್ತಾರೆ. ಪ್ರಕೃತಿಯ ಬಗ್ಗೆ, ಜೀವಾತ್ಮನ ಬಗ್ಗೆ ಮತ್ತು ಪರಮಾತ್ಮನ ಬಗ್ಗೆ. ಇದನ್ನ 3 ರಾತ್ರಿ ಅಂತ ಹೇಳಿ ಕರೆದಿದ್ದಾರೆ. 3 ರಾತ್ರಿಗಳ ಕಾಲ ಆ ಮಗುವನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿರ್ತಾರೆ. ಹೇಗೆ ಹೇಳ್ಕೊಡ್ತಾರೆ? ಅಲ್ಲಿ ಒಬ್ರೊಬ್ರಿಗೆ ಒಂದೊಂದು ರೀತಿ ಹೇಳ್ಕೊಡ್ತಾರೆ. ಎಲ್ರಿಗೂ ಸಿಲೆಬಸ್ ಒಂದೇ. ಸಿಲೆಬಸ್ ಏನಪ್ಪಾ ಅಂತ ಹೇಳಿದ್ರೆ 3 ಅಜ್ಞಾನ ಕಳಿಬೇಕು, ಅದುವರೆಗೂ ಒಳಗಿಟ್ಕೊಳ್ತಾರೆ. ಅದನ್ನ ಹೇಗೆ ಕಳೀತಾರೆ ಅಜ್ಞಾನವನ್ನ ಅಂತಂದಾಗ ಅವರವರ ದಾರಿಯನ್ನ ಅನುಸರಿಸಿ ಅವ್ರವ್ರಿಗೆ ಒಂದು ಇಂಡಿವಿಜುವಲ್ ಆಗಿ ಒಂದು ಮಾರ್ಗವನ್ನ ಆಚಾರ್ಯರು ಕಂಡು ಹಿಡ್ಕೊಂಡು ಕಲಿಸ್ತಾ ಹೋಗ್ತಾರೆ. ಅದನ್ನ ಇನ್ನೊಂದು ವೇದ ಮಂತ್ರದಲ್ಲಿ ಹೇಳ್ತಾರೆ,
ಯಥಾ ಯಥಾ ಮತಯಸ್ಸಂತಿ ನೃಣಾಂ ಅಂಥೇಳಿ. ಯಥಾ ಯಥಾ ಮತಯಸ್ಸಂತಿ, ಅವರವರ ಮನಸ್ಸು ಸ್ಥಿತಿ ಹೇಗಿದೆಯೋ, ಅವರವರ ಬುದ್ಧಿಶಕ್ತಿ ಹೇಗಿದೆಯೋ, ಅವರವರ ಸಂಸ್ಕಾರಗಳು ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ಆಚಾರ್ಯರಾದವರು ಅವರಿಗೆ ಪಾಠವನ್ನ ಮಾಡ್ತಾ ಹೋಗ್ತಾರೆ ಅಂಥೇಳಿ. ಇವತ್ತು ನಾವು ಅದನ್ನೇ ಬಿಟ್ಟಿದ್ದೀವಿ. ಏನು ಅವರಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ಕೊಳ್ಳಲ್ಲ, ನಮಗೇನು ಬೇಕೋ ಅದನ್ನ ನಾವು ಕಲಿಸ್ತಾ ಹೋಗ್ತೀವಿ. ಯಾಕೆಂದ್ರೆ ನಮಗೆ ಬೇಕಾಗಿರೋದು ಇವತ್ತೇನು, ನಮ್ಮ ಹೆಮ್ಮೆ ಹೇಳ್ಕೋಬೇಕು, ನಮ್ಮ ಮಕ್ಳು ಡಾಕ್ಟರ್ ಕಣ್ರಿ, ನಮ್ಮ ಮಕ್ಳು ಇಂಜಿನಿಯರ್ ಕಣ್ರಿ, ನಮ್ಮ ಮಗ ಅದ್ ಮಾಡಿದೆ, ನಮ್ಮ ಮಗು ಸೈಂಟಿಸ್ಟು, ಹಾಗೆ ಹೀಗೆ ಅಂತ. ಅವ್ರಿಗೇನು ಬೇಕು ಕೇಳಿದೀವಾ? ಕೇಳಿಲ್ಲ. ನಾವೇನೋ ಅವ್ರನ್ನ ಇಂಜಿನಿಯರಿಂಗ್ ತಳ್ಬಿಟ್ವಿ, ಇಂಜಿನಿಯರಿಂಗ್ ಮಾಡಿ ನೀವು ಹಾಗೆ ಹೀಗೆ ಅಂತ. ಆದ್ರೆ ನಿಜವಾಗ್ಲೂ ಅವ್ರಿಗೇನ್ ಬೇಕು ಅಂತ ನಾವು ತಿಳ್ಕೊಂಡೇ ಇಲ್ಲ. ಅವ್ರಿಗೆ ಏನೋ ಮಾಡ್ಬೇಕು ಅಂತಿತ್ತು, ನಂಗೆ ಸಂಗೀತ ಕಲಿಬೇಕು ಅಂತಿತ್ತು, ಅವ್ರಿಗೆ ಆಸಕ್ತಿ, ಆದ್ರೆ ನಾವು ಅದಕ್ಕೆ ಬಿಡ್ಲಿಲ್ಲ. ಅವ್ರ ಇಡೀ ಜೀವನ ಅವ್ರಿಗೆ ಏನ್ ಬೇಡವೋ ಅದನ್ನೇ ಮಾಡೋ ಕಡೆ ನಾವು ಅವ್ರನ್ನ ತಳ್ಳಿದ್ವಿ. ಇಡೀ ಜೀವನ ವೇಸ್ಟ್ ಆಯ್ತಲ್ಲ. ಬರೀ ಕೇವಲ ತಂದೆ ತಾಯಿಗಳು ತಳ್ಳೋದು ಮಾತ್ರ ಅಲ್ಲ, ನಾವು ನಮ್ಮ ಜೀವನ ರೂಪಿಸ್ಕೋಬೇಕಾದ್ರೂ ಕೂಡ ಅದನ್ನೇ ಮಾಡಬೇಕು. ಯಾಕೆಂದ್ರೆ ಸುಮಾರು ಜನ ಇಲ್ಲಿ ವಿದ್ಯಾರ್ಥಿಗಳಿದ್ದೀರಾ, ನಾವು ಮುಂದೆ ಏನನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೋದಾಗ ನಮ್ಮ ಆಸಕ್ತಿ ಕ್ಷೇತ್ರದಲ್ಲಿ ಏನಿದೆಯೋ ಅದನ್ನ ಆಯ್ಕೆ ಮಾಡ್ಕೋಬೇಕೇ ಹೊರತು, ನನ್ನ ಫ್ರೆಂಡ್ ಆಯ್ಕೆ ಮಾಡ್ಕೊಂಡ್ಲು ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡೆ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅದಕ್ಕೆ ಆಯ್ಕೆ ಮಾಡ್ಕೊಂಡೆ, ಇದಕ್ಕೆ ಸ್ಕೋಪ್ ಇದೆ ಅಲ್ವಾ ಅದಕ್ಕೆ ಆಯ್ಕೆ ಮಾಡ್ಕೊಂಡ್ವಿ. ಸ್ಕೋಪ್ ಅಲ್ಲ, ಸ್ಕೋಪ್ ಅದಕ್ಕಿರಲ್ಲ, ನಾವು ತರಿಸೋದು ಸ್ಕೋಪ್ನ. ನಾವು ಚೆನ್ನಾಗಿ ಕಲ್ತ್ಕೊಂಡ್ರೆ ಖಂಡಿತ ಆ ವಿಷಯಕ್ಕೆ ಸ್ಕೋಪ್ ಇರುತ್ತೆ. ಯಾವ ವಿಷಯ ಜೀವನದಲ್ಲಿ ಬೇಡ? ಎಲ್ಲ ವಿಷಯವೂ ಬೇಕು. ಇಂಜಿನಿಯರಿಂಗ್ ಮಾತ್ರ ಸಾಕಾ? ಬೇರೆದ್ ಬೇಡವಾ? ಅಥವಾ ಬೇರೆದೆಲ್ಲ ಮಾಡೋಣ, ಇಂಜಿನಿಯರಿಂಗ್ ಬೇಡ ಅಂತ ಬಿಡಕ್ಕಾಗತ್ತಾ? ಹಾಗಿಲ್ಲ, ಪ್ರತಿಯೊಂದು ವಿಷಯವೂ ಬೇಕು. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ವಿಷಯವನ್ನ ತಿಳ್ಕೊಂಡಾಗ್ಲೇ ಸಮಾಜ ಚೆನ್ನಾಗಿರೋದು. ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ರೈತ ಬೇಕು, ಇನ್ನೊಬ್ಬ ಬೇಕು, ಮತ್ತೊಬ್ಬ ಎಲ್ಲರೂ ಬೇಕು. ಎಲ್ಲರೂ ಇದ್ದಾಗ ಮಾತ್ರ ಸಮಾಜ ಚೆನ್ನಾಗಿರುತ್ತೆ. ಮತ್ತೆ ಅವರವರ ಆಸಕ್ತಿ ಕ್ಷೇತ್ರದಲ್ಲಿ ಅವರನ್ನ ಕಳಿಸಿದಾಗ ಅವ್ರು ಅದರಲ್ಲಿ ಪರಿಪೂರ್ಣತೆಯನ್ನ ಪಡಿತಾರೆ. ಹಾಗಿಲ್ಲ, ಇಲ್ಲ ಆಸಕ್ತಿ ಇರೋರನ್ನ ಅಲ್ಲಿ ಕಳಿಸಿದ್ರೆ ಅವನು ಯಾವತ್ತೂ ಬೆಳೆಯಲ್ಲ. ಒಂದು ಲೇಖನ ಬಂದಿತ್ತು ಹಿಂದೆ, ಏನಪ್ಪಾ ಅಂತ ಹೇಳಿದ್ರೆ, ನಿಮ್ ಮಗುನ ಯಾವ ವಿಷಯಕ್ಕೆ ಟ್ಯೂಷನ್ ಕಳಿಸ್ತೀರಾ? ನಾವ್ ಯಾವಾಗ್ಲೂ ಯಾವ್ದಕ್ಕೆ ಕಳಿಸ್ತೀವಿ ಹೇಳಿ? ಮ್ಯಾಥ್ಸ್ ಅಲ್ಲಿ 99 ಬಂದಿದೆ, ಕನ್ನಡದಲ್ಲಿ 35 ಬಂದಿದೆ. ಇವಾಗ ಯಾವ್ದಕ್ಕೆ ಟ್ಯೂಷನ್ ಕಳಿಸ್ತೀವಿ? 35 ಬಂದಿರೋದಕ್ಕೆ ಟ್ಯೂಷನ್ ಕಳಿಸ್ತೀವಿ. ಮಾಡ್ಬೇಕಾಗಿರೋದು ಹಾಗಲ್ಲ, 99 ಯಾವ್ದಕ್ಕೆ ಬಂದಿದೆ ಅದಕ್ಕೆ ಟ್ಯೂಷನ್ ಕಳಿಸ್ಬೇಕು. ಯಾಕೆಂದ್ರೆ ಅದವ್ರ ಕ್ಷೇತ್ರ, ಅಲ್ಲವ್ರು ಮುಂದೆ ಹೋಗ್ತಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ 99 ಬಂದಿದೆ ಕಳಿಸಿ, ಮ್ಯಾಥಮೆಟಿಕ್ಸ್ ಅಲ್ಲಿ 35 ಬಂದಿದೆ, ಕನ್ನಡದಲ್ಲಿ 90 ಬಂದಿದ್ರೆ ಕನ್ನಡಕ್ಕೆ ಟ್ಯೂಷನ್ಗೆ ಹಾಕ್ಬೇಕು. 35 ಬಂದಿದ್ದಕ್ಕೆ ಟ್ಯೂಷನ್ಗೆ ಹಾಕೋದಲ್ಲ. ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಎಲ್ಲಾದನ್ನು ತಂದು ಆವರೇಜ್ ತಂದು ನಿಲ್ಲಿಸ್ತಾ ಇದೀವಿ. ಹಾಗಲ್ಲ, ಅವರಲ್ಲಿ ಪ್ರತಿಭೆ ಇದ್ರೆ ಔಟ್ ಆಫ್ ಔಟ್ ಹೋಗ್ತಾರೆ, ಅವರು 100% ಮಾಡ್ತಾರೆ. ಒಬ್ಬ ಆರ್ಟಿಸ್ಟ್ ಇದ್ರು, ಅವ್ರ ಹೆಸರು ಪಿಕಾಸೋ ಅಂತ ಹೇಳಿ. ಅವ್ರ ತಾಯಿ ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇದ್ರಂತೆ, ನೀನ್ ಏನ್ ಬೇಕಾದ್ರೂ ಮಾಡು, ಇಂಥ ಕ್ಷೇತ್ರ ಅಂತ ನಾನು ಹೇಳಲ್ಲ, ನಿನ್ಗೆ ಇಷ್ಟ ಬಂದಿದ್ದ ಕ್ಷೇತ್ರಕ್ಕೆ ನೀನ್ ಹೋಗು. ಅಲ್ಲಿ ನೀನೇನಾದ್ರೂ ರಾಜಕೀಯಕ್ಕೆ ಸೇರಿದ್ರೆ ನೀನ್ ಪ್ರೆಸಿಡೆಂಟ್ ಆಗ್ಬೇಕು, ನೀನೇನಾದ್ರೂ ಮಿಲಿಟರಿಗೆ ಸೇರಿದ್ರೆ ಅದರಲ್ಲಿ ಟಾಪ್ ಏನ್ ಪೋಸ್ಟ್ ಇದೆ ಅದಕ್ಕೆ ಹೋಗ್ಬೇಕು, ಅದು ನೀ ಎಲ್ಲಿಗೆ ಬೇಕಾದ್ರೂ ಹೋಗು ಅಂತ. ಪಿಕಾಸೋ ಆರ್ಟಿಸ್ಟ್ ಆದ, ಚಿತ್ರಕಲೆನ ಆಯ್ಕೆ ಮಾಡ್ಕೊಂಡ, ಅವನೇನಾದ ಅಂದ್ರೆ ಪಿಕಾಸೋ ಆದ ಅಂತ. ಆದ್ರೆ ಏನು, ಚಿತ್ರಕಲೆಯಲ್ಲಿ ಅವನ್ ಬಿಟ್ರೆ ಇನ್ಯಾರಿಲ್ಲ, ಅವನ್ನೇ ಒಂದು ಸ್ಥಾನ ಆಗೋಯ್ತು, ಆ ಮಟ್ಟಕ್ಕೆ ಅವನ್ ಬೆಳೆದ ಅಂತ ಹೇಳಿ. ನಾವು ಮಕ್ಳನ್ನ ಹಾಗೆ ಬೆಳೆಸ್ಬೇಕೇ ಹೊರತು ಆ ಹಂತಕ್ಕೆ ನಾವು ಬೆಳಿಬೇಕು. ಸ್ಕೋಪ್ ಇರೋದಕ್ಕೆ ಈಗಾಗ್ಲೇ ನಾವು ಹೋಗೋದಲ್ಲ. ಅದು ಏನಾಗತ್ತೆ, ನಮ್ಮ ಪ್ರತಿಭೆ ಅರಳದ ಲೆಕ್ಕ ಅಲ್ಲ, ಅದು ಸ್ಕೋಪ್ನ ನಾವು ತಂದು ಕೊಡ್ತೀವಿ. ಇವತ್ತು ನೋಡಿ, ಇಡೀ ಜಗತ್ತಲ್ಲಿ ಪಿಕಾಸೋ ಅಂದ್ರೆ ಪಿಕಾಸೋ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಅವನೆಲ್ಲ ಸಾಮರ್ಥ್ಯ ಆಯ್ತು, ಪಿಕಾಸೋನೆಲ್ಲ ಸಾಮರ್ಥ್ಯ ಆಯ್ತು, ಅವಾಗ ಅವನು ಹೋಗ್ತಾನೆ. ಆದ್ರೆ ನಾವೇನ್ ಮಾಡ್ಕೊಂಡಿದೀವಿ ಇವತ್ತು, ಸರ್ಟಿಫಿಕೇಟ್ ಇಲ್ದೆ ನಮಗ್ ಜೀವನಾನೇ ಆಗಲ್ಲ, ಸರ್ಟಿಫಿಕೇಟ್ ಬೇಕು. ಈಗ ನಾವು ಶಾಲೆಗೆ ಹೋಗಲ್ಲ ಅಂತ ಹೇಳಿದ ತಕ್ಷಣ ಮೊದಲನೇ ಪ್ರಶ್ನೆ ಎಲ್ಲರೂ ಕೇಳೋದು ಅದೇನೆ, ಏನನ್ನ, ನಿಮಗೆ ಸರ್ಟಿಫಿಕೇಟ್ ಇಲ್ವಲ್ಲ, ಏನ್ ಮಾಡ್ತೀರಾ? ಯಾಕೆ ಏನ್ ಮಾಡ್ತೀವಿ? ನಮಗ್ ನನ್ನಲ್ಲಿ ಪ್ರತಿಭೆ ಇದೆ, ನನಗೆ ಈ ವಿಷಯ ಗೊತ್ತಿದೆ ಅಂತ ಹೇಳೋದಿಕ್ಕೆ ಯಾವ್ದೋ ಚೀಟಿ ಬೇಕಾ? ನಾನೇ ಎದುರುಗಿಲ್ವಾ? ಚೀಟಿ ಬೇಕಾ? ಅದಕ್ಕೆ ಬೇಕಾಗಿಲ್ಲ. ನಾನು ಏನ್ ಮಾಡ್ತೀನಿ ಅಂತ ನಾನೇ ತೋರಿಸ್ತಾ ಇದ್ದೀನಿ. ಇವಾಗ MS ಸುಬ್ಬಲಕ್ಷ್ಮಿ ಅವ್ರ ಕೈಲಿ ಕಚೇರಿ ಮಾಡ್ತೀನಿ. ಯಾರು ಕಚೇರಿಗೆ ಸ್ಟೇಜ್ ಹತ್ತಕ್ ಮುಂಚೆ ನಿಮ್ಮ ಹತ್ರ MA ಮ್ಯೂಸಿಕ್ ಸರ್ಟಿಫಿಕೇಟ್ ಇದೆಯಾ ಕೊಡಿ ಅಂತ ಯಾರು ಕೇಳಿದ್ರ? ಕೇಳಿಲ್ಲ. ರಾಜ್ಕುಮಾರ್ ಏನು ಓದಿದ್ದಾರೆ? 4th ಸ್ಟ್ಯಾಂಡರ್ಡ್ ಓದಿದ್ರು. ರಾಜ್ಕುಮಾರ್ ಹೆಸರು ಎಲ್ರಿಗೂ ಗೊತ್ತಿಲ್ವಾ? ಡಾಕ್ಟರೇಟ್ ಬಂದಿತ್ತು, ಅವ್ರಿಗೆ ಡಾಕ್ಟರೇಟ್ ಕೊಟ್ರು. ಗಂಗೂಬಾಯಿ ಹಾನ್ಗಲ್ ಅವರು 4ನೇ ಕ್ಲಾಸ್ ಅಷ್ಟೇ ಅಂತ ಓದಿದ್ದು. ಗಂಗೂಬಾಯಿ ಅವ್ರ ಹೆಸರಲ್ಲಿ ಇವತ್ತು ಯೂನಿವರ್ಸಿಟಿ ಇದೆ, ಮ್ಯೂಸಿಕ್ ಯೂನಿವರ್ಸಿಟಿ ಇದೆ. ಅವ್ರಿಗೆ ಮ್ಯೂಸಿಕ್ ಡಿಗ್ರಿ ಇರಲಿಲ್ಲ. ಹಾಗಿದ್ರೆ ನಾವು ಎಲ್ಲಿ ಯೋಚನೆ ಮಾಡ್ತಾ ಇದೀವಿ? ನಾವ್ ಏನೋ ಸರ್ಟಿಫಿಕೇಟ್ ನಾವ್ ಯೋಚನೆ ಮಾಡ್ತಿದೀವಿ. ನಿಜವಾಗ್ಲೂ ಯಾರು ಬೆಳೆದಿದ್ದಾರೆ ಅವ್ರು ಯಾರ ಹತ್ರನೂ ಸರ್ಟಿಫಿಕೇಟ್ ಇಲ್ಲ. ಬೇಕಾದ್ರೆ ನೋಡಿ, ಒಂದು ಘಟನೆ ಯಾವುದು ಅಂತ ಹೇಳ್ತಾರೆ. ಫಾರಿನಲ್ಲಿ, ಆಫ್ರಿಕಾದಲ್ಲಿ ನಡೆದಂಥದ್ದು. ಒಬ್ಬ ನೀಗ್ರೋ ಇದ್ದ, ಅವನನ್ನ ಒಂದು ವೆಟರ್ನರಿ ಹಾಸ್ಪಿಟಲ್ನಲ್ಲಿ ಅವನೇನೋ ಒಂದು ಕೆಲಸ ಮಾಡ್ತಿದ್ದ, ಜವಾನನ್ ಕೆಲಸ ಮಾಡ್ತಾ ಇದ್ದ. ಒಂದ್ಸರ್ತಿ ಏನಾಯ್ತು, ಅಲ್ಲಿ ಯಾವ್ದೋ ಒಂದು ಪ್ರಾಣಿ ತಂದ್ರು, ಅದಕ್ಕೆ ಒಂದು ಇಂಜೆಕ್ಷನ್ ಕೊಡ್ಬೇಕಾಗಿತ್ತು. ಇವನ್ ತುಂಬಾ ಗಟ್ಟಿಯಾಗಿದ್ದ ಆ ನೀಗ್ರೋ. ಸರಿ, ಅವನನ್ನ ಕರೆದ್ರು, ಬಂದು ಒಂಚೂರು ಕೈಕಾಲು ಹಿಡ್ಕೊಬಾ ಇದ್ರದ್ದು. ಸರಿ ಹೋದ, ಕೈಕಾಲು ಹಿಡ್ಕೊಂಡ. ಅದು ಅವನ ಜೀವನದ ಟರ್ನಿಂಗ್ ಪಾಯಿಂಟ್.
ಹೋಗಿ ಹಿಡ್ಕೊಂಡು ಅವ್ನಿಗೆ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಆಸಕ್ತಿ ಇತ್ತು ಅವನಿಗೆ. ಅವನು ಅನಕ್ಷರಸ್ಥ, ಹೆಬ್ಬೆಟ್ಟು, ಅವನಿಗೇನು ಗೊತ್ತಿರಲಿಲ್ಲ. ಹೋಗಿ ಹಿಡ್ಕೊಂಡ, ಇಂಜೆಕ್ಷನ್ ಚುಚ್ಚಿದ್ರು, ನೋಡಿದ್ರು ಇವನು ಗಟ್ಟಿಯಾಗಿದ್ದ, ಚೆನ್ನಾಗಿ ಹಿಡ್ಕೊಂಡ ಆ ಪ್ರಾಣಿನ. ಮುಂದೆ ಏನು ಮಾಡಿದ್ರು, ಪ್ರತಿ ಸರ್ತಿ ಏನಾದ್ರು ಮಾಡಿದ್ರೆ ಬಾರೋ ಹಿಡ್ಕೋ ಅಂತ ಇನ್ನೊಂದು ಕರೆಯಕ್ಕೆ ಶುರು ಮಾಡಿದ್ರು. ಇವನು ಅದನ್ನ ನೋಡಿ ಒಂದ್ಸಲಿ ಒಬ್ಬ ಡಾಕ್ಟರ್ ಬಂದು ಯಾವುದೋ ಒಂದು ಪ್ರಾಣಿಗೆ ಹೊಲಿಗೆ ಹಾಕ್ತಾ ಇದ್ದ. ಇವನೇನ್ ಮಾಡೋನಂತ ಅಂತ ಹೇಳಿದ್ರೆ, ಆ ಶಸ್ತ್ರಾಸ್ತ್ರಗಳನ್ನು ಕೊಡ್ಬೇಕಾದ್ರೆ ಆಪರೇಷನ್ಗೆ ಯಾವ್ದು ಕೊಡು ಅಂತ ಡಾಕ್ಟರ್ ಹೇಳಬೇಕು. ಹೇಳದ್ಮೇಲೆ ಪಕ್ಕದಲ್ಲಿರೋರು ಅಸಿಸ್ಟೆಂಟ್ ಕೊಡ್ತಾರೆ. ಇವನ್ ಹಾಗಲ್ಲ, ಅವ್ರು ಮಾಡ್ತಾ ಇದ್ದಾಗೆ ಇವನೇ ನೆಕ್ಸ್ಟ್ ಯಾವ್ದು ಬೇಕು ಅಂತ ಇವನೇ ಕೊಡ್ತಾ ಇದ್ನಂತೆ. ಅಷ್ಟ್ರ ಮಟ್ಟಕ್ಕೆ ತಯಾರಾದ ಇವನು. ಆಮೇಲೆ ಒಂದು ಪ್ರಾಣಿಗೆ ಹೊಲಿಗೆ ಹಾಕ್ತಾ ಇದ್ರು ಡಾಕ್ಟ್ರು. ಇವನು ಹೇಳ್ದ, ಸಾಕು ನಿಲ್ಸಿ, ಇನ್ ಮುಂದೆ ಹೊಲಿಗೆ ಹಾಕ್ಬೇಡಿ ಅಂತಂದ. ಡಾಕ್ಟ್ರ್ ಕೋಪ ಬಂದ್ಬಿಡ್ತು. ನಾನು ಓದ್ಕೊಂಬಂದಿದ್ದೀನಿ, ನೀನೇನು ಕಲ್ತಿದ್ಯಾ, ನೀನ್ನ ಹೇಳಕ್ ನೀನ್ ಯಾರು ನೀನು ಅಂತ. ನಾನು ಡಾಕ್ಟರ್ ಅಲ್ಲ, ಆದ್ರೆ ನನ್ನ ಅನುಭವ, ನಾನು ತಿಳ್ಕೊಂಡಿರೋದು, ಬೇಕಾದ್ರೆ ಕೇಳಿ ಬೇಡದಿರ್ಬಿಡಿ. ಅವ್ರು ಕೇಳಲಿಲ್ಲ, ಮತ್ತೆ ಮುಂದೆ ಹೊಲಿಗೆ ಹಾಕಿದ್ರು, ಹೊಟ್ಟೋದ್ರು. ಮಾರನೇ ದಿನ ಆ ಪ್ರಾಣಿಗೆ ತೊಂದರೆ ಆಗಕ್ಕೆ ಶುರುವಾಯಿತು. ಆಮೇಲೆ ಸೀನಿಯರ್ ಡಾಕ್ಟರ್ ಬಂದು ನೋಡಿ, ಯಾರು ಜಾಸ್ತಿ ಹೊಲಿಗೆ ಹಾಕಿ ತೆಗಿರಿ ವಾಪಸ್ ಹೊಲಿಗೆನ ಅಂತೇಳಿ ವಾಪಸ್ ತೆಗ್ಸಿದ್ರು. ಆಮೇಲಿಂದ ಅವನಿಗೆ ಮೆಡಿಕಲ್ ಫೀಲ್ಡಲ್ಲಿ ಡಾಕ್ಟರೇಟ್ ಕೊಟ್ರು. ಆ ನೀಗ್ರೋಗೆ ಯಾವ ಶಾಲೆಗೆ ಹೋಗಿ ಕಲ್ತಿದ್ದ ಅವನು, ಬೇರೆ ವಿಷಯದಲ್ಲ, ಮೆಡಿಕಲ್ ಫೀಲ್ಡಲ್ಲಿ ಡಾಕ್ಟರ್ ಅಂತ ಅವನು ಯಾವ ಶಾಲೆಗೂ ಹೋಗದೆ ಏನೂ ಇಲ್ಲದೆ ಅವ್ನು ಕಲ್ತ ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಸರ್ಟಿಫಿಕೇಟ್ ಮುಖ್ಯನಾ, ಇದು ಮುಖ್ಯನಾ? ಸುಮ್ಮನೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ನಿಮ್ಮ ಹತ್ರ ಯಾರೋ ಒಬ್ರು ಬರ್ತಾರೆ, ನಿಮ್ಮ ಹತ್ರ ಒಂದು ಕೆಲಸ ಇದೆ, ಕಂಪ್ಯೂಟರ್ದು ಒಂದು ಕೆಲಸ ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ಹತ್ರ ಇಬ್ರು ಬರ್ತಾರೆ. ಒಬ್ರ ಹತ್ರ ಕಂಪ್ಯೂಟರ್ ಕಲ್ತಿದ್ದಕ್ಕೆಲ್ಲ ಒಂದು ದೊಡ್ಡ ಫೈಲ್ ಸರ್ಟಿಫಿಕೇಟ್ ಇದೆ, ಅವರೊಬ್ರು. ಇನ್ನೊಬ್ರ ಹತ್ರ ಏನೂ ಇಲ್ಲ, ಖಾಲಿ ಕೈ ಬರ್ತಾರೆ. ಇಬ್ರು ಇಂಟರ್ವ್ಯೂ ಮಾಡ್ತೀರಾ. ಆ ಸರ್ಟಿಫಿಕೇಟ್ ಇರೋರಿಗೆ ಏನು ಕೆಲಸ ಮಾಡಕ್ ಬರಲ್ಲ, ಅದು ಸರ್ಟಿಫಿಕೇಟ್ ಇಲ್ಲದೆ ಇರೋರಿಗೆ ಕೆಲಸ ಮಾಡಕ್ ಬರುತ್ತೆ. ಈಗ ನೀವು ಯಾರಿಗೆ ಕೆಲಸ ಕೊಡ್ತೀರಾ? ಇರೋರು ಕೊಡ್ತೀರಾ, ಇಲ್ಲದೆ ಇರೋರು ಕೊಡ್ತೀರಾ? ಕೆಲಸ ಬರೋರಿಗೆ ಕೊಡ್ತೀರಾ, ಸರ್ಟಿಫಿಕೇಟ್ ಇದೆಯೋ ಇಲ್ವೋ ಅಂತ ನೋಡಲ್ಲ. ಹಾಗಿದ್ಮೇಲೆ ನಮ್ಮ ಮಕ್ಳಿಗೆ ಸರ್ಟಿಫಿಕೇಟ್ ಇಲ್ದಿದ್ರೆ ಕೆಲಸ ಸಿಗಲ್ಲ ಅಂತ ಯಾಕೆ ಹೇಳ್ತಿದೀವಿ ನಾವು? ನಾವೇ ಹೇಳ್ತಿದೀವಲ್ಲ ಕೆಲಸ ಕೊಡ್ತೀವಿ ಅಂತ. ಯಾರಿಗೆ ಕೆಲಸ ಬರುತ್ತೋ ಅವರು ಕೊಡ್ತೀವಿ ನಾವೇ ಹೇಳ್ತಿರುವಾಗ, ಅಯ್ಯೋ ಸರ್ಟಿಫಿಕೇಟ್ ಇಲ್ದಿದ್ರೆ ನಮ್ಮ ಮಕ್ಳು ಏನ್ ಮಾಡ್ತಾರೆ? ಯಾಕೆ ನಾವೇ ಉತ್ತರ ಹೇಳ್ತಿಲ್ವಾ? ಬರೀ ಈ ಸಭೆಯಲ್ಲ, ನಾನು ಹೋದ ಸಭೆಯಲ್ಲೆಲ್ಲ ಈ ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಹೇಳೋದು ಅದೇ ಉತ್ತರ, ಕೆಲಸ ಬರೋರ್ಗೆ ಕೊಡ್ತೀವಿ. ಮತ್ತ್ಯಾಕೆ ಹೆದರಿಕೆ? ನೀವ್ ಹೇಗ್ ಬದುಕ್ತೀರಾ? ಯಾಕೆ ನನಗೆ ಕೆಲಸ ಕೊಡೋಕೆ ಇಷ್ಟು ಜನ ಇಲ್ವಾ? ನನಗೆ ಕೆಲಸ ಬರುತ್ತೆ, ನೀವು ಕೊಡ್ತೀರಾ, ಮತ್ತ್ಯಾಕೆ ಹೆದರಿಕೆ? ಅದರಿಂದ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ. ಸರ್ಟಿಫಿಕೇಟ್ ಅನ್ನು ದುಡ್ಡು ಕೊಟ್ಟು ಕೂಡ ಕೊಂಡ್ಕೋಬಹುದು, ಹೌದೋ ಅಲ್ವೋ ಹೇಳಿ? ಯೂನಿವರ್ಸಿಟಿಗಳಿಗೆ ಮಾನ್ಯತೆ ಇಲ್ಲದೆ ಸರ್ಟಿಫಿಕೇಟ್ ಹಂಚ್ತಾರೆ, ಅಂತ ಪರಿಸ್ಥಿತಿ ಇವತ್ತಿನ ದಿನ ಬಂದಿದೆ. ಆದ್ರೆ ನಮ್ಮ ಪ್ರತಿಭೆಯನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಒಳಗಡೆ ಇರ್ಬೇಕು, ಅದು ನಮ್ಮ ಅಂತಸ್ತತ್ವ. ಅದನ್ನ ತೋರಿಸಿದಾಗ ಖಂಡಿತ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆ. ಇವತ್ತಿನ ದಿನ ಆ ನಿಂಬೆ ಹಣ್ಣು ಮಾರ್ತಾ ಇರ್ತಾರೆ ರೋಡ್ ಸೈಡಲ್ಲಿ ಹುಡುಗ ನೋಡಿ, ಅವನು ನಾಲ್ಕು ನಿಂಬೆ ಹಣ್ಣಿಗೆ ಇಷ್ಟ ಆದ್ರೆ 2 ನಿಂಬೆ ಹಣ್ಣಿಗೆ ಎಷ್ಟು ಅಂತ ಕೇಳಿ ಚಕ್ ಅಂತ ಹೇಳ್ತಾರೆ. ಅದೇ ನಮ್ಮ ಮಕ್ಳು ಹೇಳ್ತಾರಾ? ಕಾನ್ವೆಂಟ್ಗೆ ಹೋಗಿದ್ ಮಕ್ಳು ಹೇಳ್ತಾರಾ? ಹೇಳಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ನ ಜೀವನಕ್ಕೆ ಬಿದ್ದಿದ್ದಾನೆ, ಅವನಿಗೆ ಬೇಕು, ಕಲ್ತ್ಕೊಂಡಿದ್ದಾನೆ ಅವನು, ಅದವನ್ ಪ್ರತಿಭೆ, ಮಾಡ್ತಾನೆ ಅವನು, ಮಾಡಕ್ ಸಾಧ್ಯ ಇದೆ. ಈ ತರದವ್ರು ಬೇಕಾದಷ್ಟು ಜನ ಇದ್ದಾರೆ ಸರ್ಟಿಫಿಕೇಟ್ ಇಲ್ಲದೆ ಬದುಕಿದವರು. ಇವತ್ತೆಲ್ಲ ನಾವು ನೋಡ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷಣ ಅಲ್ವೇ ಅಲ್ಲ, ನಾವು ನೋಡ್ತಾ ಇರೋದು ಲಿಟ್ರೇಟಾ ಇಲ್ಲಿಟ್ರೇಟಾ ಅಂತ. ಅಂದ್ರೆ ಅಕ್ಷರ ಬರತ್ತಾ ಬರಲ್ವಾ ಅಷ್ಟೇ ನಾವು ನೋಡ್ತಿರೋದೇ ಹೊರತು ವ್ಯಕ್ತಿಯ ಬೆಳವಣಿಗೆ ಆಯ್ತಾ ಆಗ್ಲಿಲ್ವಾ ಅಂತ ನಾವು ನೋಡ್ತಾ ಇಲ್ಲ. ಎಜುಕೇಟೆಡ್ ಅಂತ ಹೇಳಿ ಅವ್ರು ಯಾರು ಎಜುಕೇಟೆಡ್ ಅಲ್ಲ, ಅವರೆಲ್ಲ ಲಿಟ್ರೇಟ್ ಅಷ್ಟೇ, ಅನ್ಎಜುಕೇಟೆಡ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಎಜುಕೇಶನ್ ಅಂದ್ರೆ ಆಗ್ಲೇ ಹೇಳ್ದೆ, ಒಳಗಿರೋದು ಅರಳಿದ್ರೆ ಮಾತ್ರ ಎಜುಕೇಟೆಡ್, ಹೊರಗಿಂದ ತುಂಬಿದ್ರೆ ಅವ್ರನ್ನ ಎಜುಕೇಟೆಡ್ ಅಂತ ಕರೆಯಲ್ಲ. ಅವರೆಲ್ಲ ಏನು ಲಿಟ್ರೇಟ್, ಅದಿಲ್ಲದೆ ಇರೋರೇನು ಇಲ್ಲಿಟ್ರೇಟ್ ಅಷ್ಟೇ ಹೇಳ್ಬೋದು. ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಹೇಳ್ಬಾರ್ದು. ಅಕ್ಷರಸ್ಥರು ಅನಕ್ಷರಸ್ಥರು, ವಿದ್ಯಾವಂತರು ಹೌದಾ ಅಲ್ವೋ ಅದು ನಮಗ್ ಗೊತ್ತಿಲ್ಲ, ಅದು ಅವರನ್ನೇ ಪರೀಕ್ಷೆ ಮಾಡಿ ನೋಡಿ. ಸರ್ಟಿಫಿಕೇಟ್ ಇದೇನೆ ಅಕ್ಷರಸ್ಥರು ಅಂತ ಅರ್ಥ. ಒಬ್ರು ತಬಲಾ ವಾದಕರಿದ್ರು ತಿರಕ್ವಾ ಅಂತೇಳಿ, ಅವರು ಒಂದ್ಸರ್ತಿ ಆಕಾಶವಾಣಿಲಿ ಕಾರ್ಯಕ್ರಮ ಕೊಡಕ್ ಹೋಗಿದ್ರಂತೆ. ಕಾರ್ಯಕ್ರಮ ಎಲ್ಲ ಕೊಟ್ರು. ಅದಾದ್ಮೇಲಿಂದ ಆಕಾಶವಾಣಿಯವ್ರು ಹೇಳಿದ್ರು, ಬನ್ನಿ ದುಡ್ಡು ಕೊಡ್ತೀವಿ, ಸೈನ್ ಹಾಕಿ ಬನ್ನಿ ಇಸ್ಕೊಳ್ಳೋದಿಕ್ಕೆ. ಅಲ್ಲೊಬ್ಬ ಕ್ಲರ್ಕ್ ಕೂತಿದ್ದ ಕೊಡೋದಿಕ್ಕೆ. ಅವನ ಹತ್ರ ಇವ್ರು ಹೋದ್ರು. ಹೋಗಿ ಅವ್ನು ಪೆನ್ ಕೊಟ್ಟ. ಇಲ್ಲ ನನ್ಗೆ ಸೈನ್ ಹಾಕಕ್ ಬರಲ್ಲ, ಇದು ಕೊಡು, ಸ್ಟ್ಯಾಂಪ್ ಪ್ಯಾಡ್ ಕೊಡು, ನಾನು ಹೆಬ್ಬೆಟ್ಟು. ಹಾ ಅಂತ ನಕ್ಬಿಟ್ಟ ಅವನು. ಏನು ಇವ್ರಿಗೊಂದು ಸೈನ್ ಹಾಕಕ್ ಬರಲ್ಲ. ಸರಿ, ಇವ್ರು ಏನು ತಲೆ ಕೆಡಿಸ್ಕೊಳ್ಳಿಲ್ಲ, ತೆಗೆದ್ರು ಒತ್ತಿದ್ರು. ಆಮೇಲಿಂದ ಕೇಳಿದ್ರು, ಏನು ಓದಿದ್ಯಾ ನೀನು? ನಾನು MA ಮಾಡಿದ್ದೀನಿ. ನಿನ್ನಂಥ MA ಮಾಡಿದವರು ಗಲ್ಲಿಗೆ 4 ಜನ ಇದ್ದಾರೆ, ಆದರೆ ತಿರಕ್ವಾ ನಾನೊಬ್ಬನೇ ತಿರಕ್ವಾ ಅಂತ ಹೇಳಿದ್ರು. ಅಂದ್ರೆ ತಬಲಾ ನುಡ್ಸೋ ಅಂತ ಸಾಮರ್ಥ್ಯ ಇರೋದು ನನಗೊಬ್ಬಂಗೆ, MA ಮಾಡಿದವ್ರು ಎಷ್ಟು ಜನ ಇದ್ದಾರೆ? ಗಲ್ಲಿಗೆ 4 ಜನ ಇದ್ದಾರೆ ಅಂತ. ಆಮೇಲೆ ಅವನಿಗೊಂಥರ ಆಯ್ತು, ಒಂದು ತಲೆನೇ ಎತ್ತಲಿಲ್ಲ ಕ್ಲರ್ಕು. ಅಂದ್ರೆ ನಮಗೆ ಅಕ್ಷರ ಬರಬೇಕು ಅಂತ ಇಲ್ಲ, ನಮ್ಮಲ್ಲಿ ಪ್ರತಿಭೆ ಇದ್ರೆ ಸಾಕು. ನಮಗ್ ತುಂಬಾ ಜನಕ್ಕೆ ಹೆದರಿಕೆ ಇದೆ, ನಮ್ಮ ಮಕ್ಳಿಗೆ ಸರ್ಟಿಫಿಕೇಟ್ ಸಿಗದೆ ಇದ್ರೆ, ನಮ್ಮ ಮಕ್ಳಿಗೆ ಇಂಗ್ಲಿಷ್ ಬರ್ದೇ ಇದ್ರೆ, ನಮ್ಮ ಮಕ್ಳಿಗೆ ಆಮೇಲಿಂದ ಓದಕ್ ಬರ್ದೇ ಇದ್ರೆ
ಕಲೀಲಿ, ಓದೋದು ಬರೆಯೋದು ಮಕ್ಳು ಕಲೀಲಿ, ಇಂಗ್ಲೀಷು ಕಲೀಲಿ, ಅದು ಒಂದು ಭಾಷೆ ಇಲ್ಲ ಅಂತ ಹೇಳಲ್ಲ. ಬರದೇ ಇದ್ರೆ ಏನಾಗೋಗ್ಬಿಡುತ್ತೆ, ಏನೂ ಆಗಲ್ಲ. ಇಂಗ್ಲೀಷ್ ಬರದೇ ಇದ್ರೆ ಏನೂ ಆಗಲ್ಲ, ಚೆನ್ನಾಗಿರ್ತಾರೆ. ಕೇರಳದಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ಅವರು ಪರಂಪರೆಯಿಂದ ಕಲ್ತಂಥವ್ರು. ಅವರಿಗೆ ಇಂಗ್ಲೀಷ್ ಬರಲ್ಲ, ಅವ್ರಿಗೆ ಬರೋದು ಸಂಸ್ಕೃತ ಮಲಯಾಳಂ ಎರಡೇ ಬರೋದು. ಅವರಿಗೆ ತುಂಬ ಚೆನ್ನಾಗಿ ನಾಡಿ ನೋಡಿ ಹೇಳ್ತಾರೆ. ಫಾರಿನಿಂದ ಒಬ್ಬ ಡಾಕ್ಟ್ರು ಬಂದರು. ಆ ಡಾಕ್ಟರ್ ಆಮೇಲಿಂದ ನಮ್ಮ ತಂದೆ ಹತ್ರ ಬಂದರು. ಅವಾಗ ಅವ್ರು ಹೇಳಿದಂಥ ಘಟನೆ ಇದು, ಯಾಕೆ ಬಂದಿದ್ದೀನಿ ನಾನು ಭಾರತಕ್ಕೆ ಅಂತ ಅವ್ರು ಹೇಳಿದ್ದು. ಆ ಡಾಕ್ಟರ್ ಹತ್ರ ಹೋದ್ರಂತೆ ಮಾತಾಡ್ಸೋಕ್ಕೆ. ಅವರು ಡಾಕ್ಟ್ರು, ಅವರು ಇದರಲ್ಲಿ ಫಾರಿನಲ್ಲಿ ಅವರು ಎಲ್ಲ ಒಳ್ಳೆ ಕ್ವಾಲಿಫೈಡ್ ಡಾಕ್ಟ್ರು, ಕೆಲಸ ಮಾಡ್ತಿದ್ದವರು. ಭಾರತಕ್ಕೆ ಬಂದರು. ಅವಾಗ ಯಾರೋ ಹೇಳಿದ್ರು ಕೇರಳದಲ್ಲಿ ಈ ಥರ ಇದ್ದಾರೆ ಹೋಗಿ ಅಂತೇಳಿ. ಸರಿ, ಅಲ್ಲಿ ಹೋದಾಗ ಅವ್ರು ನಾಡಿ ಹಿಡಿದು ನೋಡಿದ್ರಂತೆ. ಕೇರಳದ ವೈದ್ಯರು ನಾಡಿ ಹಿಡಿದು ನೋಡ್ಬಿಟ್ಟು ನಿಮಗೆ ಚಿಕ್ಕನ್ನಲ್ಲಿ ಮೂಳೆಗೆ ಏನೋ ತೊಂದರೆ ಆಗಿದೆ, ಬೆನ್ಮೂಳೆಗೆ ಅಂತ ಹೇಳಿದ್ರು. ಈಗ ಆಶ್ಚರ್ಯ ಆಗ್ಬಿಡ್ತು. ನಾವು ಎಂತೆಂಥದೋ ಸ್ಕ್ಯಾನಿಂಗು, ಎಕ್ಸ್ರೇ, ಮಣ್ಣು ಮಸಿ ಮಾಡಿಸ್ತೀವಿ, ಅಷ್ಟೆಲ್ಲ ಮಾಡಿಸಿನೂ ಇಷ್ಟು ಆಕ್ಯುರೇಟ್ ಆಗಿ ನಮ್ಗೆ ಹೇಳಕ್ಕಾಗಲ್ಲ, ಇಷ್ಟು ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ ನಮ್ಗೆ ಏನಾಗಿದೆ ಅಂತ. ಬರೀ ನಾನು ನಾಡಿ ಮುಟ್ಟಿ ಹೇಗೆ ಹೇಳಿದ್ರಿ ನೀವು ಅಂತ ಕೇಳಿದ್ರಂತೆ. ಅದಕ್ಕೆ ಅದನ್ನ ನಾನು ಹಾಗೆ ಬಾಯಲ್ಲಿ ಹೇಳಕ್ಕಾಗಲ್ಲ, ನಿಮಗೆ ಬೇಕಾ ಇದ್ದು ಕಲೀರಿ, ಹೇಳ್ಕೊಡ್ತೀನಿ ಅಂತ. ಅದಕ್ಕೆ ಆಯ್ತು ಇರ್ತೀನಿ. ಆದ್ರೆ ಮೀಡಿಯಂ ಯಾವುದು? ಇವರಿಗೆ ಸಂಸ್ಕೃತ ಮಲಯಾಳಂ ಇವ್ರಿಗೆ ಬರಲ್ಲ, ಇಂಗ್ಲಿಷ್ ಅವ್ರಿಗೆ ಬರಲ್ಲ. ಅವಾಗ ಬೇಕಾಗಿದ್ದಿದ್ದು ಯಾರಿಗೆ? ಆ ಫಾರಿನಿಂದ ಬಂದಂಥ ಡಾಕ್ಟ್ರಿಗೆ. ಅವರು ಬೆಂಗಳೂರಲ್ಲಿ ಒಂದು ಸಂಸ್ಥೆಗೆ ಬಂದು ಒಂದಷ್ಟು ತಿಂಗಳು ಸಂಸ್ಕೃತ ಕಲಿತು ಅವ್ರ ಹತ್ರ ಹೋಗಿ ಹೇಳಿಸ್ಕೊಂಡು ಹೋದ್ರು. ನಮ್ಮ ಮಕ್ಳಿಗೆ ಇಂಗ್ಲಿಷ್ ಬರ್ದೇ ಇದ್ರೆ ಏನಾಯ್ತು? ನಮ್ಮ ಹತ್ರ ಇರೋ ವಿಷಯ ಬೇಕು ಅಂತಿದ್ರೆ ಅವರೇ ನಮ್ಮ ಭಾಷೆ ಕಲ್ತು ಬರ್ತಾರೆ. ನಮ್ಮ ಮಕ್ಳು ಇಂಗ್ಲಿಷ್ ಕಲಿಬೇಕಾಗಿಲ್ಲ. ನಾವು ಇಂಗ್ಲಿಷ್ ಕಲ್ತ್ಬಿಟ್ಟು ನಮ್ಮ ಮಕ್ಳಿಗೆಲ್ಲ ಇಂಗ್ಲಿಷ್ ಬರುತ್ತೆ, ಅವ್ರಿಗೆ ಇತ್ಲ ಕಡೆ ಇಂಗ್ಲೀಷು ಬರಲ್ಲ, ಇತ್ಲ ಕಡೆ ಕನ್ನಡನೂ ಬರಲ್ಲ, ಅವ್ರಿಗೆ ಯಾವುದು ಬರಲ್ಲ, ಆ ಥರ ಮಾಡಿರ್ತೀವಿ ನಾವು. ಹಾಗಲ್ಲ, ನಮ್ಮ ಹತ್ರ ವಿಷಯ ಇದ್ರೆ ನಮ್ಮ ಭಾಷೆನ ಅವರೇ ಕಲ್ತು ನಮ್ಮ ಹತ್ರ ತಿಳ್ಕೊಳ್ಳೋ ಅಂತ ಮಟ್ಟಕ್ಕಾಗತ್ತೆ. ಅದು ನಾವು ಬೆಳೆಸಬೇಕಾದಂತಹ ರೀತಿ. ಇದನ್ನ ಗುರುಕುಲಗಳಲ್ಲಿ ಮಾಡ್ತಾ ಇದ್ರು. ಯಾರೇ ಒಬ್ಬ ವ್ಯಕ್ತಿಗೆ ಅವನ ಇಂಡಿವಿಜುವಾಲಿಟಿ ಏನಿದೆ, ಅವನ ವೈಯಕ್ತಿಕ ಪ್ರತಿಭೆ ಏನಿದೆ, ಅದನ್ನ ಹೊರಗೆ ತರ್ತಿದ್ರೆ ಹೊರತು ಇಂಥ ಯಾವ್ಯಾವುದೋ ಕುರುಡು ನಂಬಿಕೆಗಳಿಗೆ ಸಿಕ್ಕಾಕೊಂಡು ಸರ್ಟಿಫಿಕೇಟ್ಗೋಸ್ಕರ ಓದು, ಇದನ್ನ ಕಲಿತಾ ಇದ್ರೆ ನಿನ್ನ ದಡ್ಡ ಅನ್ಬಿಡ್ತಾರ, ಅದಕ್ಕೋಸ್ಕರ ಓದು, ಈ ತರ ಯಾರು ಓದಿಸ್ತಾ ಇರ್ಲಿಲ್ಲ. ಈ ತರ ಓದಿದಂತಹ ಒಬ್ಬ ವ್ಯಕ್ತಿ ಹೇಗಾಗ್ತಿದ್ದ ಅಂತಂದ್ರೆ ಅಲ್ಲಿಂದ ಹೊರಗೆ ಬರ್ತಿದ್ದಂತೆ ಗುರುಕುಲದಿಂದ. ಗುರುಕುಲಕ್ಕೆ ಬಂದ್ರೆ ಅವನಿಗೆ ಎರಡನೇ ಜನ್ಮ. ಅದಕ್ಕೆ ಅವನನ್ನ ದ್ವಿಜ ಅಂತ ಹೇಳಿ ಕರೀತಾರೆ. ಯಾರು ಎರಡನೇ ಬಾರಿ ಹುಟ್ಟತಾನೋ, ಜ ಅಂದ್ರೆ ಹುಟ್ಟಿದ್ದು ಅಂತ ಆಗ್ಲೇ ಹೇಳಿದೆ, ದ್ವಿಜ ಅಂತ ಹೇಳಿದ್ರೆ ಎರಡನೇ ಬಾರಿ ಹುಟ್ಟಿದವನು ಅಂತ. ದ್ವಿಜ ಅಂತ ಹೇಳಿದ್ರೆ ಇವತ್ತು ನಾವು ಕರೆಯೋ ಬ್ರಾಹ್ಮಣ ಅಂತ ನಾವೇನ್ ಹೇಳ್ತೀವಿ ಅದಲ್ಲ. ದ್ವಿಜ ಅಂತ ಹೇಳಿದ್ರೆ ಎರಡನೇ ಸಲ ಹುಟ್ಟಿದವನು. ಎಲ್ಲಿ ಎರಡನೇ ಸಲ ಹುಟ್ಟಿದವನು? ಮೊದಲು ತಾಯಿಯ ಗರ್ಭದಿಂದ, ಎರಡನೇ ಬಾರಿ ಆಚಾರ್ಯನ ಗರ್ಭದಿಂದ ಹೊರಗೆ ಬಂದವನು. ಅವನು ವಿವೇಕಶಾಲಿಯಾಗಿರ್ತಾನೆ. ಏನನ್ನ ಕಲ್ತಿರ್ತಾನೆ ಅವನು? ಜೀವನಕ್ಕೆ ಏನೇನ್ ಬೇಕೋ ಎಲ್ಲವನ್ನು ಕಲ್ತ್ಕೊಂಡು ಸರಿ ತಪ್ಪುಗಳನ್ನ ವಿವೇಚನೆ ಮಾಡ್ತಾ ಸತ್ಯನಿಷ್ಠನಾಗಿ ಪ್ರಾಮಾಣಿಕನಾಗಿ ಹೊರಗೆ ಬರ್ತಾನೆ. ಮನುಷ್ಯ ಜೀವನಕ್ಕೆ ಇದು ತುಂಬಾ ಮುಖ್ಯ. ಯಾವ್ದಪ್ಪ ಅಂತ ಹೇಳಿದ್ರೆ, ಸತ್ಯ ಯಾವುದು, ಅಸತ್ಯ ಯಾವುದು, ನಾನು ಯಾವ ದಾರಿಯಲ್ಲಿ ನಡಿಬೇಕು, ಯಾವ ದಾರಿಯಲ್ಲಿ ನಡಿಬಾರ್ದು, ಇದು ಮನುಷ್ಯನ ಜೀವನಕ್ಕೆ ತುಂಬಾ ಮುಖ್ಯ. ನಾವು ಅದು ಬಿಟ್ಟು ಉಳಿದಿದ್ದೆಲ್ಲ ಕಲಿಸ್ತೀವಿ ಇವತ್ತಿನ ಶಾಲಾ ಕಾಲೇಜಲ್ಲಿ. ನೋಡಿ, ನಮ್ಮನ್ನ ಮುಂದೆ ಆಳೋ ಅಂಥವ್ರು, ಅಧಿಕಾರಿಗಳಾಗೋ ಅಂಥವ್ರು IAS KS ಪರೀಕ್ಷೆಗಳನ್ನ ಬರೀತಾರೆ. ಅವರೇ ನಾಳೆ ಎಲ್ಲದನ್ನು ನಿರ್ವಹಣೆ ಮಾಡೋರು. ಎಷ್ಟು ಕೀಳು ಮಟ್ಟದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಈ ಪರೀಕ್ಷೆಗಳನ್ನ ಇನ್ವಿಜಿಲೇಟರು, ಸ್ಕ್ವಾಡು ಇಲ್ಲದೆ ಮಾಡಕ್ ಸಾಧ್ಯನಾ ನಮ್ಮ ಕೈಲಿ? ಹೇಳಿ, ಸಾಧ್ಯನಾ? ಅಂದ್ರೆ ಮುಂದೆ ಅಧಿಕಾರ ವಹಿಸ್ಕೊಂಡು ಸಮಾಜ ನೋಡ್ಕೊಳ್ಳೋರ್ಗೆ ಇಷ್ಟು ಪ್ರಾಮಾಣಿಕತೆ ಇಲ್ಲ ಅಂತ ಅರ್ಥ ಆಗ್ಲಿಲ್ವಾ? ಹಾಗಿದ್ರೆ ಅವ್ರು ಏನ್ ಅಧಿಕಾರಿಗಳು? ಮುಂದೆ ಏನ್ ನೋಡ್ಕೊಳ್ತಾರೆ? ಮತ್ತೆ ಅವರ ಕುಟುಂಬದವರಿಗೂ ಕೂಡ ಒಂದು ಮಾರ್ಗದರ್ಶನ ಕೊಡ್ತಾರೆ ಅಲ್ಲಿ. ಈಗ ನಮ್ಮ ಹೊಟ್ಟೆಯಲ್ಲಿರುವಂತಹ, ನಿನ್ನ ಹೊಟ್ಟೆಯಲ್ಲಿರುವಂತ ಶಿಶು ಏನಿದೆ, ಆ ಶಿಶು ಈಗ ಬೆಳೀತಾ ಇದೆ, ಅದರ ಮಿದುಳು ಬೆಳವಣಿಗೆ ಆಗ್ತಾ ಇದೆ. ಈಗ ತಾಯಿ ಏನು ಚಿಂತನೆಯನ್ನ ನಡೆಸ್ತಾಳೆ, ತಾಯಿ ಯಾವ ಮನಸ್ಥಿತಿಯಲ್ಲಿರ್ತಾಳೆ, ಅದರ ನೇರ ಪರಿಣಾಮ ಆ ಮಗುವಿನ ಮೇಲೆ ಆಗತ್ತೆ. ಈಗ ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ನೋಡಿದೆ. ತಾಯಿಯ ಗರ್ಭದಲ್ಲಿ ಮಗು ಇರ್ಬೇಕಾದ್ರೆ ಎಷ್ಟು ಭಾಷೆಗಳನ್ನ ಆಕೆ ಕೇಳ್ತಾಳೋ ಅದೆಲ್ಲ ಅದರ ಮಾತೃಭಾಷೆ ಎಷ್ಟೇ ಚೆನ್ನಾಗಿ ಅದಕ್ಕೆ ಮುಂದೆ ಕಲ್ತ್ಕೊಳಕ್ಕಾಗತ್ತೆ ಅಂತ ಹೇಳಿ. ಆದ್ರೆ ಆ ಮಿದುಳು ಅಷ್ಟು ಚುರುಕಾಗಿರುತ್ತೆ ಅವಾಗ. ಆದ್ರಿಂದ ಒಂದು 16 ಭಾಷೆಗಳನ್ನ ಕಲಿಯುವಂತ ಸಾಮರ್ಥ್ಯ ಇರುತ್ತೆ ಅಂತ ಹೇಳಿ ಯಾವುದೋ ಒಂದು ರಿಸರ್ಚ್ ಮಾಡಿದ್ದಾರೆ. ಮೊನ್ನೆ ಅದೊಂದು ಆರ್ಟಿಕಲ್ ಓದಿದೆ. ಅದ್ರಲ್ಲಿ ಏನ್ ಹೇಳ್ತಾರೆ, ಈ ತರ ಶಿಶು ಇದ್ದಾಗ ಏನು ಹೊಟ್ಟೆಯಲ್ಲಿ ಕೊಡ್ತೀವಿ ಆ ಸಂಸ್ಕಾರನೇ ಮುಂದೆ ಅದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಾವು ಅಭಿಮನ್ಯು ಕಥೆಯನ್ನು ಕೇಳಿದೀವಿ. ಕೃಷ್ಣ ಸುಭದ್ರೆಗೆ ಹೇಳ್ತಾ ಹೋದ, ಅಭಿಮನ್ಯು ಆದ್ರಿಂದಾನೇ ಅವನು ಆ ವಿದ್ಯೆನೆಲ್ಲ ಕಲ್ತ್ಕೊಂಡ ಅಂತ ಹೇಳಿ. ಅದೆಲ್ಲ ಹೇಗ್ ಸಾಧ್ಯ ಅಂತಂದ್ರೆ ಈ ಸಂಸ್ಕಾರ ಕೊಡೋದ್ರಿಂದ ಸಾಧ್ಯ ಇದೆ. ಅದನ್ನೇ ಸೀಮಂತೋನ್ನಯನದಲ್ಲಿ ಹೇಳ್ತಾರೆ. ಸೀಮಂತ ಅಂತ ಹೇಳಿದ್ರೆ ಬೈತೆಲೆ ಅಂತ. ಅಲ್ಲಿ ಬೈತಲೆಯನ್ನ ತೆಗೆಯೋದು ಕೇವಲ ಸಾಂಕೇತಿಕ, ಹೊರಗಡೆ ತೋರಿಸ್ತಾ ಇರೋದು. ಅದರ ಅರ್ಥ ಏನು ಅಂತಂದ್ರೆ ಮಿದುಳು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ತೋರಿಸ್ತಿರುವಂತಹ ಸಂಕೇತ ಅದು.
ಅದು ತಾಯಿಗೆ ಮತ್ತು ತಾಯಿಯ ಸುತ್ತಮುತ್ತಲು ಇರೋಂಥವ್ರಿಗೆ ಒಂದು ಎಚ್ಚರಿಕೆ. ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದೆ ಮಗುವಿನ ಮಿದುಳು ಬೆಳೆಯತ್ತೆ. ನೀವೇನ್ ಚಿಂತನೆ ಮಾಡ್ತೀರಾ, ನೀವೇನ್ ಮಾತಾಡ್ತೀರಾ, ಏನು ವ್ಯವಹಾರ ಮಾಡ್ತೀರಾ, ಅದೆಲ್ಲವನ್ನು ಆ ಮಗು ತಗೊಳ್ತಾ ಇದೆ. ಆದ್ರಿಂದ ಸರಿಯಾದಂಥ ವ್ಯವಹಾರವನ್ನ ನೀವು ಮಾಡಬೇಕು ಅನ್ನೋದರ ಸಂಕೇತ ಸೀಮಂತೋನ್ನಯನ. ಅದರಲ್ಲಿ ಒಂದು ಮಾತು ಬರುತ್ತೆ, ತಾಯಿಯ ವ್ಯವಹಾರ ಹೇಗಿರಬೇಕು. ಶಿಕ್ಷಣ ಕೊಡೋದ್ರಲ್ಲಿ ತಾಯಿ ಪಾತ್ರ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಅವಳ ಹೊಟ್ಟೆಯಲ್ಲೇ ಮಗು ಇರುತ್ತೆ, ಅವಳ ನಿಕಟವಾಗಿಯೇ ಮಗು ಬೆಳ್ಕೊಂಡು ಬರುತ್ತೆ. ಆದ್ರಿಂದ ಮುಂದೆ ಆಚಾರ್ಯರು, ತಂದೆ ಎಲ್ಲರೂ ಕೂಡ ಕೆಲಸ ಮಾಡಿದ್ರು ಮೊದಲ ಕರ್ತವ್ಯ ತಾಯಿಯದ್ದಾಗಿರುತ್ತೆ. ಇವತ್ತಿನ ದಿನ ನಾವು ಹೆಣ್ಮಕ್ಳು ಹೇಗಾಗೋಗಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಬೈಕೆ ನಾವು ತಿಂತೀವಿ, ನಮ್ಮ ಇಷ್ಟ ನಾವು ಮಾಡ್ತೀವಿ, ನಮಗ್ ಬೇಕಾದ ಹಾಗೆ ನಾವಿರ್ತೀವಿ. ಹಾಗೆ ಹೇಳೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಪ್ರಕೃತಿ ನಮ್ಗೊಂದು ಜವಾಬ್ದಾರಿ ವಹಿಸಿದೆ. ನಾವು ಅನ್ಕೋತೀವಿ, ಅಯ್ಯೋ ನಮ್ಗಾತ್ರ ಈ ಕಷ್ಟ ಹೆಣ್ಮಕ್ಳಿಗೆ ಅಂತ. ಹಾಗೆ ಅನ್ಕೋಬಾರ್ದು. ಪ್ರಕೃತಿ ಒಂದು ಉನ್ನತವಾದಂತಹ ಜವಾಬ್ದಾರಿಯನ್ನ ಹೆಣ್ಮಕ್ಳಿಗೆ ಕೊಟ್ಟಿದೆ. ಅದನ್ನ ನಾವು ಚೆನ್ನಾಗಿ ನಿಭಾಯಿಸಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಸತ್ಸಂತಾನವನ್ನ ಸಮಾಜಕ್ಕೆ ಕೊಡುವಂತಹ ಒಂದು ಕೆಲಸವನ್ನ ಹೆಣ್ಮಕ್ಳಿಗೆ ವಹಿಸಿದೆ. ನಾವು ಹೆಮ್ಮೆ ಪಡಬೇಕಾದಂತ ವಿಷಯ ಇದು. ಈ ಜವಾಬ್ದಾರಿ ಅಯ್ಯೋ ಕಷ್ಟ ಅಂತ ಹೇಳಿ ನಾವು ಅನ್ಕೊಳ್ಳೋದಲ್ಲ, ಹೆಮ್ಮೆ ಪಡುವಂತ ವಿಷಯ. ಆದ್ರಿಂದ ಏನೇನು ಆ ಮಗುವಿಗೆ ಕೊಡಬೇಕೋ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು. ಆ ಸೀಮಂತೋನ್ನಯನದಲ್ಲಿ ಒಂದು ಮಂತ್ರ ಬರುತ್ತೆ. ಒಂದು ಬಟ್ಲಿನಲ್ಲಿ ಪಾಯಸನೋ ಅಥವಾ ಏನಾದ್ರೂ ಒಂದು ಹಾಕಿ ಅದ್ರ ಮೇಲೆ ತುಪ್ಪ ಹಾಕ್ತಾರೆ. ತುಪ್ಪ ಹಾಕಿ ತುಪ್ಪದಲ್ಲಿ ಮುಖ ಕಾಣಿಸ್ತಾ ಇರುತ್ತೆ. ಆ ಥರ ಪೂರ್ತಿ ತುಪ್ಪ ಹಾಕಿ ಆ ಗರ್ಭಿಣಿ ಯಾರಿರ್ತಾರೆ ಅವಳನ್ನು ಕೇಳ್ತಾರೆ, ಕಿಂ ಪಶ್ಯಸಿ, ಏನ್ ನೋಡ್ತಾ ಇದೀಯ ನೀನ್ ಇದ್ರಲ್ಲಿ ಅಂತ ಕೇಳ್ತಾರೆ. ಏನ್ ನೋಡ್ತಾ ಇದೀವಿ, ಮುಖ ನೋಡ್ತಾ ಇದೀವಿ, ಪಾಯಸ ನೋಡ್ತಾ ಇದೀವಿ. ಅದಲ್ಲ ಉತ್ತರ. ಅವಳೇನ್ ಹೇಳ್ತಾಳಪ್ಪ ಅಂತಂದ್ರೆ, ಆ ಮಗು ನನ್ನ ಗರ್ಭದಲ್ಲಿ ಯಾವುದಿದೆ ಅದನ್ನು, ನನ್ನ ಪತಿಯ ದೀರ್ಘಾಯಸ್ಸನ್ನು, ನನ್ನ ಕುಟುಂಬದ ಸ್ವಾಸ್ಥ್ಯವನ್ನು ನಾನು ಈ ಆಹಾರದಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ. ನಾನು ಪ್ರಜಾಂ ಪಶ್ಯಾಮಿ ಅಂತ ಅವಳು ಹೇಳೋಂಥ ಮಾತು. ಪ್ರಜಾಂ, ಜ ಅಂತ ಹೇಳಿದ್ರೆ ಹುಟ್ಟಿದ್ದು, ಬರೀ ಹುಟ್ಟಿದ್ದು ಅಷ್ಟೇ. ಹುಟ್ಟಿದ್ದಕ್ಕೆ ಜ ಅಂತ ಹೇಳ್ತೀವಿ. ಪ್ರ ಅಂತ ಹೇಳಿದ್ರೆ ಉತ್ಕೃಷ್ಟ, ತುಂಬಾ ಚೆನ್ನಾಗಿ. ಪ್ರಜಾ ಅಂತ ಹೇಳಿದ್ರೆ ಉತ್ಕೃಷ್ಟವಾಗಿ ಹುಟ್ಟಿದ್ದು ಅಂತ. ಯಾವುದು ಉತ್ಕೃಷ್ಟವಾಗಿ ಹುಟ್ಟಿದಂತಹ ಸಂತತಿ ಇರುತ್ತೋ ಅದನ್ನ ಪ್ರಜಾ ಅಂತ ಹೇಳಿ ಕರಿತೀವಿ. ಅದೇ ನಾನು ಅವಾಗ್ಲೇ ಹೇಳಿದೆ, ನಾವು ಪದ ಉಪಯೋಗಿಸ್ಬಿಡ್ತೀವಿ ಆದ್ರೆ ಅರ್ಥ ಗೊತ್ತಿಲ್ಲ. ನಾವೆಲ್ಲ ಭಾರತದ ಪ್ರಜೆಗಳು ಅಂತ ಹೇಳ್ಬಿಡ್ತೀವಿ. ಏನು ಪ್ರಜಾ ಅಂದ್ರೆ ನಮಗ್ ಗೊತ್ತಿಲ್ಲ. ಏನೋ ಭಾರತದಲ್ಲಿ ವಾಸ ಮಾಡಿದವರೆಲ್ಲ ಪ್ರಜೆಗಳು ಅಂತ ನಾವು ಅನ್ಕೊಂಡ್ಬಿಡಿದೀವಿ. ವಾಸ ಮಾಡಿದವರೆಲ್ಲ ಪ್ರಜೆಗಳಲ್ಲ. ಉತ್ತಮವಾಗಿ ಹುಟ್ಟಿದ್ರೆ ಅದನ್ನ ಪ್ರಜಾ ಅಂತ ಹೇಳಿ ಕರೀತಾರೆ. ಅವಳು ಉತ್ತರ ಕೊಡ್ತಾಳೆ, ಏನಪ್ಪಾ ಅಂದ್ರೆ, ಪ್ರಜಾಂ ಪಶ್ಯಾಮಿ, ನನ್ನ ಒಂದು ಆಹಾರದಲ್ಲೂ, ನನ್ನ ಚಿಂತನೆಯಲ್ಲೂ, ನನ್ನ ನಡವಳಿಕೆಯಲ್ಲೂ ಕೂಡ ನಾ ಏನೇನು ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಮುಂದಿನ ಸಂತಾನವನ್ನ ಕಾಣ್ತಾ ಇದ್ದೀನಿ. ನಾನು ನನಗೋಸ್ಕರ ತಿಂತಾ ಇಲ್ಲ. ನನಗೇನೋ ಖುಷಿ ಆಯ್ತು, ನಂಗೆ ನಾಲ್ಗೆಗೆ ಇಷ್ಟ ಆಯ್ತು, ನಾನು ತಿಂದೆ. ಇವಾಗ ನಮ್ಗೊಂದು ನಂಬಿಕೆ ಇದೆ, ಅಯ್ಯೋ ಬಸ್ರಿ ಆಮೇಲಿಂದ ಬಾಣಂತಿ ಆದ್ಮೇಲೆ ಏನು ತಿನ್ನಕ್ಕಾಗಲ್ಲ, ತಿನ್ಬಿಡಿ, ಅಲ್ಲಿ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ಸಿಗತ್ತೆ ತಿನ್ನಿ, ಇಲ್ಲಿ ಗೋಬಿ ಮಂಚೂರಿ ಸಿಗತ್ತೆ ತಿನ್ನಿ, ಇನ್ನೇನೇನಿದೆಯೋ ಎಲ್ಲ ಇದು ಬದಿದೆಲ್ಲ ತಿನ್ಬಿಡಿ ಅಂತ. ಯಾಕೆಂದ್ರೆ ಪಾಪ ಬಸ್ರಿಗೆ ಇಷ್ಟ ಆಗತ್ತೆ. ಬಸ್ರಿಗೆ ಇಷ್ಟ ಆಗತ್ತೆ ಅಂತ ತಿನ್ನೋದಲ್ಲ, ಅವಳ ಸ್ವಾಸ್ಥ್ಯಕ್ಕೂ, ಮಗುವಿನ ಸ್ವಾಸ್ಥ್ಯಕ್ಕೂ, ಮಗುವಿಗೆ ಕೊಡಬೇಕಾದಂತಹ ಸಂಸ್ಕಾರಕ್ಕೂ ಪೂರಕವಾದಂತಹ ಆಹಾರವನ್ನ ಆ ತಾಯಿ ತಿನ್ಬೇಕು. ಈ ಶಿಕ್ಷಣವನ್ನ ಸೀಮಂತೋನ್ನಯನದಲ್ಲಿ ಕೊಡ್ತಾರೆ. ಆ ಹುಡುಗಿಗೂ ಕೊಡ್ತಾರೆ, ಹಾಗೆ ತನ್ಮೂಲಕ ಆ ಮಗುವಿಗೂ ಕೊಡ್ತಾರೆ. ಬರೀ ಅವಳದು ಮಾತ್ರ ಕರ್ತವ್ಯ ಇರಲ್ಲ, ಅವಳದು ಮುಖ್ಯ ಪಾತ್ರ ಹೌದು. ಹಾಗೆ ಸುತ್ತಲೂ ಇರೋಂಥವ್ರು ಆ ಗರ್ಭಿಣಿಗೆ ನೆಮ್ಮದಿಯನ್ನ, ಆಶ್ವಾಸನೆಯನ್ನ ಕೊಡ್ತಾ ಹೋಗ್ಬೇಕು. ಅದು ಸುತ್ತಲೂ ಇರೋರಿಗೆ ಅಲ್ಲಿ ಹೇಳ್ತಾರೆ ಸೀಮಂತೋನ್ನಯನದಲ್ಲಿ. ನಾವ್ ಯಾವ ರೀತಿ ಮಾತಾಡ್ತಾ ಇರ್ತೀವಿ ಅದರ ಪರಿಣಾಮ ಆ ಮಗು ಮೇಲೆ ಬೀರತ್ತೆ. ಆದ್ರಿಂದ ಮನೆಯಲ್ಲಿರೋರು ಎಲ್ಲರೂ ಕೂಡ ಒಂದು ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕು. ಸಂಗೀತ ಕೇಳಿಸುವಂಥದ್ದು, ಒಳ್ಳೆ ಮಾತುಗಳನ್ನ ಆಡೋವಂಥದ್ದು. ಬೆಳಗಾಗೆದ್ರೆ ಬೈಯಕ್ ಶುರು ಮಾಡ್ತಾರೆ. ಆ ಮನೇಲಿ ಹುಟ್ಟಿದ ಮಗು ಫಸ್ಟ್ ಮಾತಾಡೋದೇ ಬೈಗಳನ್ನ. ಅದಿಂದೇನ್ ಕೇಳಿರೋದೇ ಅದನ್ನಲ್ವಾ, ಅದಿಂದೇನೇನ್ ಮಾತಾಡುತ್ತೆ. ಆದ್ರಿಂದ ಮನೆಯಲ್ಲಿರೋ ಉಳಿದವರು ಕೂಡ ಜಗಳ, ಗಲಾಟೆಗಳು, ಬಸ್ರಿನ ಅಳಿಸೋ ಅಂಥದ್ದು, ಇಂಥ ಕೆಲಸಗಳನ್ನ ಮಾಡದೆ ನೆಮ್ಮದಿಯಿಂದ ಇರುವಂತಹ ಒಂದು ವಾತಾವರಣನ ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡೋದ್ರಿಂದ ಏನ್ ಶುರು ಆಗತ್ತಪ್ಪ ಅಂತ ಹೇಳಿದ್ರೆ, ಮಗುವಿನ ಶಿಕ್ಷಣ ಆರಂಭ ಆಗತ್ತೆ. ನಾವ್ ಎಲ್ಲಿ ಕೊಡ್ತಾ ಇದ್ದೀವಿ ಶಿಕ್ಷಣನ? 3 ವರ್ಷ ಆದ್ಮೇಲೆ ಅರ್ಧಕ್ಕರ್ಧ ಶಿಕ್ಷಣ ಮುಗಿದೋಯ್ತು ಆಗ್ಲೇನೆ. ಆಮೇಲಿಂದ ಆರಂಭ ಮಾಡ್ತಾ ಇದೀವಿ. ಅದ್ರ ಸಂಸ್ಕಾರ ಎಲ್ಲ ಬಂದಾಯ್ತು, ಅದ್ ಏನೇನ್ ಕೇಳಿಸ್ಕೋಬೇಕು ಆ ಕೆಟ್ಟದೆಲ್ಲ ಕೇಳಿಸ್ಕೊಂಡಾಯ್ತು, ಎಲ್ಲ ಮಾಡಾಯ್ತು. ಆಮೇಲೆ ಶಿಕ್ಷಣ ಆರಂಭ. ನಮ್ಮ ಮಗು ಈಗ ಅದಕ್ಕೆ ಎಲ್ಲ ಶುರುವಾಗಿದ್ಯಪ್ಪ, ಸ್ಕೂಲಿಗೆ ಕಳಿಸ್ತಾ ಇದೀವಿ, ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳೋದು. ಎಲ್ಲಿ ಕಲಿಕೆ ಎಲ್ಲ ಮುಗಿದೇ ಹೋಯ್ತಲ್ಲ ಅರ್ಧಕ್ಕರ್ಧ. ಕಲಿಕೆ ಆರಂಭ ಆಗಿದ್ದು ಸೀಮಂತದಿಂದ, ನಾವು ಕೊಡೋದು 3 ವರ್ಷ ಆದ್ಮೇಲೆ. ಲೆಕ್ಕ ಹಾಕಿ ಎಷ್ಟು ಲೇಟ್ ಆಗಿದೆ ನಮ್ಮ ಶಿಕ್ಷಣ ಪ್ರಕ್ರಿಯೆ ಅಂತ ಹೇಳಿ. ನಾವಿದನ್ನ ಆಲೋಚನೆ ಮಾಡಿಲ್ಲ. ಶಿಕ್ಷಣ ಎಲ್ಲೋ ಶುರುವಾಗತ್ತೆ, ಮತ್ತೆ ಅದನ್ನ ಕೊಡೋರು ನಾವಲ್ಲ. ಅಲ್ಲಿ ಟೀಚರ್ ಸಂಬಳ ಕೊಟ್ಟಿಲ್ವಾ ಅವ್ರಿಗೆ, ನಾವು ಫೀಸ್ ಕಟ್ಟಿಲ್ವಾ ಅವ್ರಿಗೆ, ಮಾಡ್ಲಿ ಬಿಡ್ರಿ ಅಂತ ನಾವು ಹೇಳ್ತೀವಿ. ನಮ್ ಜವಾಬ್ದಾರಿ ಏನಿಲ್ಲ. ಮಕ್ಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ನಮ್ ಜವಾಬ್ದಾರಿ ಇಲ್ಲ. ನಾವು ಹೆತ್ವಿ, ಕಳ್ಸಿದ್ವಿ, ಅವ್ರು ಯಾರೋ ಬೆಳೆಸ್ಬೇಕು, ಅವ್ರು ಚೆನ್ನಾಗಿ ಬೆಳೆಸ್ಬೇಕು. ಈ ಮನಸ್ಥಿತಿಯಲ್ಲಿ ನಾವಿದೀವಿ.
ಆದರೆ ಭಾರತೀಯ ಶಿಕ್ಷಣ ಅದನ್ನು ಹೇಳಲ್ಲ. ಭಾರತೀಯ ಶಿಕ್ಷಣ ಏನನ್ನು ಹೇಳ್ತಾ ಇದೆ? ಸೀಮಂತೋನ್ನಯನದಿಂದ ಆರಂಭ ಆಗಿ ಇನ್ನು ನಾವು ಸಾಯೋವರೆಗೂ ಶಿಕ್ಷಣ ಇರುತ್ತೆ, ಶಿಕ್ಷಣ ನಿಲ್ಲಲ್ಲ. ಯಾಕೆಂದ್ರೆ ಜ್ಞಾನವನ್ನ ಪಡ್ಕೊಳ್ಳೋ ಅನ್ನೋಂಥದ್ದು ಒಂದು ನಿರಂತರ ಪ್ರಕ್ರಿಯೆ, ಅದಕ್ಕೆ ನಿಂತೋಗುತ್ತೆ ಅನ್ನೋಂಥದ್ದಿಲ್ಲ. ನಾವು ಕಲಿತಾ ಹೋಗ್ತೀವಿ, ಪ್ರತಿನಿತ್ಯ ಕಲಿತಾ ಹೋಗ್ತೀವಿ. ಆರಂಭ ಆಗೋದು ಸೀಮಂತೋನ್ನಯನದಲ್ಲಿ ಮಾತ್ರ. ಹೀಗೆ ಆರಂಭವಾದಂತಹ ಶಿಕ್ಷಣ ಮುಂದೆ ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ, ಮಗು ಹುಟ್ಟಿದ ನಂತರ ಅದರ ಮೇಲೆ ಅದರ ಶಿಕ್ಷಣ ಬೆಳೀತಾ ಹೋಗುತ್ತೆ. ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಇವಾಗ ನೋಡೋಣ. ಮಗು ಹುಟ್ಟಾಗಿದೆ ನಮ್ಮ ಮನೆಯಲ್ಲಿ, ಈಗ ಅದಕ್ಕೆ ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನ ನಾವು ಕೊಡಬೇಕು? ಅಲ್ಲಿ 2 ವಿಭಾಗ ಮಾಡ್ಕೋಬಹುದು ಶಿಕ್ಷಣದಲ್ಲಿ. ಒಂದು ಬೌದ್ಧಿಕ ಬೆಳವಣಿಗೆ ಅಥವಾ ಒಂದು ಕುಶಲತೆ, ಹಾಗೆ ಇನ್ನೊಂದು ವಿಭಾಗ ವ್ಯಕ್ತಿಯ ಜೀವನ ಶಿಕ್ಷಣ, ಜೀವನ ನಿರ್ಮಾಣ ಆಗೋದಕ್ಕೆ ಏನ್ ಬೇಕೋ ಅಂಥದ್ದು. ಈ 2 ವಿಭಾಗದಲ್ಲೂ ಕೂಡ ನಾವು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾ ಹೋಗ್ಬೇಕು. ಏನು ಇದೆರಡು? ಮೊದಲನೇದು ಕುಶಲತೆ ಅಂತ ಹೇಳಿದೆ. ಅಂದ್ರೆ ಆ ವ್ಯಕ್ತಿಯಲ್ಲಿ ಏನೋ ಒಂದು ಸಾಮರ್ಥ್ಯ ಇರುತ್ತೆ, ಏನೋ ಒಂದು ಕೆಪಾಸಿಟಿ ಇರುತ್ತೆ, ಅದನ್ನ ನಾವ್ ಯಾವತ್ತೂ ಕೂಡ ತುಳಿಬಾರ್ದು. ಅದನ್ನ ಮೇಲ್ ತರ್ತಾ ಇದ್ರೆ ಆ ವ್ಯಕ್ತಿ ತನ್ನಿಂದ ತಾನೇ ಚೆನ್ನಾಗಿ ರೂಪುಗೊಳ್ತಾ ಹೋಗ್ತಾನೆ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಯಾರೋ ಒಬ್ಬ ಹುಡುಗ ಇದ್ನಂತೆ, ಅವನಿಗೆ ಪದ್ಯ ಬರೆಯುವಂತ ಚಟ, ಯಾವಾಗ್ಲೂ ಪದ್ಯ ಬರಿತಾ ಇರ್ತಿದ್ದ ಅವನು. ಅವ್ರಪ್ಪಂಗೆ ತುಂಬಾ ಕೋಪ ಬರ್ತಾ ಇತ್ತು. ನೀನ್ ಯಾವಾಗ್ಲೂ ಪದ್ಯ ಬರಿತೀಯ, ಯಾವಾಗ್ಲೂ ಕವಿತೆ ಹೇಳ್ತೀಯ, ನಿನ್ಗೆ ಸರಿಯಾಗಿ ಇರಕ್ಕೆ ಬರೋದಿಲ್ಲ. ತುಂಬಾ ಕೋಪ ಬಂದವ್ರಿಗೆ ಚೆನ್ನಾಗಿ ಹೊಡೆದ್ರು ಆ ಹುಡುಗಂಗೆ. ತಕ್ಷಣ ಅವನು ಹೇಳ್ದ, ಫಾದರ್ ಮರ್ಸಿ ಟೇಕ್ ವರ್ಸಸ್ ಐ ವಿಲ್ ನೆವರ್ ಮೇಕ್ ಅಂತಂದ. ಅದೇನ್ ಹೇಳ್ದ ಅವನು? ಮತ್ ಪದ್ಯನೇ ಹೇಳ್ದ. ಫಾದರ್ ಮರ್ಸಿ ಟೇಕ್ ವರ್ಸಸ್ ಐ ವಿಲ್ ನೆವರ್ ಮೇಕ್ ಅಂತ ಅವ್ರ ಅಪ್ಪಂಗೆ ಹೇಳಿದ್ದು, ಹೊಡೆದಾಗ ಹೇಳಿದ್ದ ಅವನು. ಅಪ್ಪ ದಯವಿಟ್ಟು ದಯೆ ತೋರ್ಸು, ನಾನು ಇನ್ಯಾವತ್ತೂ ಕೂಡ ಪದ್ಯ ಕಟ್ಟಲ್ಲ ಅನ್ನೋದನ್ನು ಕೂಡ ಪದ್ಯದ ರೂಪದಲ್ಲೇ ಹೇಳ್ಬಿಟ್ಟ. ಅಂದ್ರೆ ಅವನ ಸಾಮರ್ಥ್ಯ ಇರೋದ್ ಹಾಗೆ, ಅವನ ಪ್ರತಿಭೆ ಇರೋದ್ ಹಾಗೆ, ಅದನ್ನ ಎಷ್ಟು ತುಳಿದ್ರು ತುಳಿಯಕ್ಕಾಗಲ್ಲ. ಒಂದ್ ವೇಳೆ ನಾವು ತುಳಿದಿದ್ದೇ ಆದ್ರೆ ಆ ವ್ಯಕ್ತಿ ಸರಿಯಾಗಿ ರೂಪುಗೊಳ್ಳಲ್ಲ. ಅದೇ ಇವತ್ತಿನ ಶಿಕ್ಷಣದ ಮುಖ್ಯ ಕೊರತೆ. ನಾವು ಯಾವುದೇ ವ್ಯಕ್ತಿಯನ್ನ ಅವನ ಪ್ರತಿಭೆ ಏನಿದೆ, ಅವನ ಸಾಮರ್ಥ್ಯ ಏನಿದೆ, ಅದನ್ನ ಆಯ್ಕೆ ಮಾಡಿ ನಾವು ಅಲ್ಲಿಗೆ ಕಳಿಸ್ತಾ ಇಲ್ಲ. ನಮಗೇನೋ ಅನ್ನಿಸ್ತು ಅದಕ್ಕೆ ನಾವು ಕಲಿಸ್ತೀವಿ. ಅದಕ್ಕೆ ತಮಾಷೆಯಾಗಿ ಹೇಳೋದು ಇದೆ. ಏನಪ್ಪಾ ಅಂದ್ರೆ, ನಾನು ಚಿಕ್ಕವರಿರ್ಬೇಕಾದ್ರೆ ನನಗೆ ಸಂಗೀತ ಕಲಿಬೇಕು ಅಂತ ತುಂಬಾ ಇಷ್ಟ ಇತ್ತು, ಅದಕ್ಕೆ ಇವತ್ತು ನಮ್ಮ ಮಗನ್ ಸಂಗೀತಕ್ಕೆ ಹಾಕಿದೀನಿ ಅಂತ. ನನಗ್ ಸಂಗೀತ ಕಲಿಯಕ್ಕೆ ಇಷ್ಟ ಇತ್ತು, ನನ್ನ ಮಗಂಗೆ ಏನ್ ಇಷ್ಟ ಆಯ್ತು ಕೇಳಿದ್ವಾ? ನಂಗೆ ಇಷ್ಟ ಇತ್ತು ಅಂತ ಮಗನ್ ಹಾಕಿದ್ರೆ ಮಗಂಗೆ ಅದು ರುಚಿಸ್ಬೋದು, ರುಚಿಸದೇ ಇರ್ಬೋದು. ಹಾಗಲ್ಲ, ಅವರಲ್ಲಿರುವಂತ ಸಾಮರ್ಥ್ಯ ಗುರುತಿಸಿ ಅದಕ್ಕೆ ತಕ್ಕಾಗ ಅವ್ರನ್ನ ಕಳಿಸ್ಬೇಕು. ಇವಾಗ ಆನೆಗೆ ಅದರದೇ ಆದಂತ ಶಕ್ತಿ ಇದೆ, ಹಕ್ಕಿದೆ ಆದಂತ ಶಕ್ತಿ ಇದೆ, ಮೀನದೇ ಆದಂತ ಶಕ್ತಿ ಇದೆ. ಅದನ್ನೆಲ್ಲದನ್ನು ಯಾವ್ದೋ ಒಂದು ಪ್ರಾಣಿ ಮಾಡ್ಬೇಕು ಅಂದ್ರೆ ಸಾಧ್ಯನಾ? ಆನೆಗೆ ಹಾರದ್ ಕಲಿಸ್ತೀವಿ ಅಂತ ಹೊರಟ್ರೆ ಸಾಧ್ಯನಾ ಅದು? ಇದು ಕೂಡ ಹಾಗೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರಿಗೆ ಆರ್ಟಲ್ಲಿ ಆಸಕ್ತಿ ಇದೆ, ಯಾವ್ದೋ ಒಂದು ಸಂಗೀತದಲ್ಲಿ ಆಸಕ್ತಿ ಇದೆ ಅಂತ ಅನ್ಕೊಳ್ಳೋಣ, ಅವ್ರಿಗೆ ಸಂಗೀತದ ಕಡೆನೇ ಗಮನ ಹೋಗ್ತಾ ಇರುತ್ತೆ, ಅವ್ರಿಗೆ ಬೇರೆ ಯಾವ ಕಡೆನೂ ಗಮನ ಹೋಗಲ್ಲ. ನಾವು ಅವ್ರನ್ನ ಹಿಡಿದು ನೀನ್ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡು ಬಾ, ನೀನ್ ಅದ್ರಲ್ಲಿ ತುಂಬಾ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ಯಾ, ಹೀಗೆ ತಗೊಂಡ್ರೆ ನೀನ್ SSLC ಅಲ್ಲಿ ಪಾಸ್ ಆಗೋದಿಲ್ಲ, ಪಾಸ್ ಆಗದೆ ಇದ್ರೆ ನಿಂಗೆ ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ, ಇಂಜಿನಿಯರಿಂಗ್ ಸೀಟ್ ಸಿಗದಿದ್ರೆ ಮುಂದೆ ನಿಂಗೆ ಜೀವನಾನೇ ಮಾಡಕ್ಕಾಗಲ್ಲ. ಯಾಕಪ್ಪ? ಬೇರೆ ಪ್ರಾಣಿಗಳು ಯಾವ ಊಟನೇ ಮಾಡ್ತಾ ಇಲ್ವಾ? ಅವೆಲ್ಲ ಇಂಜಿನಿಯರಿಂಗೇ ಮಾಡಿದ್ಯಾ? ಬರೀ ಊಟ ಮಾಡಕ್ಕೋಸ್ಕರ ಅಷ್ಟು ವರ್ಷ ಓದ್ಬೇಕಾ? ಅಷ್ಟು ವರ್ಷ ತಲೆ ಚಚ್ಕೋಬೇಕಾ? ನಮ್ಗಿಂತ ನಾಯಿ ಕೋಳಿ ಇವುಗಳೇ ವಾಸಿ ಅಲ್ವಾ? ಏನು ಮಾಡ್ದೆ ಅವು ಹೊರ್ಕೊಳತ್ವೆ. ನಾವ್ ಯಾಕೆ ಓದ್ಬೇಕು ಇದನ್ನ? ಸಾಮರ್ಥ್ಯವನ್ನ ಗುರುತಿಸಿ ನಾವು ಶಿಕ್ಷಣವನ್ನ ಕೊಡ್ಬೇಕೇ ಹೊರತು ಏನೋ ಎಲ್ರೂ ಮಾಡ್ತಿದ್ದಾರೆ ಅಂತ ನಾವು ಮಾಡ್ಬಿಡೋದಲ್ಲ. ಅದು ಒಂದು ಭಾಗ. ಹಾಗೆ ಇನ್ನೊಂದು ಭಾಗ ಇದೆ. ಇನ್ನೊಂದು ಭಾಗ ಏನು ಅಂತಂದ್ರೆ, ಎಲ್ರಿಗೂ ಕೂಡ ಬೇಕೇ ಬೇಕಾದಂತಹ ತುಂಬಾ ಅನಿವಾರ್ಯವಾದಂತಹ ಭಾಗ ಇವತ್ತಿನ ದಿನಕ್ಕಂತೂ ಅದು ಜೀವನ ಶಿಕ್ಷಣ ಅಂತ ಹೇಳಿ. ಜೀವನ ಶಿಕ್ಷಣ ಅಂತಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿದೀವಿ, ನಮ್ಮ ಗುರಿ ಏನು, ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕರ್ತವ್ಯಗಳು ನಮಗಿದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಜೀವನ ಶಿಕ್ಷಣ ಅಂತ ಹೇಳಿ ಕರೀತಾರೆ. ಇದನ್ನು ಕೂಡ ಇವತ್ತಿನ ದಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಕೊಡ್ತಾ ಇಲ್ಲ. ಇವಾಗ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನೋ ಓದಿದೀವಿ, ಸುಮಾರು ವಿಷಯಗಳನ್ನು ಓದಿದೀವಿ. ಎಷ್ಟು ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ ಹೇಳಿ ನೋಡೋಣ. A+B² ಅಂತ ಓದಿದೀವೋ ಇಲ್ವೋ? ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದೀವಿ ತಾನೆ? ಎಷ್ಟು ಸಲ ಬಳಸಿದ್ರಿ ಅಪ್ಪ? ಎಷ್ಟು ಸಲ ಬಳಸಿದೀವಿ ಗೊತ್ತಿಲ್ಲ. ಮತ್ಯಾಕೆ ಓದಿದ್ವಿ ಅದನ್ನ? ಅದೇ ಮೆಕ್ಯಾಲೆ ಬುದ್ಧಿ ಉಪಯೋಗಿಸಿದ್ದು. ನಿಮ್ ಜೀವನಕ್ಕೆ ಬೇಡದೇ ಇರುವಂತಹ ಅನವಶ್ಯಕವಾದ ವಸ್ತುಗಳನ್ನ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸ್ಬಿಡೋದು. ಇವಾಗ ಸುಮ್ಮನೆ ಬೇಡದೇ ಇರೋ ಒಂದು ಹೊರೆ ಹೊತ್ವಾ, ಈ ಕಡೆ ಜೀವನಕ್ಕೆ ಬಿದ್ದಾಗ ಏನ್ ಮಾಡಕ್ಕೂ ಗೊತ್ತಿಲ್ಲ, ಕಣ್ಣು ಬಾಯ ಬಿಡ್ತೀವಿ. ಯಾಕೆಂದ್ರೆ ಟೆಕ್ಸ್ಟ್ ಅಲ್ಲಿ ಅದು ಇರ್ಲೇ ಇಲ್ಲ. ಜೀವನ ಹೇಗ್ ಮಾಡ್ಬೇಕು ಅಂತ ಟೆಕ್ಸ್ಟ್ ಅಲ್ಲಿ ಇಲ್ಲ, ಅದ್ರ ಜೀವನಕ್ಕೆ ಬೇಡದೇ ಇರೋದೆಲ್ಲ ಎಲ್ಲಿದೆ? ಟೆಕ್ಸ್ಟ್ ಅಲ್ಲಿ ಇದೆ. ಯಾವಾಗ್ಲೋ ಯುದ್ಧದಲ್ಲಿ ಯಾರೋ ಒಬ್ಬ ಸತ್ತ,
ಸರಿ, ಅದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು ಇವತ್ತು? ಹೇಳಿ, ಏನ್ ಮಾಡೋದಿದೆ ನಾವು ಅದನ್ನ ಇಟ್ಕೊಂಡು? ಅದನ್ನ ಎಷ್ಟು ಸಲ ಜೀವನದಲ್ಲಿ ಉಪಯೋಗಿಸಿದೀವಿ? ಅವ್ರು ಸತ್ತಿದ ದಿನಾಂಕ ನೆನ್ಪಿಟ್ಕೊಂಡು ನಾವು ನಮ್ಮ ಜೀವನದಲ್ಲಿ ಏನು ಮಾಡಿದೀವಿ? ಏನೂ ಮಾಡಿಲ್ಲ. ಹಾಗಿದ್ರೆ ಅದು ಯಾಕೆ ಬೇಕು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ? ಆದ್ರೆ ಅದನ್ನೇ ಜೋಡಿಸಿದಾನೆ. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಎಡಬಿಡಂಗಿಗಳನ್ನೇ ತಯಾರು ಮಾಡಕ್ಕೆ ಅಂತ ಅವನಿಗೆ ನಿಶ್ಚಯ ಇತ್ತು, ಅದಕ್ಕೆ ಹಾಗೆ ಮಾಡಿದ್ದು. ಆದ್ರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಇನ್ನೂ ಅದೇ ಪದ್ಧತಿ ಇಟ್ಕೊಂಡಿದೀವಲ್ಲ. ಬುದ್ಧಿ ಯಾರಿಗಿಲ್ಲ, ನಮಗ್ ಬುದ್ಧಿ ಇಲ್ಲ ಅಂತ ಹೇಳ್ಬೇಕಷ್ಟೆ. ಆದ್ರಿಂದ ಇನ್ನೊಂದು ಭಾಗ ಏನಪ್ಪಾ ಅಂತ ಹೇಳಿದ್ರೆ, ಶಿಕ್ಷಣದಲ್ಲಿ ನಾವು ಜೀವನಕ್ಕೆ ಬೇಕಾಗಿದ್ದನ್ನ ಕೊಡಬೇಕು. ಈ ಎರಡು ದೃಷ್ಟಿಯನ್ನ ಇಟ್ಕೊಂಡು ಒಂದು ವ್ಯಕ್ತಿಯ ಶಿಕ್ಷಣ ಆರಂಭ ಆಗತ್ತೆ. ಅವಾಗಿಂದ ಶಿಕ್ಷಣ ಅಂತೇನೋ ಹೇಳ್ಬಿಟ್ಟೆ, ಆದ್ರೆ ಶಿಕ್ಷಣದ ನಿಜವಾದ ಅರ್ಥನೇ ಜೀವನ ಶಿಕ್ಷಣ ಅಂತ ಹೇಳಿ. ಅದನ್ನ ಯಾರು ಹೇಳ್ತಿದ್ದಾರೆ? ನಾನು ಹೇಳ್ತಿಲ್ಲ. ಯಾವ್ದು ಹೇಳ್ತಿದೆ? ಶಿಕ್ಷಣ ಅನ್ನೋಂಥ ಪದಾನೇ ಹೇಳ್ತಿದೆ, ನಾನು ಹೇಳ್ತಿರೋದಲ್ಲ. ಶಿಕ್ಷಣ ಅಂತಂದ್ರೆ ಏನು? ಶಿಕ್ಷ ವಿದ್ಯೋಪಾದಾನೆ ಅಂತ ಹೇಳಿ ಅದರ ಧಾತು. ವಿದ್ಯೆಯನ್ನ ಪಡೆದುಕೊಳ್ಳುವುದಕ್ಕೆ ಶಿಕ್ಷಣ ಅಂತ ಹೇಳಿ ಕರೀತಾರೆ. ವಿದ್ಯೆ ಅಂದ್ರೇನು? ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ ಹೇಳಿದ್ದಾರೆ. ವಿದ್ಯೆ ಅಂತಂದ್ರೆ ಮುಕ್ತಿಯ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು. ಅಂದ್ರೆ ಜಂಜಾಟಗಳಿಂದ, ತೊಂದರೆಗಳಿಂದ, ಸಮಸ್ಯೆಗಳಿಂದ ನಮ್ಮನ್ನ ಬಿಡಿಸಿ ಹೊರಗೆ ಯಾವ್ದು ತಗೊಂಡ್ಬರುತ್ತೆ ಅದನ್ನ ವಿದ್ಯೆ ಅಂತ ಕರೀತಾರೆ. ಇವತ್ತು ನಾವು ಪಡಿತಿರೋಂಥ ವಿದ್ಯೆ ಹೇಗಿದೆ? ಸಿಲುಕಿಸ್ತಾ ಇದೆಯೋ ಅಥವಾ ಹೊರಗೆ ತರ್ತಾ ಇದೆಯೋ? ಹಾಗಿದ್ರೆ ಇದು ವಿದ್ಯೆಯೇ ಅಲ್ಲ, ಶಿಕ್ಷಣವೇ ಅಲ್ಲ. ನಮ್ಮ ಮನೆಯಲ್ಲಿ ನಮ್ಮನ್ನ ಶಾಲೆಗೆ ಸೇರಿಸದೇ ಇದ್ದಾಗ, ಆಯ್ತು 33 ವರ್ಷಗಳ ಹಿಂದೆ, ನಮ್ಮ ತಂದೆ ತಾಯಿ ಮದುವೆ ಆಗ್ಬೇಕಾದ್ರೆ ನಿಶ್ಚಯ ಮಾಡಿದ್ರು, ನಮ್ಮ ಮಕ್ಕಳನ್ನ ನಾವು ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ, ಶಾಲಾ ಪದ್ಧತಿಯಲ್ಲಿ ನಮ್ಮ ಮಕ್ಕಳನ್ನ ಓದಿಸೋದಿಲ್ಲ ಅಂತ ನಿಶ್ಚಯ ಮಾಡಿದ್ರು. ಅದನ್ನ ಒಪ್ಪಿಗೆ ಆಗುವಂಥವ್ರನ್ನೇ ಹುಡುಕಿ ಇಬ್ರು ಮದುವೆ ಆಗಿದ್ದು. ಅದಾದ್ಮೇಲಿಂದ ನಾನೇ ಮೊದಲು ಅದಕ್ಕೆ ಬಲಿಪಶು ಅಂತ ಹೇಳ್ಬೋದು. ಬಲಿಪಶು ಅಲ್ಲ, ಅದು ನನ್ನ ಸೌಭಾಗ್ಯ ಅಂತ ಅದೃಷ್ಟ ಸಿಕ್ಕಿದ್ದು, ಅಂತ ತಂದೆ ತಾಯಿ ಸಿಕ್ಕಿದ್ದು. ಅದನ್ನ ಮಾಡ್ಬೇಕಾದ್ರೆ ತುಂಬಾ ಜನ ಪ್ರಶ್ನೆ ಕೇಳೋರು, ನಿಮ್ಮ ಮಗುಗ್ ಶಿಕ್ಷಣನೇ ಕೊಡ್ಸಲ್ವಾ ನೀವು? ನಿಮ್ಮ ಮಗುಗೆ ಎಜುಕೇಶನ್ನೇ ಇಲ್ವಾ ಅಂತ ಕೇಳಿದವ್ರಿಗೆ ಒಂದು ಪ್ರಶ್ನೆ, ಶಿಕ್ಷಣ ಅಂದ್ರೆ ಏನು ಅಂತ ಕೇಳಿದ ತಕ್ಷಣ ಎಲ್ಲರೂ ಮೇಲೆ ಕೆಳಗೆ ನೋಡ್ತಾರೆ. ಏನು ಶಿಕ್ಷಣ ಅಂದ್ರೆ ಅಂತ ಗೊತ್ತಿಲ್ಲ. ಆದ್ರೆ ಎಲ್ಲರೂ, ಅಯ್ಯೋ ನಿಮ್ಮ ಮಗುಗ್ ಶಿಕ್ಷಣನೇ ಸಿಗಲ್ಲ, ನಾಳೆ ನಿಮ್ಮ ಮಗುಗ್ ಹಾಗಾಗತ್ತೆ ಹೀಗಾಗತ್ತೆ. ಎಲ್ಲ ರಿಲೇಟಿವ್ಸು, ಫ್ರೆಂಡ್ಸು ಎಲ್ರದ್ದು ಗಲಾಟೆ. ನನಗೆ ನೆನಪಿದೆ, ಒಂದ್ಸರ್ತಿ ಒಂದು ಬಸ್ಸಲ್ಲಿ ನಮ್ಮ ತಂದೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ನಂಗೆ ಅವಾಗ ಒಂದು 4 ವರ್ಷ ಇರ್ಬೋದು ಅಷ್ಟೇ. ಹೋಗ್ಬೇಕಾದ್ರೆ ಬಾಕೆ ನನ್ನ ಕರೆದು ಕೂಡಿಸ್ಕೊಂಡ್ರು. ರಶ್ ಇತ್ತು ತುಂಬಾ. ಅವ್ರು ಕರೆದು ನನ್ನನ್ನು ಕೂಡಿಸ್ಕೊಂಡ್ರು. ಕೂತ್ಕೊಂಡು, ನೀನು ಯಾವ ಸ್ಕೂಲು ಅಂತ ಕೇಳಿದ್ರು. ನಾನು ಸ್ಕೂಲ್ಗೆ ಹೋಗಲ್ಲ ಅಂತಂದೆ. ಹಾಂ, ಸ್ಕೂಲ್ಗೆ ಹೋಗಲ್ವಾ ನೀನು? ಹಾಂ. ಅವ್ರಿಗೆ ಆಶ್ಚರ್ಯ ಆಯ್ತು. ಯಾರು ನಿಮ್ಮಪ್ಪ? ಯಾರು ನಿಮ್ಮ ಅಪ್ಪನ ಅಮ್ಮನ? ಯಾರು ಬಂದಿದ್ದಾರೆ ಅಂತ ಕೇಳಿದ್ರು. ಹಾಂ, ನಮ್ಮಪ್ಪ ನಿಂತಿದ್ದಾರೆ ಅಂತ ತೋರಿಸಿದೆ. ಏನ್ರಿ ನೀವು ಮಗು ಭವಿಷ್ಯ ಹಾಳು ಮಾಡ್ತಾ ಇದ್ದೀರಾ? ಶಿಕ್ಷಣ ಕೊಡಬೇಕು ಅಂತ ಎಲ್ಲ ಕಡೆ ಇಲ್ಲಿ ಕಾಯ್ದೆ ರೂಪುಗೊಳ್ತಾ ಇದೆ, ನೀವು ನೋಡಿದ್ರೆ ಹೀಗೆ ಮಾಡ್ತೀರಾ, ಮಗು ಭವಿಷ್ಯದ ಮೇಲೆ ಚಪಟಿ ಕಲ್ಲು ಎಳಿತೀರಾ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗ ಸರಿಯಾಗಿ ಬೈದ್ರಂತೆ. ನನಗೆ ನೆನಪಿಲ್ಲ, ನಮ್ಮ ತಂದೆ ಹೇಳೋದನ್ನ ಕೇಳಿದ್ದೀನಿ. ಆದ್ರೆ ಅದು ಘಟನೆ ಏನು ಅಂತ ನಾನು ಎದುರುಗಿದ್ದೆ. ಸರಿ, ಆಮೇಲಿಂದ ನಮ್ಮ ತಂದೆ ಹೇಳಿದ್ರು, ಆಯ್ತು ನಿಮ್ದೆಲ್ಲ ಆಯ್ತಾ, ಇವಾಗ ಕೇಳಿ, ಮೊದಲನೇ ಪ್ರಶ್ನೆ ನಂದು, ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿ. ಗೊತ್ತಿಲ್ಲ. ಅದನ್ನ ಇವರೇ ಹೇಳಿದ್ರು. ಶಿಕ್ಷಣ ಅಂತ ಹೇಳಿದ್ರೆ ವಿದ್ಯೆ ಅಂದ್ರೆ ನಮ್ಮನ್ನ ಎಲ್ಲ ಬಂಧನಗಳಿಂದ ಪರಿಹರಿಸಿ ಹೊರಗೆ ಕರ್ಕೊಂಡು ಹೋಗುವಂಥದ್ದು. ಆಮೇಲೆ ಈ ಎರಡನೇ ಪ್ರಶ್ನೆ, ನೀವು ಯಾವ್ದು ಶಿಕ್ಷಣ ಅಂತ ಹೇಳ್ತಾ ಇದ್ದೀರಾ, ಈ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಷ್ಟು ಟೀಚರ್ಸ್ಗೆ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಟೀಚರ್ ಸ್ಟೂಡೆಂಟ್ ರೇಷಿಯೋ ಎಷ್ಟು ಅಂತ ಹೇಳಿ ಕೇಳಿದ್ರು. ಎಷ್ಟು? 1:40. ಇದು ಸಾಮಾನ್ಯ ಇರುವಂಥದ್ದು. ಅದಕ್ಕಿಂತ ಹೆಚ್ಚು ಇದೆ. 80 ಮಕ್ಳಿಗೂ ಒಬ್ಬರೇ ಟೀಚರ್ ಇರೋವಂಥದ್ದು ಇದೆ. ಅಥವಾ ಇನ್ನು ತುಂಬಾ ಕಮ್ಮಿ ಹೊಸ ಪ್ರಯೋಗ ಆಗ್ತಿದ್ಯಪ್ಪ ಅಂತ ಹೇಳಿದ್ರೆ ಒಂದು 10 ಜನಕ್ಕೆ ಒಬ್ರು. ಅದಕ್ಕಿಂತ ಜಾಸ್ತಿ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ನನ್ನ ಮಗಳೊಬ್ಳು, ಅವಳಿಗೆ ಪಾಠ ಮಾಡೋದಕ್ಕೆ ನಾನು, ನನ್ನ ಹೆಂಡತಿ, ನಮ್ಮ ಅಪ್ಪ, ನಮ್ಮಮ್ಮ, ಇಷ್ಟು ಜನ ಇದೀವಿ. 4 ಜನ ಇದೀವಿ. 4 ಜನ ಟೀಚರ್ಸು, ಒಬ್ಬ ಸ್ಟೂಡೆಂಟು. ಯಾವ್ದು ಶಿಕ್ಷಣ ಅಂತ ಕೇಳಿದ್ರಂತೆ. ಆಮೇಲಿಂದ ಅವ್ರು ಸುಮ್ಮನಾಗ್ಬಿಟ್ರು. ಇಡೀ ಬಸ್ಸಲ್ಲಿ ಇದ್ದವ್ರೆಲ್ಲರೂ ಕೇಳಿಸ್ಕೊತಾ ಇದ್ರು. ಅವ್ರೆಲ್ರಿಗೂ ವಿಷಯ ತಲುಪ್ತು. ಆಮೇಲಿಂದ ನಾವು ಇಳಿದು ಬಂದ್ವಿ. ಆದ್ರಿಂದ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಾದ್ರೆ, ಅಯ್ಯೋ ಶಾಲೆಗೆ ಕಳಿಸದೇ ಇದ್ರೆ ಶಿಕ್ಷಣನೇ ಸಿಗಲ್ಲ ಅಂತ ನಾವು ಅನ್ಕೋತೀವಿ. ಆದ್ರೆ ಶಿಕ್ಷಣ ಅನ್ನೋ ಪದಕ್ಕೆ ಅರ್ಥ ಏನು ಅಂತಾನೆ ನಾವು ತಿಳ್ಕೊಳ್ದೆ ಈ ಮಾತಾಡ್ತಾ ಇದ್ದೀವಿ. ಬರೀ ಶಿಕ್ಷಣ ಅನ್ನೋ ಪದ ಅಲ್ಲ, ಇಂಗ್ಲಿಷಲ್ಲಿ ಎಜುಕೇಶನ್ ಅಂತ ಏನ್ ಪದ ಬಳಸ್ತೀವಿ ಅದಕ್ಕೆ ಕೂಡ ಒಂದು ಅರ್ಥ ಇದೆ. ಏನಪ್ಪಾ ಅಂತಂದ್ರೆ, ಅದು ಲ್ಯಾಟಿನ್ ಮೂಲದಿಂದ ಬಂದಂತಹ ಪದ ಎಜುಕೇಶನ್ ಅನ್ನೋದು. ಎಡ್ಯುಕೇಟ್ ಅಂತ, ಟು ಬ್ರಿಂಗ್ ಔಟ್ ವಾಟ್ ಈಸ್ ಇನ್ ಅಂತ ಹೇಳಿ ಅದರ ಅರ್ಥ. ಅಂದ್ರೆ ಮನುಷ್ಯನ ಒಳಗಡೆ ಏನು ಸಾಮರ್ಥ್ಯ ಇದೆ, ಏನು ಅಂತಸ್ತತ್ವ ಇದೆ, ಅದನ್ನ ಹೊರಗೆ ತರಬೇಕು. ಹೊರಗೆ ತರುವಂತಹ ಪ್ರಕ್ರಿಯೆಗೆ ಎಜುಕೇಶನ್ ಅಂತ ಕರೀತಾರಿಯೇ ಹೊರತು ಹೊರಗಿರೋದನ್ನ ಒಳಗೆ ತುರ್ಕೋದಕ್ಕೆ ಎಜುಕೇಶನ್ ಅಂತ ಕರೆಯಲ್ಲ. ಇವತ್ತು ನಾವು ಮಾಡ್ತಿರೋದು ಉಲ್ಟಾ. ಇರೋದು ಎಜುಕೇಶನ್ ಸಿಸ್ಟಮೇ ಅಲ್ಲ,
ಆದ್ರಿಂದ ನಾವು ಇದನ್ನ ಎಜುಕೇಶನ್ ಅಂತ ಹೇಳಿದ್ರೆ ನಮ್ ದಡ್ತನ ಆಗತ್ತೆ. ನಾವು ಮಾಡ್ತಿರೋದೆಲ್ಲ ಹೊರಗಡೆಯಿಂದ ಒಳಗ್ ತುರುಕ್ತಿದೀವಿ, ಒಳಗಿರೋದನ್ನ ಎಲ್ಲಿ ಹೊರಗೆ ತೆಗಿತಾ ಇದೀವಿ ನಾವು? ಮಕ್ಕಳಲ್ಲಿ ಇರೋದನ್ನ ಇನ್ನೂ ಸಾಯಿಸ್ಬಿಟ್ಟು ಅವ್ರಿಗೆ ಏನ್ ಬೇಕಿತ್ತೋ ಅದನ್ನೆಲ್ಲ ನಾವು ಬಡ್ದ್ಬಿಟ್ಟು ಮೇಲಿಂದ ಒಂದಷ್ಟು ಮಾಹಿತಿ, ಅದು ಏನೋ ಅನವಶ್ಯಕ ಮಾಹಿತಿಯನ್ನ ಒಳಗ್ ತುಂಬ್ತಿದೀವಿ. ಇದನ್ನ ಎಜುಕೇಶನ್ ಅಂತ ಕರೆಯೋದಿಲ್ಲ. ಎಜುಕೇಶನ್ ಅಂದ್ರೆ ಒಳಗಿರುವಂತಹ ಪ್ರತಿಭೆ ಅರಳಬೇಕು, ಒಳಗಿರುವಂತಹ ವ್ಯಕ್ತಿತ್ವ ವಿಕಾಸ ಹೊಂದಬೇಕು, ಅದನ್ನ ಎಜುಕೇಶನ್ ಅಂತ ಕರಿತೀವಿ. ಒಂದು ಕಥೆ ಇದೆ, ಅದು ನಿಜ ನಡೆದಿದ್ದ ಘಟನೆನೂ ಇರ್ಬೋದು. ಒಂದು ಹಳ್ಳಿಗೆ ಎಲ್ಲರೂ ಇದಕ್ಕೆ ಹೋಗಿರ್ತಾರೆ, ಪ್ರವಾಸಕ್ಕೆ ಹೋಗಿರ್ತಾರೆ. ಪ್ರವಾಸಕ್ಕೆ ಹೋದಾಗ ಅಲ್ಲೊಂದು ಗೀಜಗದ ಗೂಡಿರುತ್ತೆ. ಆ ಗೂಡು ಬೇಕು ಅಂತ ಈ ಪ್ರವಾಸಕ್ಕೆ ಹೋದವ್ರಿಗೆ, ಆದರೆ ಅವ್ರಿಗೆ ಕಿತ್ಕೊಳಕ್ಕಾಗಲ್ಲ, ಮರದ ಮೇಲಿರುತ್ತೆ ಅದು. ಅಲ್ಲಿ ಯಾರೋ ಒಬ್ಬ ಹಳ್ಳಿಯವನು ಇರ್ತಾನೆ, ಅವನನ್ನು ಕೇಳ್ತಾರೆ, ಆ ಗೂಡು ಕಿತ್ಕೊಡು ಅಂತ. ಇಲ್ಲ ಕಿತ್ಕೊಡಲ್ಲ. ಒಂದು 10 ರೂಪಾಯಿ ಕೊಡ್ತೀನಿ ಕಿತ್ಕೊಡಪ್ಪ. ಇಲ್ಲ ಕಿತ್ಕೊಡಲ್ಲ. ಹೋಗ್ಲಿ 100 ರೂಪಾಯಿ ಕೊಡ್ತೀನಿ ಕಿತ್ಕೊಡು. ಇಲ್ಲ, ನೀವು 10,000 ರೂಪಾಯಿ ಕೊಟ್ರು ನಾ ಕಿತ್ಕೊಡಲ್ಲ ಅಂತ. ಯಾಕೆ ಅಂತ ಕೇಳ್ತಾರೆ. ಅವಾಗ ಅವ್ನು ಹೇಳ್ತಾನೆ, ನೋಡಿ ನೀವೇನೋ ಕಿತ್ಕೊಂಡು ಹೊಟ್ಟೋಗ್ತೀರಾ ಗೂಡ್ನ, ಅದ್ರೊಳಗಿರೋ ಮೊಟ್ಟೆ ಮರಿನ ಹುಡುಕೊಂಡು ಆ ಹಕ್ಕಿ ಬರುತ್ತಲ್ಲ, ಅದು ಬಂದು ಅಲ್ಲಿ ಒದ್ದಾಡೋದನ್ನ ನೋಡೋ ನಾನು, ಆದ್ರಿಂದ ನಾ ಖಂಡಿತ ಆ ಗೂಡ್ ಕಿತ್ಕೊಡಲ್ಲ ಅಂತ ಹೇಳ್ತಾನೆ. ಈ ಹೋಗಿದ್ರಲ್ಲ ಪ್ರವಾಸಕ್ಕೆ, ಇವರೆಲ್ಲ ಸೋಕಾಲ್ಡ್ ಎಜುಕೇಟೆಡ್, ಇವರೆಲ್ಲಾನು. ಅವನಲ್ಲಿ ಇದ್ನಲ್ಲ ಹಳ್ಳಿ ಅವನು ಅನ್ಎಜುಕೇಟೆಡ್ ನಮ್ ಲೆಕ್ಕದಲ್ಲಿ. ಅವನೇನೋ ಅನ್ಎಜುಕೇಟೆಡ್, ಆದ್ರೆ ಮಾನವೀಯತೆ ಎಲ್ಲಿದೆ? ಅವನಲ್ಲಿದ್ಯಾ, ನಮ್ಮಲ್ಲಿದ್ಯಾ? ಯಾರು ಎಜುಕೇಟೆಡ್? ಇವಾಗ ಎಜುಕೇಟೆಡ್ ಪ್ರವಾಸಕ್ಕೆ ಹೋಗಿದ್ರಲ್ಲ, ಅವರ ಸರ್ಟಿಫಿಕೇಟ್ಗಳು ಇಷ್ಟಿಷ್ಟು ದುಡ್ಡ ಸರ್ಟಿಫಿಕೇಟ್ ಫೈಲಲ್ಲಿ ತುಂಬಿಕೊಂಡಿದ್ದಾರೆ. ಆದ್ರೆ ಅದ್ರೊಳಗಿರೋ ಮರಿಗೆ ಮೊಟ್ಟೆಗೆ ಹಿಂಸೆ ಮಾಡಬಾರ್ದು ಅನ್ನೋಂಥ ಒಂದು ಪ್ರಜ್ಞೆ ಕೂಡ ಇವರಲ್ಲಿ ಇಲ್ಲ. ಇವ್ರನ್ನ ಎಜುಕೇಟೆಡ್ ಅಂತ ಕರೆಯಕ್ಕಾಗತ್ತಾ ನಾವು? ಪಾಪ ಅವನಿಗೆ ಏನೂ ಇಲ್ಲ, ಅನಕ್ಷರಸ್ಥ, ಹೆಬ್ಬೆಟ್ಟೊತ್ತಾನೆ, ಆದ್ರೆ ಅವ್ನು ನಿಜವಾಗ್ಲೂ ಎಜುಕೇಟೆಡ್. ಯಾಕೆ ಅಂತ ಹೇಳಿದ್ರೆ ಅವನಲ್ಲಿರುವಂತಹ ಮಾನವೀಯತೆ ಅರಳಿದೆ, ಅವನಲ್ಲಿರುವಂತಹ ವ್ಯಕ್ತಿತ್ವ ಅರಳಿದೆ. ಆದ್ರೆ ಇವರಲ್ಲಿರುವಂತಹ ವ್ಯಕ್ತಿತ್ವ ಮಾನವೀಯತೆ ನಾಶ ಆಗಿ ಹೋಗಿದೆ. ಯಾಕೆ? ಇದೆ, ನಾವು ಯಾವ್ದನ್ನ ಎಜುಕೇಶನ್ ಅಂತ ಕರಿತೀವೋ ಅದನ್ನ ತಗೊಂಡಿದ್ದಕ್ಕೆ ನಾಶ ಆಗಿರುವಂಥದ್ದು. ಹಾಗಲ್ಲ. ಆದ್ರಿಂದ ಎಜುಕೇಶನ್ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂಥದ್ದು ಹೊರಗೆ ಬರಬೇಕು. ಇದನ್ನ ನಾವೇನಂತ ಕರಿತೀವಿ? ಜೀವನ ಶಿಕ್ಷಣ ಅಂತ ಹೇಳಿ ಕರಿತೀವಿ. ಈ ಜೀವನ ಶಿಕ್ಷಣ ಮತ್ತು ಅವರಲ್ಲಿ ಇರುವಂತಹ ಸಾಮರ್ಥ್ಯ, ಇದೆರಡನ್ನೂ ಕೂಡ ಅರಳಿಸುವಂಥದ್ದೇನಿದೆ, ಇದು ನಿಜವಾಗಿಯೂ ಪರಿಪೂರ್ಣವಾದಂತಹ ಶಿಕ್ಷಣ ಆಗುತ್ತೆ. ಈ ಶಿಕ್ಷಣ ಮನೆಯಲ್ಲಿ ತಂದೆ ತಾಯಿಯಿಂದ ಆರಂಭ ಆಗಬೇಕು. ತಂದೆ ತಾಯಿಗಳು ಇದನ್ನ ಮೊದಲು ಶುರು ಮಾಡ್ತಾರೆ. ಮಗು ಸಾಧಾರಣ ಅದಕ್ಕೆ ಮಾತು ಬರುವಂಥ ಒಂದು ಹಂತಕ್ಕೆ ಬಂದಾಗ, ಮಾತು ಬಂದಾಗ ಮಗು ಏನ್ ಮಾಡುತ್ತೆ? ಮನೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗುತ್ತೆ ಒಂದೇ ಸಮ. ಅದು ಏನು, ಇದೇನು, ಹೀಗೆ ಯಾಕಿದೆ, ಹಾಗೆ ಯಾಕಿದೆ, ಎಲ್ಲ ಕೇಳ್ತಾ ಹೋಗುತ್ತೆ. ಅವಾಗ ನಾವು ಹಿರಿಯರು ಸುತ್ತಲೂ ಇರೋರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಾಕು, ದೊಡ್ಡವ್ರು ಹೇಳ್ದಾಗ ಕೇಳಬೇಕು, ತಲಹರಟೆ ಪ್ರಶ್ನೆ ಕೇಳ್ಬೇಡ, ಬಾಯ್ ಮುಚ್ಚು ಅಂತ ಬಡದ್ ಬಿಟ್ರೆ ಅದ್ರ ಶಿಕ್ಷಣ ಅರಳೋದು ಹೇಗೆ? ಅದ್ರ ಜೀವನ ಅರಳೋದು ಹೇಗೆ? ಅದ್ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾವಾಗ ಹಿರಿಯರು ಮಕ್ಕಳ ಪ್ರಶ್ನೆಗಳಿಗೆ ಸರಿಯಾದಂತಹ ಸಮರ್ಪಕವಾದಂತಹ ಉತ್ತರ ಕೊಡ್ತೀವಿ, ಅವಾಗ ನಿಜವಾಗ್ಲೂ ಅದ್ರ ಶಿಕ್ಷಣ ಪರಿಪೂರ್ಣ ಆಗತ್ತೆ, ಶಾಲೆಲೆಲ್ಲ. ಇವತ್ ನಾವ್ ಹೇಳ್ತೀವಿ, ನಿಂಗೆ ಇದಕ್ಕೆ ಉತ್ತರ ಗೊತ್ತಿಲ್ವಾ? ಏನ್ ಕಲ್ಸಿದಾರ ನಿಮ್ ಟೀಚರ್ ಶಾಲೆನಲ್ಲಿ? ನಾವ್ ಯಾಕೆ ಶಾಲೆ ಕಳಿಸ್ತೀವಿ? ನಮ್ಮ ಮಕ್ಳಿಗೆ ಶಿಕ್ಷಣ ಸಿಗ್ಲಿ ಅನ್ನೋದು ಒಂದ್ ಭಾಗ ಆದ್ರೆ, ಅಬ್ಬಾ ಈ ಮಕ್ಳಿಗೆ ರಜಾ ಬಂದ್ರೆ ಸಾಕಾಗಿ ಹೋಗುತ್ತೆ, ಇವ್ರ ಹತ್ಲಾಗ ಸ್ಕೂಲ್ಗೆ ಹೋದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅಂದ್ರೆ ಏನ್ ಅರ್ಥ? ಮಕ್ಳು ನಮಗ್ ಹೊರೆ, ಮಕ್ಳು ನಮಗ್ ಬೇಕಾಗಿಲ್ಲ, ಅವ್ರ ಗಲಾಟೆ ನಮಗ್ ತಡ್ಕೊಳಕ್ ಆಗಲ್ಲ. ಅದಕ್ಕೆ ತಗೊಂಡೋಗಿ ಎಲ್ಲ ಒಂದ್ ಕಡೆ ದಬ್ಬಿಟ್ಟು ಯಾರ ಕೈಗೋ ಕೊಟ್ಬಿಟ್ಟು ನಾವು ನೆಮ್ಮದಿಯಾಗಿ ಏನ್ ಮಾಡ್ತೀವಿ? ನಾವು ಸೀರಿಯಲ್ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇರ್ತೀವಿ ಅಷ್ಟೇ. ನಾವಿನ್ನೇನ್ ಭಾರಿ ಒಳ್ಳೆ ಕೆಲಸ ಏನ್ ಮಾಡಲ್ಲ. ಅಥವಾ ಹೊರಗೆ ಆಫೀಸ್ಗೆ ಹೋಗಿ ಲಕ್ಷ ತಂದು ಮನೆಗೆ ಹಾಕ್ತಿವಿ. ಲಕ್ಷ ತಂದು ಮನೆಗೆ ಹಾಕಿದ್ರೆ ಮಗುಗ್ ಶಿಕ್ಷಣ ಸಿಕ್ತಾ? ನಮ್ಮ ಪರಿಚಿತರ ಮನೇಲಿ ಒಬ್ರು ಮನೆಯಲ್ಲಿ ತಂದೆ ತಾಯಿ ಇಬ್ರೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ. ಆ ಮಗು ಜೊತೆಗೆ ಅಜ್ಜಿ ತಾತ ಇಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲ, ಯಾರು ಇಲ್ಲ. ಆ ಮಗು ಜೊತೆ ಒಂದೇ ಮಗು ಇರುತ್ತೆ. ಅದು ಮನೆ ಇಡೀ ಬಾಲ್ ಆಡಿ 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 ಗಾಜೆಲ್ಲ ಒಡೆದು ಹಾಕ್ತಾ ಇತ್ತಂತೆ. ಇಷ್ಟಾದಾಗ್ಲಾದ್ರೂ ತಂದೆ ತಾಯಿ ಎಚ್ಚೆತ್ಕೋಬೇಕು ತಾನೆ, ಈ ಮಗುವಿನ ಮನಸ್ಥಿತಿ ಹೇಗಿದೆ, ನಾವ್ ಅದನ್ನ ಸರಿಯಾಗಿ ನೋಡ್ಕೋಬೇಕು. ಅದಕ್ಕೆ ಒಂಟಿತನ ಕಾಡ್ತಾ ಇದೆ ಅನ್ನೋದು ಅರ್ಥ ಆಗ್ಬೇಕು ತಾನೆ. ಯಾಕೆ ಒಂಟಿತನ? ಆಟ ಸಾಮಾನು ಕೊಡ್ಸಿಲ್ವಾ? ಯಾಕೆ ಒಂಟಿತನ? ಅವ್ನ್ ಕೇಳಿ 1000 ರೂಪಾಯಿ ತಂದು ಕೊಟ್ಟಿಲ್ವಾ? ಅವೆಲ್ಲ ನಿರ್ಜೀವ ವಸ್ತುಗಳು. ತನಗೆ ತುಳಿಯುವಂತ ಒಂದು ಮನಸ್ಸು ಆ ಮಗುಗ್ ಬೇಡ್ವಾ? ಆ ಮಗು ಕೇಳಿತ್ತ ನಾನು ಭೂಮಿಗೆ ಬರ್ತೀನಿ ಅಂತ ಹೇಳಿ? ಅದನ್ನ ಹೆತ್ತವ್ರು ನಾವು. ಹೆತ್ತ ಮೇಲಿಂದ ಅದಕ್ಕೆ ಏನ್ ಬೇಕೋ ಅದನ್ನ ಕೊಡ್ಬೇಕು, ಅದು ನಮ್ ಕರ್ತವ್ಯ ಅಲ್ವಾ? ಸುಮ್ನೆ ಅದನ್ನ ಯಾರ್ದೋ ಮಾಡ್ಲಿಕ್ಕೆ ಅದನ್ನ ಬಿಸಾಕ್ಬಿಟ್ಟು ನಮ್ ಪಡೆಗೆ ನಮ್ ಖುಷಿಗೆ ನಾವೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಹೆರೋ ಅಧಿಕಾರ ಆದ್ರೂ ನಮ್ಗೆಲ್ಲಿದೆ? ಕೊನೆಗೆ ಆ ಹುಡುಗ ಅವನಿಗೆ ಒಂದು 15-16 ವರ್ಷ ಆದಾಗ ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಅದಾದ್ಮೇಲೆ ತಂದೆ ತಾಯಿ ಹೇಳ್ತಾರೆ, ಅಯ್ಯೋ ಮಗ ಇಲ್ಲ. ಈಗ ಹತ್ರ ಏನ್ ಪ್ರಯೋಜನ? ಇವಾಗ ಎಷ್ಟು ದುಡಿದ್ರೋ ಅಷ್ಟು ಹಣ ಹಾಕಿದ್ರು ಕೂಡ ಮಗನ್ ಹಿಂದೆ ತರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇವತ್ತು ಅವರೊಬ್ಬರ ಕಥೆ ಅಲ್ಲ ಇದು. ಪ್ರತಿ ಕುಟುಂಬದಲ್ಲಿ ಎಷ್ಟೋ ಕಡೆ ನಡೀತಿರೋಂಥ ವಿಷಯ. ಈಗ PUC ರಿಸಲ್ಟು, SSLC ರಿಸಲ್ಟು ಬಂದ ತಕ್ಷಣ ತಂದೆ ತಾಯಿಗೆ ಆತಂಕ ಆಗಲ್ವಾ?
ನಮ್ಮ ಮಕ್ಳಿಗೆ ಏನಾಯ್ತೋ ಅಂತ. ಕೆಲವೊಮ್ಮೆ ನಿಜವಾಗ್ಲೂ ಅವ್ರ ಮಾರ್ಕ್ಸ್ ಜಾಸ್ತಿನೇ ಬಂದಿರುತ್ತೆ, ಕಮ್ಮಿ ಅಂತ ತೋರಿಸಿದ ತಕ್ಷಣ ಹೋಗಿ ಸತ್ಬಿಡ್ತಾರೆ. ಅದು ಸರಿನೋ ಅಲ್ವೋ ಅಂತ ಯೋಚನೆ ಮಾಡೋಷ್ಟು ಮಕ್ಳಿಗೆ ತಾಳ್ಮೆ ಇಲ್ಲ ಇವತ್ತಿನ ದಿನ. ಯಾಕಾಗಿದೆ? ಯಾಕೆ ಅಂತ ಹೇಳಿದ್ರೆ ನಾವು ಸರಿಯಾಗಿ ಅವ್ರಿಗೆ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ತಂದೆ ತಾಯಿ ಮನೆಯಲ್ಲಿ ನಾವು ಅವ್ರಿಗೆ ಶಿಕ್ಷಣ ಕೊಟ್ಟಿಲ್ಲ. ನಾವು ಒಂದು ಮುಖ ನೋಡ್ತೀವಿ, ಏನು ಅಯ್ಯೋ ಹಿರಿಯರಿಗೆ ವಯಸ್ಸಾದ ತಕ್ಷಣ ಮಕ್ಳು ಏನ್ ಮಾಡ್ತಾರೆ, ವೃದ್ಧಾಶ್ರಮಕ್ಕೆ ತಗೊಂಡು ಹೋಗಿ ಸೇರಿಸ್ಬಿಡ್ತಾರೆ. ವೃದ್ಧಾಶ್ರಮಕ್ಕೆ ಹಾಕಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಎಂಥ ಕಟುಕ ಮಕ್ಕಳಪ್ಪ ಅಂತ ಹೇಳ್ತೀವಿ. ನಾವು ಹುಟ್ಟಿದ 2 ವರ್ಷಕ್ಕೆ ಆಟ ಆಡೋಂಥ ಸಮಯದಲ್ಲಿ ತಗೊಂಡೋಗಿ ಬೇಬಿ ಸಿಟ್ಟಿಂಗ್ ಹಾಕ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋದ್ರೆ ಅವ್ರು ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸದೆ ಇನ್ನೆಲ್ಲಿಗೆ ಸೇರಿಸ್ತಾರೆ? ಈ ಪ್ರಶ್ನೆ ನಾವು ಯಾವತ್ತಾರು ಕೇಳ್ಕೊಂಡಿದೀವ? ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ, ನಾವೆಲ್ಲಿಗೆ ಸೇರಿಸಿದೀವಿ? ನಾವು ಅವ್ರಿಗೆ ಸಮಯ ಕೊಟ್ಟಿದೀವ? ನಾವು ಅವರಿಗೆ ಶಿಕ್ಷಣ ಕೊಟ್ಟಿದೀವ? ನಾವು ಅವ್ರನ್ನ ಜೊತೆಲಿ ಇಟ್ಕೊಂಡಿದೀವ? ಸ್ನೇಹ ಸಂಪಾದನೆ ಮಾಡಿದೀವ? ನಾವು ಮಾಡ್ಲಿಲ್ಲ. ಮತ್ತೆ ಅವ್ರು ಯಾಕೆ ಮಾಡ್ತಾರೆ? ಅವರು ಹೇಳ್ತಾರೆ, ನೀನ್ ದುಡ್ಡು ದುಡ್ಕೊಳಕ್ ಹೋಗಿದ್ಯಾ, ನಾನು ದುಡ್ಡು ದುಡ್ಕೊಳಕ್ ಹೋಗ್ತೀನಿ, ನಿನ್ನ ನೋಡ್ಕೊಳಕ್ ನಂಗೆಲಾಗತ್ತೆ.